ಗಣಪತಿ ಬಪ್ಪ ಮೋರಿಯ ಭರ್ಜರಿ ಮಾತು ಕೇಳ್ರಯ್ಯ. TV9 ವೇದಿಕೆಯಲ್ಲಿ ಮಾತಿನ ಮಲ್ಲರ ನಗೆ ಹಬ್ಬ. ಗಣಪತಿ ಸುತ್ತ 108 ಹಾಸ್ಯ. ಇದುವೇ ಈ ಹೊತ್ತಿನ ವಿಶೇಷ ಹಾಸ್ಯೋತ್ಸವ. ಗಣೇಶ ಚತುರ್ಥಿ ನಿಮಿತ್ತ ಇತ್ತೀಚೆಗೆ ಧಾರವಾಡದ ರಂಗಾಯಣದಲ್ಲಿ ನಗೆ ಹಬ್ಬ ನಡೆಯಿತು. ಈ ನಗೆ ಹಬ್ಬದಲ್ಲಿ ಭಾಗವಹಿಸಿದ ಕಲಾವಿದರು ವಿಶೇಷವಾಗಿ ಗಣಪತಿ ಸುತ್ತ ಇರೋ ಸಖತ್ ಹಾಸ್ಯ ಮಾತುಗಳನ್ನು ಹೇಳಿ ಪ್ರೇಕ್ಷಕ ಉಣಬಡಿಸಿದ್ರು ನೋಡಿ. ಈಗಾಗಲೇ ಗಣೇಶ ಅನ್ನುವಂತಹ ಮಾತು ನಿಮಗೆ ಗೊತ್ತಿರುವಂತಹದ್ದು. ಗಣೇಶ ಬಹಳ ಬುದ್ಧಿವಂತ. ಮುತ್ತು ಕೇಳಿದಳು ಸತಿ ಸಮುದ್ರಕ್ಕೆ ಹಾರಿದ ಪತಿ. ಮುತ್ತು ಕೇಳಿದಳು ಸತಿ ಸಮುದ್ರಕ್ಕೆ ಹಾರಿದ ಪತಿ. ಆದರೆ ಸತಿಯೂ ಇಲ್ಲ, ಯಾರೂ ಇಲ್ಲ, ಆತನೇ ಗಣಪತಿ. ಆದರೆ ಗಣಪತಿ ಸಿದ್ಧಿ ಬುದ್ಧಿ ಆತನ ಕೈಯಲ್ಲಿರುವಂಥದ್ದು. ಆತ ಗಣನಾಯಕ, ಆತ ವಿಘ್ನ ವಿನಾಯಕ. ನಾ ಯಾಕ ಅನ್ನುವಂತಹ ಗಣನಾಯಕ ಅಲ್ಲ, ನಾನೇ ಅದಕ್ಕೆ ಅನ್ನುವಂತಹ ವಿನಾಯಕ. ಆತ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅನ್ನುವಂತಹ ಮಾತನ್ನು ಹೇಳಿ, ಗಣಪತಿ ಒಬ್ಬ ಕಲಾವಿದನನ್ನು ತನ್ನ ಹಬ್ಬದಾಗ ಭೇಟಿಯಾದ. ಒಬ್ಬ ಭಾಳ ಫಸ್ಟ್ ಕ್ಲಾಸ್ ಕಲಾವಿದ ಇದ್ದ. ಚಲೋ ಎಲ್ಲ ಪೇಂಟಿಂಗನ್ನು ಮಾಡ್ತಿದ್ದ. ಗಣಪತಿ ನೋಡ್ದ, ಎಷ್ಟು ಚಲೋ ಪೇಂಟಿಂಗ್ ಮಾಡ್ಯಾನಲ್ಲ ಈ ಮನುಷ್ಯ. ಕರೆದ ಗಣಪತಿ ಬೈಲೆ ಅಂದ. ಪೇಂಟರ್ ಬಂದ, ಎಷ್ಟು ಚಲೋ ಪೇಂಟಿಂಗ್ ಮಾಡಿಯಲ್ಲ, ಚಲೋ ಇದ್ದೀಪ ನೀನು, ಸ್ವಲ್ಪ ನಿನ್ನ ಕೈ ತೋರಿಸು ಅಂದ. ಗಣಪತಿಗೆ ತನ್ನ ಕೈ ತೋರಿಸಿದ. ಗಣಪತಿ ಹೇಳ್ದ, ನಿನ್ನ ಭವಿಷ್ಯ ಮಾತ್ರ ಭಾಳ ಕೆಟ್ಟದ ಅಂತ ಹೇಳ್ಬಿಡ್ದು. ಯಾಕೆ ಏನಾಗ್ತದೆ? ಇಲ್ಲ, ನಾಳೆ ಕರೆಕ್ಟ್ 12 ಗಂಟೆಗೆ ಯಮ ಬಂದುಬಿಡ್ತಾನ, ನೀನು ಒಯ್ದು ಬಿಡ್ತಾನ. ಹೆಂಗೆ ಅನ್ನಿಸ್ಬಾರ್ದ್ರಿ ಆ ಮನುಷ್ಯಾಗ? ಏನು ಮಾಡ್ಬೇಕು ಗಣಪತಿ? ನೀನ ಇದಕ್ಕೊಂದು ಪರಿಹಾರ ಹೇಳು. ಅದಕ್ಕೆ ಗಣಪತಿ ಹೇಳ್ತಾನೆ, ನಿನಗೆ ಪರಿಹಾರ ಹೇಳ್ತೀನಿ, ಆದರೆ ನಿನ್ನ ಕಡೆಯಿಂದ ಆಗೋದಿಲ್ಲ. ಇಲ್ಲ, ಹೇಳ್ರಿ ಅನ್ನು. ಕರೆಕ್ಟ್ 12 ಗಂಟೆಗೆ ಯಮ ಬರ್ತಾನ. ನೀ ಹೆಂಗಾರು ಭಾಳ ಚಲೋ ಪೇಂಟರ್ ಇದ್ದಿ, ನಿನ್ನಂಗೆ ಇನ್ನು 9 ಮೂರ್ತಿ ಮಾಡಿ ನಡುವು ನಿಂತು ಬಿಡು. ಕಂಡೀಷನ್ ನಂಬರ್ 1 ಅಲಗಾಡಂಗಿಲ್ಲ, ಕಂಡೀಷನ್ ನಂಬರ್ 2 ಮಾತಾಡಂಗಿಲ್ಲ. ಅಂದ್ರೆ ಮಾತ್ರ ನೀ ಬದುಕ್ತೇನೆ. ಆತರೇನು ಯಾರು ಸಾಯ್ಲಿಕ್ಕೆ ತಯಾರಾಗ್ತಾರೆ? ಆತನ್ನ ಕರೆಕ್ಟ್ ಮರುದಿವಸ ಗಣಪತಿ ಹೇಳ್ದಂಗೆ 12 ಗಂಟೆಗೆ ಯಮ ಬಂದ ಬಿಟ್ಟು, ಇವ ತನ್ನಂಗೆ 12 ಮೂರ್ತಿ ಮಾಡಿ ನಡುವು ನಿಂತುಬಿಟ್ಟಿದ್ದ. ಎಷ್ಟು ಚಲೋ ಪ್ರಾಕ್ಟೀಸ್ ಮಾಡಿದ್ದೀವ ಅಂದರೆ ಉಳಿದ ಮೂರ್ತಿ ಬೇಕಾದ್ರೆ ಅಳಿಗಾಡ್ತಿದ್ವು, ಇವ ಅಳಿಗಾಡ್ತಿದ್ದಿಲ್ಲ. ಅಷ್ಟು ಚಲೋ ನಿಂತಿದ್ಯ. ಆದರೂ ಯಮನ ನೆನಪಿರಲಿ, ಬಂದರೆ ವಾಪಸ್ ಸುಮ್ಮನೆ ಹೋಗೋದಿಲ್ಲ. ಯಮ ಬಂದ, ಹಿಂಗೆ ನೋಡ್ದ, ಕನ್ಫ್ಯೂಷನ್ ಶುರು ಆಯ್ತು. ಏನಿದು 10 ಬಂದಿದಾರಲ್ಲ? ಒಂದು ಸಲ ಹಿಂಗೆ ಮಾಡ್ದ, ಅವ ಕಣ್ಣು ಬೆಳಕಿಸ್ಲಿಲ್ಲ, ಏನಿಲ್ಲ, ಸತ್ತು ಹೋಗ್ಬಿಡ್ತಾನೆ ನಾವು ಕಣ್ಣು ಬೆಳಕಿಸ್ಬಿಟ್ರೆ. ಆದರೂ ಯಮನೇ ಅಂತ ಮತ್ತೊಮ್ಮೆ ಹೇಳ್ತೀನಿ ನಾನು ನಿಮಗೆ. ಗಣಪತಿ ಹೇಳಿದ್ದೀವ ನೆನಪು ಹಾರಿಬಿಟ್ಟ, ನೆನಪಿರಲಿಲ್ಲ. ಯಾಕಂದರೆ ಯಮನ ಮುಂದೆ ಅದು ಏನು ಅಲ್ಲ ಅನ್ನುವಂಥ ಹಂತಕ್ಕೆ ಇವ ನಿಂತಾನ. ಯಮ ಏನು ಮಾಡ್ದ ಅಂದ್ರೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಸಕಾಶ ಎದ್ದು ನಿಂತು ಅಂದ, ಇದರ ಯಾರನ್ನ ಕಂಡಿಡೀಲಿ ಅಂದ. ಆದರೂ ಒಂದು ಸಣ್ಣ ಪ್ಲ್ಯಾನ್ ಮಾಡಿಬಿಟ್ಟ, ಒಂದು ಮಾತು ಅಂದ್ಬಿಟ್ಟ, ಎಂತಹ ಸುಂದರವಾದಂತಹ ಕಲಾಕೃತಿಗಳು ಯಾರು ಮಾಡ್ಯಾರ ಅಂದ. ನಾ ಮಾಡೀನಿ. ಸಾಯ್ತೀನಿ ಅಂತ ಗೊತ್ತಿದ್ರೂ ಸಹಿತ ನಾನು ಅನ್ನುವಂತಹ ಅಹಂಕಾರ ಹೋಗುವುದಿಲ್ಲ. ಇದನ್ನು ಗಣಪತಿ ನಾನು ಅನ್ನುವಂತಹ ಅಹಂಕಾರ ಇರಬಾರದು, ನಾವು ಅನ್ನುವಂತಹ ಮಮಕಾರ ಇರಬೇಕು ಅನ್ನುವಂಥದ್ದು ಗಣೇಶ ಹಬ್ಬದ ಭಾಳ ವಿಶೇಷವಾದಂತಹ ಒಂದು ಅಂಶ. ಅದು ಹೀಗೆ ಬಂದ ಗಣಪತಿ. ಮತ್ತೊಂದು ಕಡೆಗೆ ಹೇಳ್ದ, ಒಬ್ಬ ಯಾವತ್ತೂ ಗಣಪತಿನ ಭಯವ, ನೀನು ಮಾರೇನು, ನೀನು ಮುಸುಡೇನು, ಏನಸಿ. ಗಣಪತಿ ಸುಮ್ಮಿದ್ದ, ಮಾಡಿ ತಪ್ಪು ಮಾಡು, ಏನು ದೊಡ್ಡಾಗದ, ಹೋಗನ್. ಗಣಪತಿಗೆ ಎಷ್ಟು ಸಿಟ್ಟು ಬಂತಾರೆ, ಇವನು ಒಯ್ದು ಬಿಡ್ಬೇಕಂತ ಸಿಟ್ಟು ಬಂದ್ಬಿಡ್ತು. ಒಂದು ಲೀಸ್ಟ್ ಮಾಡ್ಕೊಂಬಂದ ಗಣಪತಿ. ಒಬ್ಬನ ಹತ್ರ ಬಂದ, ಇವನ ಹತ್ರ ಬಂದ, ಬೈದವನ ಹತ್ರ ಬಂದ, ನಿನ್ನ ಆಯುಷ್ಯ ಆಗೈತೆ ನಡಿ ಅಂದ. ಯಾಕ ಅಂದಿವ? ಯಾಕ ಅಂದ, ನಡಿ ಅಂದ. ನನ್ನ ಆಯುಷ್ಯ ಆಗೈತೆ ಅಂತ ಗ್ಯಾರಂಟಿ ಏನಂದ. ನೋಡಿ ಇಲ್ಲಿ ಬರ್ಕೊಂಬಂದೆ ನೋಡು. ಇವತ್ತು ನೀನು, ಮುಂದಿನ ವರ್ಷ ಮತ್ತೊಬ್ಬವ, ನಾ ಬರೋದಿಲ್ಲ ಅಂದಿವ, ನಾ ಬಿಡೋದಿಲ್ಲ ಅಂದಿವ, ನಾ ಬರಬೇಕನ್ನಂದ. ಬರಬೇಕು ನೀನು. ಕಡೆ ಆಸೆ ಕೇಳ್ತಾರ, ನಿನ್ನೊಂದು ಸ್ವಲ್ಪ ಕಡೆ ಆಸೆ ಕೇಳಲ್ಲ ಅಂದ. ಗಣಪತಿ ಹೇಳ, ಕಡೆ ಆಸೆ ಏನು ಹೇಳಿ ನಾನು? ಒಂದು ಕಪ್ ಚಹಾ ಕುಡಿತೀನಿ. ಸಾಯವ ಚಹಾ ಕುಡಿದ್ರೆ ಎತ್ಲಾಗ ಬದ್ಲಿ ಅನ್ನ. ಸ್ವಲ್ಪ ಚಹಾ ಕುಡಿ.
ನಿನಗೊಂದು ಕಪ್ ಚಹಾ ಮಾಡಲಿ. ಹಾಂ, ಭೂಲೋಕದಾಗ ಚಹಾ ಚಲೋ ಇರುತ್ತಂತೆ. ಓಕೆ, 2 ಕಪ್ ಚಹಾ ಮಾಡಿದ. ಗಣಪತಿ ಕಪ್ ಚಾಲಾಗ ನಿದ್ದೆ ಗುಳಿಗೆ ಹಾಕಿಬಿಟ್ಟು ಗಣಪತಿ ಭರ್ಜರಿ ನಿದ್ದೆ ಮಾಡಿಬಿಟ್ಟು. ಗಣಪತಿ ಕೈಯಾಗ ಒಂದು ಲಿಸ್ಟ್ ಇತ್ತು, ಯಾರ್ಯಾರನ್ನ ಒಯ್ಬೇಕನ್ನೋದು. ಬಡ 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 ಏನು ಮಾಡಿಬಿಟ್ಟ ಅಂದ್ರೆ ಅದನ್ನು ತೊಗೊಂಡ, ತನ್ನ ಹೆಸರು 1ನೇದಿತ್ತಲ್ಲ ತೆಗೆದ, 50ನೇ ಹೆಸರು ಬರೆದ್ಬಿಟ್ಟ. ಎಳ್ಳಿವ ಗಣಪತಿ ಮಜಾ ಮಾಡೋಣ. ಗಣಪತಿ 4 ತಾಸು ನಿದ್ದೆ ಮಾಡಿ ಮಾಡಿಬಿಟ್ಟ. ಎಂಥ ಆರಾಮದಿರಲಿ ಭೂಲೋಕದಾಗ. 1 ಚಾ ಈಸ್ ಈಕ್ವಲ್ ಟು 4 ತಾಸು ನಿದ್ದೆ ಅಂದರೆ ಅದ್ಭುತ ನನ್ನ ಮಕ್ಕಳಪ್ಪ. ನೀವು ಖುಷಿ ಆಗಲ್ಲ ಅಂದ. ಭಾಳ ಖುಷಿಯಾಗೇನಿ ಅಂದ ಗಣಪತಿ. ಅದಕ್ಕೆ ಇವ ಅಂದ, ಹಂಗಾರೆ ಒಂದು ಕೆಲಸ ಮಾಡೋಣ, ಇನ್ನೊಂದು ಕಪ್ ಚಹಾ ಮಾಡ್ಲ. ಬೇಡ ಬೇಡ, 1 ಕಪ್ ಚಾಕ 4 ತಾಸು ನಿದ್ದೆ ಮಾಡಿನ. ಅದಕ್ಕೆ ಬೆಸ್ಟ್ ಅಂದರೆ ಇವತ್ತು ಇಷ್ಟು ಸಂತೋಷ ಆಗೈತಲ್ಲ, ಇವತ್ತು ನಾವು 1ನೇದವನು ಒಯ್ಯೋದಿಲ್ಲ, 50ನೇದವನು ಒಯ್ತೀನಿ. ಗಣಪತಿ ಕಾರ್ಯಕ್ರಮ ಭಾಳ ಚಲೋ ನಡೆದಿತ್ತು. ಎಲ್ಲ ಜಾತಿ ಜನನೂ ಗಣಪತಿನ ಪೂಜೆ ಮಾಡ್ತಾರೆ. ಎಷ್ಟು ಮಜಾ ಆಗಿತ್ತು ಒಂದು ಸಲ ಅಂದರೆ, ಒಬ್ಬಕ್ಕೆ ಅಗ್ರಿ ಭಾಳ ಬ್ಯೂಟಿಫುಲ್ ಡ್ರೆಸ್ ಮಾಡ್ಕೊಂಡು ನಿಂತಿದ್ಲು. ನಾ ಬಂದೆ, ವೈದ್ ಸರ್ ನಮಸ್ತೆ. ನಮಸ್ತೆ ಹೇಳಿ. ಹೌ ಡು ಐ ಲುಕ್? ನಾ ಹೆಂಗೆ ಕಾಣ್ತೀನಿ? ಇದು ಪ್ರಶ್ನೆ ನನಗೆ ಬೇಕಾಗಿದ್ದೇ ಇಲ್ಲ. ನಾ ಅಲ್ಲಿ ಏನು ಹೇಳಿದ್ರು ತ್ರಾಸ, ಮಾತನ್ನೇ ಮುಗಿಸ್ಬಿಟ್ಟೆ. ಯು ಆರ್ ಲುಕಿಂಗ್ ಫೈನ್. ಯಾಕಂದ್ರೆ ಮತ್ತು ಉಳು ಶಬ್ದ ಅಂದ್ರೆ ನಂಗೆ ತ್ರಾಸಿತ್ತು. ಬ್ಯೂಟಿಫುಲ್ ಅಂದರೆ ಒಂದು ಕಿರಿಕಿರಿ, ಗಾರ್ಜಿಯಸ್ ಅಂದರೆ ಇನ್ನೂ ಒಂದು ಕಿರಿಕಿರಿ, ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್ ಅಂದರೆ ಇನ್ನೂ ಕಿರಿಕಿರಿ. ಇಲ್ಲ, ಯು ಆರ್ ಲುಕಿಂಗ್ ಫೈನ್ ಅಂದೆ. ಚಂದ ಕಾಣ್ತೀನಲ್ಲ, ಗಣಪತಿ ಇರ್ತೀವಿ, ಭಾಳ ಚಂದ ಕಾಣ್ತೀನಿ. ಡು ಯು ಫೀಲ್ ದಟ್ ಸ್ಟಿಲ್ ಐ ಆಮ್ ಯಂಗ್? ಡೆಫಿನೆಟ್ಲಿ ಮೇಡಮ್, ಯು ಆರ್ ಸ್ಟಿಲ್ ಯಂಗ್ ಅಂದೆ. ನಂದೊಂದು ಸ್ವಲ್ಪ ಚೇಂಜ್ ಆಯ್ತಾ, ಯು ಆರ್ ಸ್ಟಿಲ್ ಯಂಗ್ ಅಂದೆ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ ವೈದ್ ಸರ್, ಐ ಆಮ್ ವೆರಿ ಹ್ಯಾಪಿ. ನಾನು ಇನ್ನೂ ನಿಮಗೆ ಯಂಗ್ ಕಾಣಿಸ್ತೀನಲ್ಲ? ಎಸ್, ಯು ಆರ್ ಲುಕಿಂಗ್ ಯಂಗ್ ಅಂದೆ. ಸ್ವಲ್ಪ ನಮ್ಮ ಮನೆಯವ್ರನ್ನ ಕರಿತೀನಿ, ಇನ್ನು ಸ್ವಲ್ಪ ಹೇಳಿಬಿಡ್ತೀರಾ? ತ್ರಾಸಾಗಿಬಿಡ್ತು ನನಗೆ. ಇವ್ರ ಮನೆಯವ್ರನ್ನ ಕರೀತಾರಂತ ನಾನು ಅವ್ರಿದ್ರಿಗೆ ಹೇಳಬೇಕು, ನೀನು ಹೆಂಡ್ತಿ ಎಷ್ಟು ಮಸ್ತ್ ಕಾಣಿಸ್ತಾಳಲ್ಲ ಅಂತ ನಾ ಹೇಳಬೇಕು. ಹೇಳ್ರಿ, ಇಂಥ ಪ್ರಸಂಗ, ಅಂಥ ಫಂಕ್ಷನ್ನಾಗ ಇಂಥ ಪ್ರಸಂಗ. ಇಲ್ಲ ಮೇಡಮ್, ಆಗೋದಿಲ್ಲ. ದಿಸ್ ಇಸ್ ಇಂಪಾಸಿಬಲ್. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅಲ್ಲ, ಮಾತಿನ ಸಂದರ್ಭಗಳು ಹೆಂಗಿರ್ತಾವೆ ಅಂತಂತಂದರೆ, ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡಿಬಿಡ್ತೇವೆ. ಆ ಮಾತಿನ ಸಂದರ್ಭನೇ ಹೆಂಗಿರ್ತಾವೆ. ಭಾಳ ಚಲೋ ಪಟಾಕ್ಷಿ ಬಗ್ಗೆ ಹೇಳಿದರು. ಪಟಾಕ್ಷಿ ನೋಡ್ರಿ, ಎಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಾರ. ಲಕ್ಷ್ಮೀ ಪಟಾಕ್ಷಿ, ಢಮ್ಮನು. ಕಷ್ಟ ಸರ್ ಇವು. ನಮ್ಮ ಹೆಸರಲ್ಲಿ ಯಾವ ಪಟಾಕ್ಷಿ? ಷಣ್ಮುಖ ಪಟಾಕ್ಷಿ ಇಲ್ಲೇ ಇಲ್ಲ. ಲಕ್ಷ್ಮೀ ಆಟಮ್ ಬಾಂಬ್ ಅಂತದವು ನೋಡ್ರಿ, ಧಡಲ್ಲ ಅನ್ಬೇಕು. ನನ್ನ ಹೆಂಡ್ತಿ ನಾನು ಜಗಳಾಡಿದ್ವಿ ಒಂದು ಸಲ. ಎಲ್ಲಿ ತನಕ ಹೋದ್ ಜಗಳ ಆದ್ರೆ ಮಾತು ಬಿಟ್ಬಿಡ್ಲಿಕ್ಕೆ. ನಾನು ರಂಸಿದೆ, ಇಲ್ಲಿ ಹಾಂಗ್ಲೆ ಹಿಂಗ್ಲೆ ಅಂದೆ. ಗೊತ್ತದ ಶಣೆ ಬಿಡಂದು. ಅಲ್ಲೇ ಹೊರಗೆ ಹೋಗಿ ಏನಾರ ತೊಗೊಂಬರ್ತೀನಿ, ಊಟ ಮಾಡೋಣ ಅಂತ. ಅಡುಗೆ ಮಾಡಬೇಡ. ಇಲ್ಲ, ಆರಂಭ ಮತ್ತೆ ಕೇಳಿದೆ. ಅಲ್ಲೇ ಇವತ್ತು ಒಟ್ಟು ಅಡುಗೆ ಮಾಡಬೇಡ, ನಿನಗೆ ಏನು ಬೇಕು ಎಲ್ಲ ತೊಗೊಂಬರ್ತೀನಿ. ಏನೇನು ತರಬೇಡ್ರಿ, ನಾನೇ ಅಡುಗೆ ಮಾಡ್ತೀನಿ ಎಲ್ಲ ಇಲ್ಲೇ. ಏನು ಮಾಡ್ತೀಯ ಅಂದೆ ನಾನು ಖುಷಿಯಾಗಿ. ವಿಷಯ ಮಾಡಿರ್ತೀನಿ ಬರ್ರಿ. ನಾನು ಅಷ್ಟೇ ಸೂಕ್ಷ್ಮವಾಗಿ ಹೇಳಿದೆ, ಇವತ್ತು ನಾ ಸ್ವಲ್ಪ ತಡಾಗಿ ಬರ್ತೀನಿ, ನೀವು ಉಂಡು ಮಕ್ಕೋ ಅಂತ. ಹಾಸ್ಯ, ಗಣಪತಿನ ನೋಡಿದಾಗ ಹಾಸ್ಯ ಅನ್ನೋಕ್ಕಿಂತ ಗಣಪತಿನ ನೋಡಿದಾಗ ಹಾಸ್ಯ ಲಾಸ್ಯ ಹೇಗಾಗಬೇಕು ಅಂತಂತಂದರೆ, ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವಂಥ ಒಂದು ರೀತಿ ಒಳಗೆ ಆ ಗಣಪತಿ ಬರಬೇಕು ಅಂತ ನನ್ನ ಅನಿಸಿಕೆ. ಇಲ್ಲತ್ತಂದರೆ ಭಾಳ ಕಷ್ಟ. ಮೊಬೈಲ್ ಕೊಟ್ಟು ಕಳಿಸುವಂಥ ಗಣಪತಿನ ಹೇಳಿದರು. ಮೊಬೈಲ್ ಮಾರಾಟ ಗಣಪತಿ ಬಾಜುಕ ನಡೆದ್ಬಿಟ್ಟಿತ್ತು. ಗಣಪತಿ ನೋಡ್ಲಿಕ್ಕಿತ್ತು ಏನೇನು ಮೊಬೈಲ್ ಮಾರಾಟ ಮಾಡ್ತಾನೆ. ಒಬ್ಬ ಮೊಬೈಲ್ ಕಂಪ್ನಿ ಒಳಗೆ ಕೆಲಸ ಮಾಡವ ಅದನ್ನು ಅದರೊಳಗೇ ಮಾತಾಡ್ತಾನೆ. ಎಲ್ಲ ಭಾಷೆ ಹಂಗೆ ಮಾತಾಡ್ತಾನವ. ನೀವೇನೇ ಹೇಳಿದ್ರು ಸಹಿತ ಎಲ್ಲ ಮೊಬೈಲ್ ಭಾಷೆದಾಗ ಮಾತಾಡ್ತಾನೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ಅಂದೆ? ಔಟ್ ಆಫ್ ಕವರೇಜ್ ಏರಿಯಾ ಇದ್ದೆ ಅಂದ. ಸಿಗ್ತೇನೋ 5 ದಿವಸ ಗಣಪತಿ ಇಲ್ಲೇ ಇರ್ತೀನಿ ಅಂದ. ನಾಟ್ ರೀಚೇಬಲ್ ಅಂದೆ. ಅಲ್ಲೋ ಈ ಪೆಂಡಾಲಿಂದ ಆ ಪೆಂಡಾಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂದ. ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಅಂದೀವ. ಎಲ್ಲ ಮೊಬೈಲ್ ಭಾಷೆದಾಗನ. ಮುಂದೆ ಅವನ ಮಕ್ಕಳು ಬಂದು 2. ಇವ್ರು ಯಾರು? ಒಂದು ಗಣಪತಿ. ಇವೆರಡು ನಮ್ಮ ಸಿಮ್ ಕಾರ್ಡ್ ಅಂದ. ಅವ್ರ ಮನೆಯವ್ರು ಪೂಜೆ ಮಾಡ್ಕೊತ ಹಿಂಗೆ ನಿಂತರು. ಇವ್ರು ನಮ್ಮ ನೋಕಿಯಾ N ಸೀರೀಸ್ ಅಂದ. ಅವ್ರ ವಾರ ಬಂದರು ಪಾಪ, ಭಕ್ತಿಯಿಂದ ಬಂದರು. ಭಕ್ತಿಯಿಂದ ಬಂದ ಕೂಡಲೇ ಇವ್ರು ಯಾರು? ಗಣಪತಿಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು ಗೊತ್ತನ್ರಿ? ಇವ್ರು ನಮ್ಮ ಲ್ಯಾಂಡ್ಲೈನ್ ಅಂತ ಮನೆಯಾಗಿರೋರು. ಮುಂದೆ ಅವ್ರ ಅಪ್ಪಾರು ಬಂದರು. ಇವರು
ನಮ್ಮ ಕಾಯಿನ್ ಬಾಕ್ಸ್ ನಿಮ್ಮ ಹಚ್ಚಿಲ್ಲ ಗಣಪತಿ ನಿಮ್ಮ ನಮ್ಮ ಹಚ್ಚ ಅದಲ್ರಿ ಮ್ಯಾಲೆ STD ಬೂತ್ ಆಗೈತಿ ಗಣೇಶನ್ ನೀವು ಬೇಕಾದಷ್ಟು ಸಲ ವಿಚಾರ ಮಾಡಿರಿ, ಎಷ್ಟು ಸಲ ನೀವು ಗಣೇಶನ ವಿಚಾರ ಮಾಡ್ತೀರಿ. ಹೆಂಗೆ ಹುಚ್ಚರ ಆಸ್ಪತ್ರೆ ಒಳಗೆ ಗಣಪತಿನ ತರ್ಬೇಕಂತ ವಿಚಾರ ಮಾಡಿದರು. ವಿಮಾನ್ಯಾಗ ತರೋದು ಚಲೋ ಅಂತ ಒಬ್ಬ ವಿಚಾರ ಮಾಡಿದ. 10 ಮಂದಿ ಹುಚ್ಚರು ಹೊಂಟ್ರು, ಗಣಪತಿನ ಹಿಡ್ಕೊಂಡು ಹೊಂಟ್ರು. ಪೈಲಟ್ ಹೊಂಟಿದ್ದ, ಪೈಲಟ್ ಅಗದಿ ಫಸ್ಟ್ ಕ್ಲಾಸ್ ವಿಮಾನ ಚಲಾಯಿಸ್ತಿದ್ದ. ಒಬ್ಬ ಹುಚ್ಚಿಗೆ ಒಂದು ನಮನೆ ಆಗ್ಬಿಡ್ತು. ಎಲ್ಲರೂ ಗಣಪತಿ ಬಪ್ಪ ಮೋರೆಯ ಅನ್ನೋರು ಹುಚ್ಚರು ಗಣಪತಿ ಹಿಡ್ಕೊಂಡಿದ್ದಾರೆ. ಹಿಂಗೆ ಒಬ್ಬನು ಹುಚ್ಚನ ತಲೆ ಕಟ್ಬಿಡ್ತು ನೋಡ್ರಿ. ಅವ ಅಂದ, ಪೈಲಟ್ನ ಹತ್ರ ಹೋದವ, ವಿಮಾನ ಹೊಡಿತೇನೆ ಕೊಡ, ವಿಮಾನ ಕೊಡ್ಬೇಕು. ಏಯ್ ಏಯ್ ಹೋಗಿ ಇವ್ರು ಎಲ್ಲರೂ ಉಳಿದವ್ರು ಮತ್ತು ಕೊಡ್ಬೇಕು 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 ಅಂತ ಇವ ಕೊಡಿ ಕೊಡು. ಏನು ಕೊಡ್ತೀರ ಅವ್ನು ನೀವು? ಅವ ಅಂದ, ನೋಡು ಅವ್ರು ನೋಡ್ರಿ ಗಲಾಟೆ, ವಿಮಾನ ಕೊಡು ನಮ್ಮ ಯಪ್ಪ ಅವರೆಲ್ಲ ಸುಮ್ಮ ಮಾಡಿಬಿಡ, ಅವ್ರನ್ನ ಸುಮ್ಮಾಡು, ವಿಮಾನ ಕೊಟ್ಟುಬಿಡ್ತೀನಿ ನನಗಂದ. ಇವ ಈ ನಿಮಿಷ ಹಿಂಗೆ ಹೋಗಿ ಮತ್ತೆ ಈ ನಿಮಿಷ ಹಿಂಗೆ ಬಂದ್ಬಿಟ್ಟ. ಸುಮ್ಮಾಗಿಬಿಟ್ಟಿದ್ರಿ ಎಲ್ಲರೂ. ಪೈಲಟ್ ಗಾಬ್ರಿ, ಲೇ ಎಲ್ಲರೂ ಏನು ಮಾಡಿದಿಲ್ಲ, ಎಲ್ಲರೂ ಸುಮ್ಮಾಗ ಇರಲ್ಲ, ಏನು ಮಾಡಿದಿ ಅಂದ. ಅವ ಹೇಳ್ದ, ಇಲ್ಲ ಫುಟ್ಬಾಲ್ ಆಡ್ತೀನಿ ಅಂದರು, ಹಿಂದಿನ ಬಗಲ ತೆಗೆದುಬಿಟ್ಟಿನಿ. ಬೀಚಿ ನೀವು ನೋಡ್ರಿ, ಬೀಚಿ ಭಾಳ ಹಾಸ್ಯ ಬ್ರಹ್ಮ. ಪ್ರತಿಯೊಂದು ಮಾತಿಗೂ ಸಹಿತ ಒಂದು ಹಾಸ್ಯ. ಒಬ್ಬರು MP ಎಲೆಕ್ಷನ್ಗೆ ಮತ್ತು MLA ಎಲೆಕ್ಷನ್ಗೆ ಕೂಡೇ ನಿಂತಿದ್ರು. ಬರ್ತಾವೆ ಈಗ ಎಲೆಕ್ಷನ್ ಗಣಪತಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಗಣಪತಿನ ಪೂಜೆ ಮಾಡ್ತಾರೆ. ಈ ಸಲ ಭಾಳ ಭರ್ಜರಿ ನಡೀತಾವೆ, ಯಾಕಂದ್ರೆ ಮುಂದಿನ ವರ್ಷ ಎಲೆಕ್ಷನ್ ಅದ. ಒಬ್ಬ MP ಗೂ ನಿಂತಿದ್ದ, MLA ಗೂ ನಿಂತಿದ್ದ. ಬೀಚಿಯವ್ರ ಹತ್ರ ಬಂದ, ಬೀಚಿಯವರೇ ಅಂದ, ಹೇಳಪ್ಪ ಅಂದ. ನಾನು MP ಗೂ ನಿಂತಿದ್ದೀನಿ, MLA ಗೂ ನಿಂತಿದ್ದೀನಿ, ಎರಡಕ್ಕೂ ನಿಂತಿದ್ದೀನಿ, ನಿಮ್ಮ ಟೀಕೆ ಬರಲಿ. ಏನು ಶಾರ್ಪ್ ವಿಟ್ರಿ ಬೀಚಿಯವರು. ಇನ್ನೇನು ಹೇಳಿ ಅಂದ. ನಾನು MLA ಗೂ ನಿಂತಿದ್ದೀನಿ, MP ಗೂ ನಿಂತಿದ್ದೀನಿ, ಎರಡಕ್ಕೂ ನಿಂತಿದ್ದೀನಿ, ನಿಮ್ಮ ಟೀಕೆ ಬರಲಿ. ಬೀಚಿಯವರು ಹೇಳಿದರು, ಹೌದಾ ಎರಡಕ್ಕೂ ನಿಂತಿದ್ದೀರಾ? ನಾನು ಒಂದಕ್ಕೆ ನಿಂತವ್ರನ್ನ ನೋಡಿದ್ದೇನೆ, ಎರಡಕ್ಕೆ ನಿಂತವ್ರನ್ನ ನೋಡಿಲ್ಲ. ಕೆಲವೊಂದು ಕಡೆಗೆ ಗಣೇಶ ಚೌತಿ ದಿವಸ ಇಂಥ ಕಾರ್ಯಕ್ರಮಗಳು ಎಷ್ಟು ಚಂದ ಆಗ್ತವೆ. ಇಂಥ ಗಣೇಶ ಚೌತಿ ದಿವಸ ಡಗ್ 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 ಎಲ್ಲರೂ ಹೊಡಿಲಿಕ್ಕೆ ಒಬ್ಬ ಬಂದ, ಡಾಗ್ ಬಿಸ್ಕೆಟ್ ಸಿಗ್ತಾವ ಅಂದ. ಎಲ್ಲಿ ಕನೆಕ್ಷನ್ ರೀ? ನಾಯಿ ಬಿಸ್ಕೆಟ್ ಇದೆಯಾ? ಅವನು ತಲೆ ಕಟ್ಟವನ ಇದು ಅಂಗಡಿ, ಅವ ಕಟ್ಟಿಕೊಳ್ಳೋ ಇಲ್ಲೇ ತಿಂತೀರು ಅಲ್ಲಲ್ಲ, ಕಟ್ಟಿಕೊಳ್ಳೋ ಇಲ್ಲೇ ತಿಂತೀರಿ. ಮುಂದೊಬ್ಬ ಚಿಪ್ಸ್ ಮಾರ್ಲಿಕ್ಕೆ ಹೇಳಿದ್ನಲ್ಲ, ಈ ಶಾಂತಾಬಾಯಿ ಡ್ಯಾನ್ಸ್ಕಿನ ಅಲ್ಲೆಲ್ಲ ಈ ಕಡೆ ವೈನ್, ಆ ಕಡೆ ಇದು, ಈ ಕಡೆ ಚಿಪ್ಸ್ ಮಾರಾಕೊಟ್ಟಿದ್ದ. ಅವನ ಬಂದ. ಎಷ್ಟು ಕೆಲವೊಬ್ರು ನಸಿಗೆ ಬೇಟ್ ಕೆಟ್ಟಿರ್ತಾವೆ, ಹೇಳ ಬೈಸ್ಕೊಳ್ಳೋದು ಗಣೇಶ ಚೌತಿ ದಿವಸ. ಮತ್ತು ನಿಮಗೂ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ, ಇಷ್ಟೆಲ್ಲ ಹಬ್ಬ ಮಾಡ್ತೀವಿ ನಾವು, ಹಬ್ಬ ಹರಿದಿನಗಳನ್ನು ಮಾಡ್ತೀವಿ. ಯಾರೋ ಒಬ್ರು ಮನೆ ಇಟ್ಕೊಂಡಿರ್ತಾರೆ ನೋಡ್ಬೇಕಾರೆ, ಏನಂತೀರಿ? ಒಂದರ ಮಾರಿ ದಪ್ಪಾಗಿರ್ತಾವೆ ಅವು, ಯಾವಾರ ಒಂದು ಸೆಟ್ಕೊಂಡೇ ಬಿಟ್ಟಿರ್ತಾವೆ. ಒಂದರ ದಿವಸ ಪ್ರೀತಿಯಿಂದ ಖುಷಿಲೇ ಮಾಡಿದ್ದೆ ಅವು. ಮತ್ತೆ ನೀನು ನನಗೆ ಇವತ್ತು ಹಿಂಗೆ ಹೇಳ್ತೀನಿ, ನನಗೆ ಎಲ್ಲರಿಗೂ ಲೇ ಹಬ್ಬಲಿ ಅಳಬೇಡ, ಅಳಬೇಡ, ನೀವು ಅಲ್ಲೇ ಕಳಿಸ್ತೀರಿ ಅಂತೀವು. ಒಂದರ ದಿವಸ ಒಂದೇ ಮನ್ಯಾಗ ಹೇಳಿರ್ತಾವೆ. ಒಂದು ತಿನ್ನೋವು ಇರ್ತಾವೆ, ಒಂದು ಒಲ್ಲೆನವು ಇರ್ತಾವೆ. ಒಂದು ಟೂರ್ ಅಂದ್ರೆ ಎದ್ದು ನಿಂದಿರ್ತಾವೆ, ಒಂದು ಮನ್ಯಾಗ ಇರ್ತೀನಿ ಅಂತಾವೆ. ಒಬ್ರು ನೀರು ತಂದು ಹಾಕೋರು ಇರ್ತಾರೆ, ಒಬ್ರು ಚೆಲ್ಲೋರು ಇರ್ತಾರೆ. ಒಂದೇ ಮನೆಗೆ ಇವು, ಒಂದಕ್ಕೆ ಓದ್ ಅನ್ಬೇಕು, ಒಂದಕ್ಕೆ ಸಾಕು ಅನ್ಬೇಕು. ಹೌದಾ? ನಿಮ್ಮ ಮನ್ಯಾಗ ಅದಾವಲ್ರಿ. ಒಂದಕ್ಕೆ ನೀವಾಗಿ ಹೋಗಿ ತಿನ್ನಿಸ್ಬೇಕು, ತಿನ್ನಪ್ಪಿ ತಿನ್ನು ಒಳ್ಳೆ ಇನ್ನೊಂದು ತಾನ ಬಡ್ಕೊಂಡ್ಬಿಟ್ಟಿರ್ತ ಹೊಸು ತೊಗೊಂಡು, ನಮಗೆ ಉಳಿಸಿರಂಗಿಲ್ಲ ಅದು. ಗಬ 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 ಹೊಡೆದು ಲೇ ನಿಮ್ಮ ತಮ್ಮ ಎಲ್ಲಿದ್ದಾರೆ ಅವತ್ತು ಹೇಳೋದಲ್ಲ ಬಿಡ ಸರಿ. ಇವ ಅಲ್ಲಿ ಗಣೇಶ ಚೌತಿ ಪೆಂಡಲಿಂದ ಚಿಪ್ಸ್ ಬಂದ. ಚಿಪ್ಸ್ ಹೆಂಗೆ KG ಅಂದ ಅವ ಹೇಳ್ದ 80 ರೂಪಾಯಿ KG ಅಂದ. ಲೂಸ್ ತೊಗೊಂಡ್ರೆ ಯಾರು ತೊಗೊಂಡ್ರು ಅಷ್ಟ ಅಂತ. ಎಂಥ ಹಣೆ ಬಾರಿ ಇರ್ಬೇಕ್ರಿ ಗಣೇಶ ಚೌತಿ ದಿವಸ ಬಯಸ್ಕೊಳ್ಳೋದು. ಅವ ಲೂಸ್ ತೊಗೊಂಡ್ರೆ ಅಂತ ಅವ ಅಂದ, ಯಾರು ತೊಗೊಂಡ್ರು ಅಷ್ಟ ಅಂತ ಇವ ಅಂದ. ಅನಿಲ್ ವೈದ್ಯ ಅವರ ಹಾಸ್ಯ ಮಾತುಗಳನ್ನ ಕೇಳಿದ್ರಿ. ಈಗ ಧಾರವಾಡದ ಮತ್ತೊಬ್ಬ ಹಾಸ್ಯ ಕಲಾವಿದ ಡಾಕ್ಟರ್ ರಾಜಶೇಖರ್ ಒಂದಿಷ್ಟು ಹೊಸ ಜೋಕ್ಸ್ ಮೂಲಕ ನಿಮ್ಮನ್ನ ನಗ್ಸೋಕೆ ಅಂತ ಬಂದಿದ್ದಾರೆ. ಅವರ ಮಾತನ್ನ ಕೇಳಿ ಆನಂದಿಸಿ. ಗಣೇಶ ಹಬ್ಬದ ನಿಮಿತ್ತ ಅದ್ಭುತ ಕಾರ್ಯಕ್ರಮ. ಗಣೇಶನನ್ನು ನೆನೆಯುತ್ತಾ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ ಅಂತ
ಆ ವಿದ್ಯಾಗಣಪತಿ ವಿಘ್ನ ನಿವಾರಕನನ್ನು ನೆನೆಸ್ತಾನೆ ಒಂದೆರಡು ಹಾಸ್ಯ ಚಟಾಕಿಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಗಣೇಶ ಅನ್ನುವಂಥ ಆ ದೇವರು ಪ್ರಕೃತಿಯಲ್ಲಿ ತನ್ನ ವಿಕೃತಿಯನ್ನೇ ನಮಗೆ ಸಂಸ್ಕೃತಿಯನ್ನು ಮಾಡಿ ತೋರಿಸಿದಂಥ ಗಣಪ. ಮುಂಗಾರುವಿನ ಹಂಗಾಮು ಮುಗಿದು ಹಿಂಗಾರಿನ ಹಂಗಾಮು ಆರಂಭವಾಗುವಂಥ ಸಂದರ್ಭದಲ್ಲಿ ಬರುವಂಥ ಆ ದೇವನನ್ನು ನಾವೆಲ್ಲ ಇವತ್ತಿನ ದಿವಸ ನೆನೆಸ್ತಾ ಇದ್ದೇವೆ. ಗಜಾನನ ಒಬ್ಬ ಹಾಸ್ಯ ದೇವತೆ, ಮಕ್ಕಳಿಗೆ ಭಾಳ ಪ್ರೀತಿ, ಪ್ರತಿಯೊಬ್ಬರಿಗೆ ಪ್ರೀತಿ, ಆಮೇಲೆ ಯಾವಾಗಲೂ ಚಿರಂಜೀವಿ ಮತ್ತು ಅಷ್ಟೇ ತರುಣ ಗಣಪತಿ. ಗಣಪತಿ ಮುದುಕಾಗಿದ್ದು ಇತಿಹಾಸದೊಳಗೆ ಎಲ್ಲಿ ಇಲ್ಲ. ಬೇರೆ ಬೇರೆ ದೇವರುಗಳು ಮುದುಕಾಗ್ತವೆ, ಆದರೆ ಗಣಪತಿ ಯಾವಾಗೂ ಮುದುಕಾಗಿಲ್ಲ. ಆದರೆ ಗಣಪತಿ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಸಂಸಾರಿಗಳಿಗೆ ಬೇಕಾದಂಥವ ನಮ್ಮ ಗಣಪತಿ. ಅಂಥ ಗಣಪತಿಯನ್ನು ನೆನೆಸ್ತಾ ಇದ್ದೇವೆ ಇವತ್ತಿನ ದಿವಸ. ಆ ಗಣಪತಿ ಕೈಲಾಸದಿಂದ ಬರಬೇಕಾದ್ರೆ ಪಾರ್ವತಿ ಹೇಳಿಲ್ದು, ನೋಡಪ್ಪ ನೀನು ಭೂಲೋಕಕ್ಕೆ ಹೋದ ಮೇಲೆ ಮೋದಿ ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ, ನೀನು ಅಲ್ಲಿ ಯಾರು ನಿನ್ನ ಪೂಜಾ ಮಾಡಿದ ಮೇಲೆ ಯಾವುದೇ ಒಂದು ಅಸಹ್ಯಕರ ವಸ್ತುಗಳನ್ನು ಇಡ್ಲಾರಂಗೆ ನೋಡ್ಕೋ ಅಂತ ಹೇಳಿಲ್ದು ಪಾರ್ವತಿ. ಆಯಿತು ಅಮ್ಮ ಅಂತ ಬಂದು ಒಂದಿನ ಮುಂಚೆ ಬರ್ತಾನೆ. ಹೋದ ಲಾಡ್ಜ್ಗೆ ಹೋದ ಕೂಡಲೇ ಯಾರು ನೀನಂದರು? ನಾ ಗಣಪತಿ ಅಂದ. ಇಂಥವ್ರು ಭಾಳ ಮಂದಿ ಅದಾರಂದರು. ನೋಡ್ರಿ ನನ್ನ ಸೊಂಡಿ ಅಂದರು. ನೀ ಯಾವುದೋ ನಾಟಕದವ ಇರ್ಬೇಕಂದ್ರೆ ಗಣಪಗ ಹಂಗೆ ಬಂದದ ಕಾಲಿಗ. ಆಮೇಲೆ ಅವ್ರು ಅಂದರು, ಅದೇನು ಬೇಡ, ನಿಂದು ಆಧಾರ್ ಕಾರ್ಡ್ ಇದ್ರೆ ಕೊಡಂದ್ರು ಅವರು. ಆಧಾರ್ ಕಾರ್ಡ್ ಇಲ್ರಿ ನಂದು, ವೋಟಿನ ಕಾರ್ಡ್ ಕೊಡಂದ್ರೆ ವೋಟಿನ ಕಾರ್ಡ್ ಇಲ್ಲ ಅಂದರು. ಏನು ಹಿಂಗಂದ್ರೆ ನಾವು ಲಾಜ್ನಾಗ ರೂಮ್ ಕೊಡಂಗಿಲ್ಲ ಅಂದವ. ಲಾಜ್ನಾಗ ರೂಮ್ ಕೊಡಂಗಿಲ್ಲ ಅಂದ್ಕೂಳೆ ಅವಾಗ ಗಣಪತಿ ಅಂದ, ನೋಡ್ರಿ ಹಂಗೆ ಮಾಡಬೇಡ್ರಿ, ಇನ್ನು 5 ದಿವ್ಸ ಇದ್ದು ಹೋಗಿ ನಾನು ಕೊಡ್ರಿ ಅಂದ್ಕೂಳೆ. ಇಲ್ಲಪ್ಪ ನಿಂದು ಫೋನ್ ನಂಬರ್ರಿ ಬೇಕಂದ್ರು. ಫೋನ್ ನಂಬರ್ರಿ ಬೇಕಂದ್ಕೂಳೆ ನನ್ನ ಮೊಬೈಲ್ ಇಲ್ಲ. ಅಲ್ಲೋ ಎಲ್ಲರೂ ಮೊಬೈಲ್ ಇಟ್ಟಾರೆ, ನೀ ಯಾಕೆ ಮೊಬೈಲ್ ಇಟ್ಟಿಲ್ಲ? ಅದಕ್ಕೆ ಗಣಪತಿ ಹೇಳ್ದ, ನಮ್ಮಮ್ಮ ಕೊಡ ಅಂದೆ. ನಮ್ಮಮ್ಮ ಏನು ಮಾಡಿದ್ಲು, ತಮ್ಮ ನಿಂದು ನೋಕಿಯಾ ಸೆಟ್ ಸಾಣದದ, ಅಕಸ್ಮಾತ್ ಕಿವಿಯಾಗಿ ಹಿಡ್ಕೊಂಡ್ರು ಒಳಗೆ ಹೋಯ್ತದ ಕೊಟ್ಟಿಲ್ಲ ಅಂತಂದ್ಲು. ನೀವು ಮಕ್ಕಳಿಗೆ ಗಣಪತಿಯನ್ನು ಏನು ಮಾಡಬೇಕಂದ್ರೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಸೃಷ್ಟಿ ಮಾಡಿ ತೋರಿಸ್ಬೇಕಾಗಿದೆ ಇವತ್ತಿನ ದಿವಸ. ಏನಂದರೆ ಆ ಗಣಪತಿ 4 ಕೈಗಳು ಯಾಕದಾವ ಅನ್ನೋದು ಗೊತ್ತಿರಲಿ ನಿಮಗೆ. 4 ಕೈಯಿಂದ ಕೆಲಸ ಮಾಡಬೇಕು ನಾವು. ಒಂದು ಕೈಯಲ್ಲಿ ಅಂಕುಶ, ಅದು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ. ಒಂದು ಕೈಯಲ್ಲಿ ಪಾಶ, ದುಷ್ಟಶಕ್ತಿಗಳನ್ನು ಹಿಡೀಲಿಕ್ಕೆ. ಒಂದು ಕೈಯಲ್ಲಿ ಮೋದಕ, ಮಿತಹಾರವನ್ನು ಸೇವಿಸಲಿಕ್ಕೆ. ಇದೆಲ್ಲ ಮಾಡಿದರೆ ಅಂದರೆ ಆಶೀರ್ವಾದ ಮಾಡುವಂಥ ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೇನೆಂದ್ರೆ ಎಲ್ಲ ದೇವತೆಗಳು, ದೇವಾನುದೇವತೆಗಳು ಬೇರೆ ರೀತಿಯ ವಾಹನಗಳನ್ನು ತೆಗೆದುಕೊಂಡರೂ ಕೂಡ ಗಣಪತಿಯವನ ಕೇವಲ ಏನು ಮಾಡಿದ್ದಾನೆಂದರೆ ಎಲ್ಲರೂ ಹೆಲಿಕಾಪ್ಟರ್ ಬೇಡ್ತಾರೆ. ನಮ್ಮ ಗಣಪತಿ ನೋಡ್ರಿ ಇಂಧನವಿಲ್ಲದ ಹೆಲಿಕಾಪ್ಟರ್ ಮೇಲೆ ಬರ್ತಾ ಇದ್ದೇನೆ, ಜೋರಾಗಿ ಚಪ್ಪಾಳೆ ಹಾಕ್ರಿ ನೀವೆಲ್ಲ. ಅಂಥ ಒಬ್ಬ ಆ ಗಜಾನನನ್ನು ನೆನೆಸೋದಂದ್ರೆ ಭಾಳ ಖುಷಿ ಆಗ್ತಾ ಇದೆ. ಕೊಟ್ಟದ್ದನ್ನು ತೆಗೆದುಕೊಂಡಂಥವ ಗಣಪ. ಪ್ರಭುದೇವರೊಂದು ವಚನ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲು ಅರಿಯದವನು ಶೂರನು ಅಲ್ಲ, ಧೀರನು ಅಲ್ಲ ಅಂತ ಹೇಳ್ತಾರೆ. ಹಂಗೆ ಅತೀ ಸೂಕ್ಷ್ಮವಾದಂಥ ಪ್ರಾಣಿ, ಸಣ್ಣ ಪ್ರಾಣಿ, ಅದಕ್ಕೆ ಇಂಧನ ಇಲ್ಲ, ಬಂಧನ ಇಲ್ಲ. ಅಂಥ ಒಂದು ಇಲಿ ಮೇಲೆ ಕುಳಿತು ಹೋಗಂಥ ಗಣಪತಿಯನ್ನು ನೆನೆಸ್ತೇವೆ. ಅದಕ್ಕೊಂದು ಕಡೆ ಏನಾಯ್ತಂದರೆ ಆ ಗಣಪತಿಯನ್ನು ಹೇಳಿದ್ರು ಒಂದು ಕಡೆ. ಏನಂದ್ರೆ ಒಂದು ಮಗು ಇದಕ್ಕೆ ಹೋಗಿತ್ತು ರೀ, ಸ್ಕೂಲಿಗೆ ಬಂದಿದ್ದಿಲ್ಲ. ಗಣಪತಿ ಹಬ್ಬದಾಗ ಒಂದು ನಡೀತು ಜೋಕ. ಏನಂದ್ರೆ ಸ್ಕೂಲಿಗೆ ಯಾಕೆ ಬಂದಿಲ್ಲ, ಗಣಪತಿ ಕೂರಿಸಿದ್ದೇವೆ ಅಂತೇಳಿ ಟೀಚರ್ ಕೇಳಿದರು. ಇಲ್ರಿ ಟೀಚರ್, ನಾನು ಗಣಪತಿ ಹಬ್ಬದಕ್ಕಿಂತ ಮುಂಚೆ ಅಜ್ಜಿ ಊರಿಗೆ ಹೋಗಿದ್ದೆ. ಅಜ್ಜಿ ಒಂದು 5 ರೂಪಾಯಿ ಕಾಯಿನ್ ಕೊಟ್ಟಿದ್ರು. ಮುಂದೇನಾಯ್ತು? ಅದು ಬಂದ ಕೂಡಲೇ ಕಾಯಿನ್ ನುಂಗಿ ಬಿಟ್ಟಿದ್ದೆ ನಾನು. ಹೌದಾ ಅಂದರು ಟೀಚರು. ಅಲ್ಲಮ್ಮ ಕಾಯಿನ್ ನುಂಗಿದೆ, ಮುಂದೇನಾಯ್ತು? ಪಪ್ಪ ಮಮ್ಮಿ ಇಬ್ಬರು ಕೂಡಿ ನಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ವಾಂತಿ ಮಾಡಿಸಿದ್ರು, ಎನಿಮಾ ಕೊಡಿಸಿದ್ರು, 5,000 ರೂಪಾಯಿ ಖರ್ಚು ಮಾಡಿ ಆ ಕಾಯಿನ್ ಹೊರಗೆ ತೆಗೆದ್ರಿ ಟೀಚರ್ ಅಂತ ಹೇಳಿದ್ಲು. ಹೌದು ಬಿಡವಾ, ಗಣಪತಿ ಚಲೋ ಮಾಡ್ಯಾನ, ಅಡ್ಡಿ ಇಲ್ಲ ಅಂತಂದರು. ಅಂದ್ಕೂಡಲೇ ಏನು ಬಿಡ್ರಿ, ಎಲ್ಲ ಒಳ್ಳೇದಾಯ್ತು, ಆದ್ರೆ ನಮ್ಮ ಪಪ್ಪ ಮಮ್ಮಿ ಭಾಳ ಜಿಪುಣಿದ್ದಾರೆ ಅಂದರು. ಯಾಕೆ? ಆ 5 ರೂಪಾಯಿ ಕಾಯಿನ್ ತಾವ ಇಟ್ಕೊಂಡ್ರಿ ಅಂತ ಹೇಳಿದ್ಲಿಕ್ಕೆ. ಆ ಮಕ್ಕಳು ಏನಂದ್ರೆ ಆ ಥರ ಒಂದು ಹಾಸ್ಯವನ್ನು ಮಾಡ್ತಾ ಇರ್ತೇವೆ. ಅದಕ್ಕೆ ಮಕ್ಕಳಿಗೆ ಕೂಡ ಇವತ್ತು ಗಣಪತಿಯನ್ನು ಆಟಿಕೆಯಾಗಿ ಕೊಡ್ತಾ ಇದ್ದೇವೆ ನಾವು. ಅಂಥ ಗಣಪತಿಯನ್ನು ಇವತ್ತು ನಾನು ಹೇಳಿದೆ, ಗಣಪತಿ ಬ್ರಹ್ಮಚಾರಿ. ಎಲ್ಲ ಹುಡುಗಿಯರೆಲ್ಲ ಅಗದಿ ನಿರ್ಬಿಡಿಯಿಂದ ಹೋಗ್ತಾರೆ ಗಣಪತಿ ಹತ್ರ. ಯಾಕಂದ್ರೆ ಅವ ಬ್ರಹ್ಮಚಾರಿ, ಯಾರ ಮೇಲೂ ಕಣ್ಣು ಹಾಕಿಲ್ಲ. ಆದರೂ ಕೂಡ ಏನದ ಆಶೀರ್ವಾದ ಮಾಡ್ತಾನೆ, ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಮಕ್ಕಳಾಗಲಿ ಅಂತ. ಆದರೆ ಬಂಧುಗಳೇ ಒಂದು ವಿಚಾರ ಮಾಡಿರಿ, ಎಲ್ಲರೂ ಹೋಗ್ತಾರ ಗಣಪತಿ ಅಂತ ಬುದ್ಧಿವಂತ ಮಗ ಬೇಕು, ವಿದ್ಯಾವಂತ ಮಗ ಬೇಕು, ಆದ್ರೆ ಗಣಪತಿ ಅಂತ ಮಗ ಬೇಡ ಅಂತ ಹೇಳ್ತಾರಲ್ಲ. ಗಣಪತಿ ಅಂತ ಮಗ ಹುಟ್ಟಿದ್ರೆ ಏನು ಮಾಡ್ತೀರಿ? ಒಬ್ಬರಿಗೆ ಗಣಪತಿ ಅಂತ ಮಗ, ಪಾರ್ವತಿ ಪರಮೇಶ್ವರಿ ಯಾಕೆ ಅವ್ನು ಕಳಿಸ್ತಾರಂದ್ರೆ ಇದೇ ಒಂದು 5 ದಿನ ತಣ್ಣ ಮಕ್ಕೋತಾವತ್ತಾವ ಎಡ್ಡು. ಯಾಕಂದ್ರೆ ಇಬ್ಬರು ಗಂಡ ಹೆಂಡ್ತಿ ನಡು ಹಾಕೊಂಡು ಮಕ್ಕೊಂಡ್ರಂದ್ರೆ ಬೆಳಗನ ಅದ್ರ ಮ್ಯಾಗ ಒಂದು ಸೊಂಡಿ ಒಗಿತಾನೆ, ಇದ್ರ ಮ್ಯಾಗ ಒಂದು ಸೊಂಡಿ ಒಗಿತಾನೆ. ಅದಕ್ಕೆ ಹೇಳುವಂಥ ತಾತ್ಪರ್ಯ ಅಂದ್ರೆ ಅಂಥ ಗಣಪತಿಯು ಕೂಡ ಇವತ್ತಿನ ದಿವಸ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಮನುಷ್ಯರ ಸಣ್ಣತನ ಬುದ್ಧಿಯನ್ನು ತೋರಿಸ್ತಾ ಇದ್ದೇವೆ. ಒಬ್ಬಾಕಿ ಹೆಣ್ಮಗಳಿದ್ದಳ್ರಿ,
ಭಾರಿ ಪರಡ ಚಾಪ್ಟರ್ ಇದ್ಲಕ್ಕಿ. ಆಕೆ ಏನು ಹೇಳಿಲ್ಲ ಅಂದ್ರೆ ವರ್ಷ ಗಣಪತಿ ಕುಂಡ್ರಿಸ್ತಿದ್ರು. ಅಲ್ಲಿ ಬಂದು ಸಂಘಟಕರಿಗೆ ಹೇಳಿದ್ಲು, ಯಪ್ಪ ನಿಮ್ಮ ಗಣಪತಿ ಎಷ್ಟು ಸತ್ತುಳವನ್ನ ನೋಡ್ತೀನಿ, ನನಗೆ ಗಂಡಸ ಮಗ ಆಗಲಿ, ನಾನು ಗಣಪತಿಗೆ ಬಂಗಾರ ಟೆಪಿಗೆ ಹಾಕ್ತೀನಿ ಅನ್ಲಕ್ಕಿ. ಅವರು ಸಂಘಟಕರಿಗೆ ಭಾಳ ಖುಷಿ ಆತ್ರಿ. ನಮ್ಮ ಗಣಪತಿಗೆ ಬಂಗಾರ ಟೆಪಿಗೆ ಹಾಕ್ತಾಳಂದ್ರೆ ಗಣಪತಿ ದಯಮಾಡಕ್ಕೆ ಗಂಡಸ ಮಗನ ಕೊಡಪ್ಪ 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 ಅಂತ ಎಲ್ಲರೂ ಪ್ರಾರ್ಥನಾ ಮಾಡಿದರು. ಆಯಿತು, ಯಥಾ ರೀತಿ ಮುಂದಿನ ವರ್ಷ ಗಣಪತಿ ಹಬ್ಬ ಅನ್ನೋದಕ್ಕೆ ಆ ಹೆಣ್ಮಗಳಿಗೆ ಏನಾತ್ರಿ, ಗಂಡ ಮಗು ಹುಟ್ಟಿದ ಕೂಡಲೇ ಅವ್ರ ಸಂಘಟಕರಿಗೆ ಖುಷಿ ಆಯ್ತು. ಈ ಸರ ಗ್ಯಾರಂಟಿ ನಮ್ಮ ಗಣಪತಿಗೆ ಬಂಗಾರ ಟೆಪಿಗೆ ಬರ್ತಾರೆ ತಿಳ್ಕೊಂಡು ಕಿರೀಟಿಲ್ಲಾರ ಗಣಪತಿನ ಮಾಡಿಸಿ ಕುಂಡ್ರಿಸಿದ್ರು. ಎಲ್ಲರೂ ಕೂಡಿ ಇಂಥ ತಾರೀಕಿಗೆ ಇಂಥವ್ರು ನಮ್ಮ ಗಣಪತಿಗೆ ಬಂಗಾರ ಟೆಪಿಗೆ ಹಾಕ್ತಾರೆ ಅನೌನ್ಸ್ ಮಾಡಿದರು. ಮಂತ್ರಿಗಳನ್ನ ಕರೆಸಿದ್ರು, ಎಲ್ಲ ಕರೆಸಿದ್ರು. ಆ ಹೆಣ್ಮಗಳು ಆ ಕೂಸಿನ ತೊಗೊಂಡು ಬೆಂಡ್ ಬಾಜಿ ಎಲ್ಲ ತೊಗೊಂಡು ಊದಿಸ್ಕೊತ ಬಾರಿಸ್ಕೊತ ಬಂದಡ್ರಿ. ಬಂದು ಎಲ್ಲ ಟಿ ವಿಯವ್ರು ಬಂದರು, TV 9ದವ್ರು ಬಂದರು, ನೋಡ್ಕೊತ ಬಂದರು, ಎಲ್ಲರೂ ಬಂದರು. ಆಕೆ ಹೇಳಿದ್ಲು, ಬಂಧುಗಳೇ ಗಣಪ ನನಗೆ ಇವತ್ತಿನ ದಿವಸ ನನಗೆ ಇಂಥ ಮಗುವಿನ ಕೊಟ್ಟಾನ, ಅದಕ್ಕೆ ಅವನಿಗೆ ಬಂಗಾರ ಟೆಪಿಗೆ ಹಾಕ್ತೀನಿ, ಎಲ್ಲರೂ ನೋಡ್ರಿ ಅಂದ್ಲು. ಎಲ್ಲರೂ ಹಾಕ್ತಾರಂದ್ಲು. ಅದಕ್ಕೆ ಏನು ಮಾಡಿಲ್ಲ ಅಂದ್ರೆ ಆ ಕೂಸಿನ ತಲೆ ಮ್ಯಾಗ ಒಂದು ಕಮಟಾದ ಟೆಪಿಗೆ ಇತ್ತು, ಅದಕ್ಕೆ ಹಾಕಿದ್ದು ಹಳಿ ಟೆಪಿಗೆ. ಆ ಟೆಪಿಗೆ ತೊಗೊಂಡ್ಕೊಂಡು ಗಣಪತಿಗೆ ಹಾಕಿದ್ದು. ಎಲ್ಲರೂ ಚಪ್ಪಾಳಿ ಹೊಡ್ರಿ ಅಂದ್ಲು. ಏನು ಬೇ ನೀನಂದ್ರೆ ಅವರು, ಅಲ್ಲ ಗಣಪತಿಗೆ ಬಂಗಾರ ಟೆಪಿಗೆ ಹಾಕ್ತೀನಿ ಅಂತ ಹಿಂಗೆ ಯಾಕಂದು ಕೊಳ್ಳೆ, ಅಯ್ಯಪ್ಪ ನಾ ಇಲ್ಲಿ ಹಂಗೆ ಹೇಳಿನಿ, ಬಂಗಾರ ಟೆಪಿಗೆ ಹಾಕ್ತೀನಿ ಅಂತ ಹೇಳಿನಿ, ನನ್ನ ಮಗ ಬಂಗಾರದ ಹೆಸರಿಟ್ಟಿನಿ, ಅದಕ್ಕೆ ಆ ಬಂಗಾರ ಟೆಪಿಗೆ ಗಣಪಗೆ ಹಾಕಿನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಪಕ್ಕಾ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಹಾಸ್ಯ ಕಲಾವಿದ ಅಜಯ್ ಸಾರಾಪುರಿ ಅವರು ಗಣಪತಿ ಸುತ್ತ ಇರೋ ಹಾಸ್ಯ ಪ್ರಸಂಗಗಳನ್ನ ಹೇಳ್ತಾರೆ. ಕೇಳಿ, ಎಂಜಾಯ್ ಮಾಡಿ. ಯಾರ್ಯಾರು ನಗ್ತಾ ಇದ್ದೀರೋ ಅವರೆಲ್ಲ ನರೇಂದ್ರ ಮೋದಿ ಗುಂಪಿಗೆ ಸೇರಿದವರು. ಯಾರು ನಗಂಗಿಲ್ಲ ಮನಮೋಹನ್ ಸಿಂಗ್ ಗುಂಪಿಗೆ ಸೇರಿದವರು. ಇನ್ನು ನಗ್ತಾ ನಗ್ತಾ ಅಲ್ಲೆಲ್ಲಿ ಜರ ನಿದ್ದೆ ಮಾಡಕೈತಿರಂದ್ರೆ ಸಿದ್ದರಾಮಯ್ಯ ಗುಂಪಿಗೆ ಸೇರಿದವರು. ಅದ್ರ ಭಾಳ ಚಂದ ನಗ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಸೆಕೆಂಡದ ನಗು ಒಂದು ನಿಮಿಷದ ಆಯುಷ್ಯನ ಹೆಚ್ಚು ಮಾಡ್ತೈತಂತ ಭಾಳ ಚಂದ ನಮ್ಮೆಲ್ಲ ಕಲಾವಿದರು ಹೇಳಿದರು. ನಿಜವಾಗ್ಲೂ ಇವತ್ತೆಲ್ಲ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲರೂ ನಗ್ತಾ ಇದ್ರಿ. ಆದರೆ ಮಾನ್ಯ ಗಣೇಶಿಗೆ ಅಪ್ಪ ಕೇಳಿದ, ಏನೋ ಮಗನೇ ನಿಂದು ಹಬ್ಬ ಬಂತಲ್ಲ ಸದ್ಯದಲ್ಲಿ. ಹೌದಪ್ಪ, ಎಷ್ಟು ವರ್ಷ ಹೋಗ್ತಾ ಇದ್ದೆ, ಹಬ್ಬ ಅಂದ್ರೆ ಸಿಕ್ಕಾಪಟ್ಟೆ ಬೋರ್ ಬರ್ತಿತ್ತು. ಈ ವರ್ಷ ಮಾತ್ರ ಭಾಳ ಖುಷಿಯಾಗಿದೆ, ಅದಕ್ಕೆ ಖುಷಿಯಿಂದ ನಾನು ಹೋಗ್ತಾ ಇದ್ದೀನಿ ಅಂದ. ಅವ್ರ ಮಮ್ಮಿ ಕೇಳು, ಈ ವರ್ಷ ಯಾಕೆ ಖುಷಿಯಾಗಿದೆ ಅಂತ ಕೇಳು. ಆವಾಗ ಅವಂದ, 2 ವರ್ಷ ಹಿಂದೆ ಹೋದೆ, ಇಡೀ ಒಂದು 11 ದಿವಸ ಕುಳಿತರೆ ಬರೀ ಶಾಂತಾಬಾಯಿ 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 ಇದು ಹಾಡು ಕೇಳೋದಾಯ್ತು. ಇನ್ನು 2ನೇ ವರ್ಷ ಮತ್ತೆ ಹೋದ ವರ್ಷ ಹೋಗ್ತೀನಿ, ಆವಾಗ ನೋಡಿದ್ರೆ ಜಿಂಗ್ ಜಿಂಗ್ ಜಿಂಗಾಟ್ ಜಿಂಗ್ ಜಿಂಗ್ ಜಿಂಗಾಟ್ ಜಿಂಗ್ ಜಿಂಗ್ ಜಿಂಗಾಟ್ ಇದು ಹಾಡು ಕೇಳೋದ್ರಿ 11 ಸಲ ಇದೆ. ಮತ್ತು ಇನ್ನು ಕೆಲವ್ರು ಕೇಳ್ತೀನಿ, ಮಮ್ಮಿ ನಾನು ಕುಣಿಸ್ತಾರೆ ಈ ಕಡೆ ಮುಖ ಮಾಡ್ಕೊಂಡು ಕೂತಿರ್ತೀನಿ, ಹಿಂದಿಲಿ ಇಸ್ಪಟ್ ಆಡ್ತಾರೆ. ಇಸ್ಪಟ್ ಆಡೋ ಅಷ್ಟಲ್ಲ, ಚಿಕನ್ ಫ್ರೈ ಚಿಕನ್ ಲೆಗ್ ಪೀಸ್ ಎಲ್ಲ ತಂದಿರ್ತಾರೆ. ಹಿಂದೆ ತಿರುಗಿ ನೋಡ್ತೀನಿ, ಒಂದಿಟ್ಟು ಎದ್ದು ಹೋಗಿ ಕೊಂಡ್ಬೇಕು ಅನಿಸ್ತೈತೆ. ಕರಿ ಏನು ಮಾಡೋದು, ನಾ ದೇವರಾಗಿ ಕೊಂಡಬೇಕಲ್ಲ. ಅದಕ್ಕೆ ಈ ವರ್ಷ ಯಾಕೆ ಖುಷಿಯಿಂದ ಹೋಗ್ತಾ ಇದ್ದೇನೆ ಅಂದರೆ, ಎಲ್ಲ ಭೂಲೋಕದ ಜನ ವಿಚಾರ ಮಾಡಿ ಒಂದು ಮಣ್ಣಿನ ಗಣಪತಿಯನ್ನು ಮಾಡಿ, ಒಂದು ನಿಸರ್ಗ ಸ್ನೇಹಿ ಗಣಪತಿಯನ್ನು ಮಾಡಿ ಕುಣಿಸ್ತಾರಲ್ಲ, ಅದಕ್ಕೆ ನಾನು ಹೆಮ್ಮೆಯಿಂದ ಈ ವರ್ಷ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗಣೇಶ ಹೇಳುತ್ತಾನೆ ಮತ್ತೆ ಹೇಳುತ್ತಾನೆ, ನಾನೇ ಪಟಾಕಿ ದೇವರು. ಗಣೇಶ ಹೇಳುತ್ತಾನೆ ಮತ್ತೆ ಹೇಳುತ್ತಾನೆ, ನಾನೇ ಪಟಾಕಿ ದೇವರು. ಮಣ್ಣಲ್ಲಿ ನನ್ನ ಮೂರ್ತಿಯ ಮಾಡಿ, ಖುಷಿಯಿಂದ ಹಾಡಿ ಖುಷಿಯಿಂದ ಆಡಿ, ಹೋಗುವಾಗ ಗರ್ಭದಲ್ಲಿ ಒಂದು ಸಸಿ ಹಾಕಿ, ಮರವಾಗಿ ಬೆಳೆವೆ ಹೆಮ್ಮರವಾಗಿ ಬೆಳೆವೆ, ನೆರಳನ್ನು ನೀಡುವೆ ಭೂಮಿಗೆ ಮಳೆಯನ್ನು ತರಿಸುವೆ. ನಿಜವಾಗ್ಲೂ ಭಾಳ ಸಂತೋಷ. ಯಾಕೆಂದರೆ ಇಂಥೆಲ್ಲ ಒಂದು ಒಳ್ಳೆಯ ಸ್ನೇಹಿಗಳನ್ನ ನೋಡ್ಕೋಬೇಕಾಗಿದೆ. ನೋಡಿ, ಈಗ ನಾವೆಲ್ಲ ಮಳೆ ಇಲ್ಲ ಬಡ್ಕೋತಾ ಇದ್ದೀವಿ. ಹೌದು, ನಿಜವಾಗ್ಲೂ ಇಷ್ಟು ದುಃಖ ಆಗಿದೆ ಅಲ್ಲ, ಮಳೆಗಾಲ ಅನಿಸ್ತಾ ಇಲ್ಲ. ಯಾಕೆ ಹೇಳಿ, ನಾವು ಒಂದು ನಮ್ಮ ಕಾರನ್ನು ಪಾರ್ಕ್ ಮಾಡಬೇಕಾದ್ರೆ ನೆರಳನ್ನು ಹುಡುಕಾಡ್ತೀವಿ, ನಮ್ಮ ಬೈಕನ್ನು ಪಾರ್ಕ್ ಮಾಡಬೇಕಾದ್ರೆ ನೆರಳನ್ನು ಹುಡುಕಾಡ್ತೀವಿ. ಅದೇ ಒಂದು ಮರವನ್ನು ಹಚ್ಚಬೇಕು ಅನ್ನೋದು ಯಾರೂ ವಿಚಾರ ಮಾಡೋಂಗಿಲ್ಲ, ಯಾರೂ ಆಲೋಚನೆ ಮಾಡೋಂಗಿಲ್ಲ. ಅದಕ್ಕೆ ಸಣ್ಣ ಮರಿ ಇದ್ದದ ದೊಡ್ಡ ಗಿಡ ಕೇಳ್ತಂತೆ, ತನ್ನ ತಾಯಿ ಕೇಳ್ತಂತೆ, ಅಮ್ಮ ನಮ್ಮನ್ನೆಲ್ಲ ಇವ್ರು ಕಡಿತಾರಲ್ಲ, ಕಡಿದು ಏನು ಮಾಡ್ತಾರೆ ಅಂತ ಮರಿ ಕೇಳ್ತಂತೆ. ಅವಾಗ ತಾಯಿ ಗಿಡ ಹೇಳ್ತಂತೆ, ಏನಿಲ್ಲ ಪುಟ್ಟ, ನಮ್ಮನ್ನೆಲ್ಲ ಕಡಿತಾರ, ತುಂಡು ಮಾಡ್ತಾರೆ, ಪುಡಿ ಮಾಡ್ತಾರೆ, ಪೇಪರ್ ಮಾಡ್ತಾರೆ, ಪೇಪರ್ ಮೇಲೆ ಬರೀತಾರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ.
ಅದಕ್ಕೆ ಹಂಗಾಗಬಾರ್ದು. ಎಲ್ಲರ ಮರವನ್ನು ಬೆಳೆಸೋಣ, ಸಂಕಲ್ಪ ಹಾಕೋಣ. ಯಾಕಂದ್ರೆ ಒಂದು ಒಳ್ಳೆಯ ಹಬ್ಬದಲ್ಲಿ ಒಳ್ಳೆಯ ಆಲೋಚನೆಗಳು ಮಾಡಬೇಕು. ಮಾನ್ಯ ನಮ್ಮ ಊರಲ್ಲಿ ಒಂದು ಸ್ಪರ್ಧೆ ನಡೆದಿತ್ತು. ಅಲ್ಲಿ ಏನು ಸ್ಪರ್ಧೆಪ್ಪ ಅಂದರೆ, ಯಾರು ಒಂದು 10 ಮಂದಿ ನಿಂತಿದ್ರು. ಯಾರು ಹೊಳೆಯಲ್ಲಿ ಈಜಿ ಫಸ್ಟ್ ಬರ್ತಾರೋ ಅವ್ರಿಗೆ ಬಂಗಾರ, ಒಂದು 10 ಲಕ್ಷ ರೂಪಾಯಿ ಬಹುಮಾನ, ಅದ್ರ ಜೊತೆ ಬಂಗಾರದ ಕೈಗಡಗ. 10 ಮಂದಿ ರೆಡಿಯಾಗಿ ನಿಂತಿದ್ದಾರೆ, ಒಬ್ಬರು ಜಿಗಾಕ್ ತಯಾರಿಲ್ಲ. ಯಾಕೆ ಹೇಳ್ರಿ? ಹೊಳೆಯಾಗ ಮೊಸಳುಗಳದಾವ, ಮೊಸಳೆ ಕೈಯಿಂದ ಕಸ್ಕೊಂಡು ಫಸ್ಟ್ ಬರಬೇಕು. ಇವು ಮೊದಲು ಜಿಗ್ತಾನೋ, ಇವು ಮೊದಲು ಜಿಗ, ಒಬ್ರಿಗೊಬ್ರು ನೋಡ್ಕೊತಾ ಇದ್ದಾರೆ, ಒಬ್ಬರು ಜಿಗ್ತಾ ಇಲ್ಲ. ಅಷ್ಟೊತ್ತಿ ಒಬ್ಬ ಜಿಗಳ ಬೆಟ್ಟ ಈಜಾಕ್ ಶುರು ಮಾಡಿದ, ಮೊಸಳೆಲ್ಲ ಬೆನ್ನು ಹತ್ತಿದ್ದು. ಈಜಾಕ್ ಶುರು ಮಾಡಿದ, ಮೊಸಳೆಲ್ಲ ಬೆನ್ನು ಹತ್ತಿದ್ದು. ಕೊನೆಗೆ ಕಸ್ಕೊಂಡು ಹಿಂತಿರುಗಿ ನೋಡ್ತಾನೆ, ಎಲ್ಲ ಜನ ಚಪ್ಪಾಳೆ ಬಾರಿಸ್ತಾಯಿದ್ರು. ಸ್ಟೇಜ್ ಮೇಲೆ ಕರೆದ್ರು. ಅವನೇ ಫಸ್ಟ್ ಬಂದಿದ್ದ ಅಂತ ಹೇಳಿ ಅವನ ಹೆಸರು ಹೇಳಿ ಸ್ಟೇಜ್ ಮೇಲೆ ಕರೆದ್ರು. ಬಹುಮಾನ ತಗೊಂಡ ನಂತರ ಮೈ ಕೊಟ್ಟರು, ನಿಮ್ಮ ಅನಿಸಿಕೆ ಹೇಳಿ ಅಂತ. ಏನಿಲ್ಲ, ನಮ್ಮ ಊರಲ್ಲಿ ಒಂದು ಒಳ್ಳೆಯ ಸ್ಪರ್ಧೆ ಇದೆ, 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ, ಬಂಗಾರದ ಕೈಗಡೆ ಇಟ್ಟಿದ್ದಾರೆ, 10 ಮಂದಿ ನಿಂತಿದ್ದಾರೆ. ನಾನಂತೂ ಫಸ್ಟ್ ಬಂದಿದ್ದೀನಿ, ಆದರೆ ನಾನು ನುಗ್ಗಿಸಿದಾಗ ಯಾರು ಗೊತ್ತಿಲ್ಲ ನಾವು. ಇಷ್ಟು ಅಂದ ತಕ್ಷಣ ಹೆಂಡ್ತಿ ಅಲ್ಲಿ ನಿಂತಿದ್ದಳು, ಮುಸು ನಗಾದಳಕ್ಕೆ. ಹಿಂಗೆ ಮಾಡಿದವ ಮಾಡಲಿಕ್ಕೆ. ಬಹುಶಃ ಇದಕ್ಕೆ ಇರಬೇಕು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರಬೇಕು ಅಂತ. ಅದಕ್ಕೆ ಅದನ್ನು ನಿರ್ಣಾಯಕರು ನೋಡ್ರು, ಆಕೆ ಸನ್ನೆ ಮಾಡೋದು. ಸ್ಟೇಜ್ ಮೇಲೆ ಕರೆದ ಆಕೆಗೆ ಮೈ ಕೊಟ್ಟರು. ನಿಮ್ಮ ಅನಿಸಿಕೆ ಏನು? ನನ್ನ ಗಂಡನ ಯಶಸ್ವಿಗೆ ಮುಖ್ಯವಾಗಿ ನಂದು ಒಂದು ಅರ್ಧ ಪಾಲಿದೆ, ಅದಕ್ಕಾಗಿ ಆ 10 ಲಕ್ಷದಲ್ಲಿ ನನಗೂ 5 ಲಕ್ಷ ಕೊಡಬೇಕು ಅಂದರು. ಅಂದ ತಕ್ಷಣ ನಾವು ನಿರ್ಣಾಯಕರಂದರು, ಬುದ್ಧಿ ಎಲ್ಲಿಟ್ಟಿದ್ದೀರಿ ನೀವು? ಅಲ್ರಿ, 5 ಲಕ್ಷ ಸಂಬಂಧ ನಿಮ್ಮ ಗಂಡನ ಹಿಂಗೆ ತಳ್ಳಿ ಹೋಗ್ತಾರೆ ಅಂದ್ರೆ ಏನು ನಿಮ್ಮದು? ಏನಿಲ್ಲ, ನನಗೇನು ಲಾಸ್ ಇಲ್ಲ. LIC ಜೀವನ ಪಾಲಿಸಿ, ಜೀವನ ಆನಂದ ಇದ್ದಂಗೆ. ಸತ್ರು ರೊಕ್ಕ ಬರ್ತಾವು, ಇದ್ರೂ ರೊಕ್ಕ ಬರ್ತಾವು. ಅದು ಹೆಂಗೆ ಅಂತ ನಿರ್ಣಾಯಕರು ಕೇರ್ ನೋಡ್ರೆ. ಈಗ ಗೆದ್ದು ಬಂದರು, 10 ಲಕ್ಷ ಬಂತು. ಸತ್ತಿದ್ರೆ 20 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ. ಅದಕ್ಕೆ ನಮ್ಮ ಸಂಸಾರದಲ್ಲಿ ಕಾಣ್ತಿರ್ತೀವಿ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಘೋಷಣೆ ಮಾಡಿದ್ರು. ಏನು? 5 ಮಕ್ಕಳಿದ್ದವ್ರಿಗೆ 1 ಕಾರ್ 1 ಮನೆ. 5 ಮಕ್ಕಳಿದ್ದವ್ರಿಗೆ 1 ಕಾರ್ 1 ಮನೆ. ಇಬ್ಬರು ಗಂಡ ಹೆಂಡ್ತಿಗೆ ಚಿಂತಿತ್ತು. ಹೆಂಡ್ತಿ ಅಂದಳು, ಅಲ್ರಿ ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರು ಮನೆ ಕೊಡ್ತಾ ಇದ್ದಾರೆ, ನಮಗದಾವು 3 ಮಕ್ಕಳು, ಹೆಂಗೆ ಮಾಡೋದ್ರಿ ಅಂದಳು. ಅವಾಗ ಗಂಡ ಅಂದ, ನೀ ತಪ್ಪು ತಿಳ್ಕೊಂಡಿದ್ರೆ ಒಂದು ಮಾತು ಹೇಳ್ತಾನಂದ. ಇಲ್ಲಿ ತಗೋರಿ, ನಾ ತಪ್ಪು ತಿಳ್ಕೊಂಡಿಲ್ಲ ಹೇಳ್ರಿ ಅಂದಳು. ನೋಡು, ತಪ್ಪು ತಿಳ್ಕೋದಿಲ್ಲ, ನನ್ನ ಜೊತೆ ಜಗಳಾಡೋದಿಲ್ಲ, ನನ್ನ ಜೊತೆ ಮಾತು ಬಿಡೋದಿಲ್ಲ, ಹಂಗಿದ್ರೆ ಹೇಳ್ತಾನಂದ. ಇಲ್ಲಿ ತಗೋರಿ, ನಿಮ್ಮ ಜೊತೆ ಟೋಟಲಿ ಜಗಳಾಡಂಗೆ ಹೇಳ್ರಿ ಅಂದಳು. ಅವಾಗ ಗಂಡ ಅಂದ, ಅವು ಬಾಜುಕಿನ 2 ಮಕ್ಕಳು ಅದಾವು, ನನಗೆ ಹುಟ್ಟಿದವ ಕರ್ಕೊಂಬರ್ಲ ನಾ ಅಂತ ಹೇಳ್ತೇನೆ ರೀ. ಹೆಂಡ್ತಿಗೆ ಬಿ ಪಿ ಏರ್ತು. ನಿಮ್ಮನ್ನು ಆಮೇಲೆ ವಿಚಾರ ಮಾಡ್ಕೋತಾನೆ. ಮೊದಲು ನಮಗೆ ಕಾರು ಮನೆ ಬೇಕು, ಆ 2 ಮಕ್ಕಳು ಕರ್ಕೊಂಬರೋದಳು. ಇವು ಫುಲ್ಲು ಖುಷಿಯಿಂದ ಓಡ್ತೋ 2 ಮಕ್ಕಳನ್ನ ಕರ್ಕೊಂಡು ಬಂದ. ಅಷ್ಟೊತ್ತಿ ಇವು 3 ಮಕ್ಕಳು ಕಾಣಲಿಲ್ಲ. ನಮ್ಮ ಎಲ್ಲಿ ಹೋದ, ನಾವು 3 ಮಕ್ಕಳನ್ನ ನಾವು ಆಯ್ಕಂದಳು. ಅವರಪ್ಪ ಬಂದು ಕರ್ಕೊಂಡು ಹೋದಂದಳು. ಮೊನ್ನೆ ನಮ್ಮ ಊರಾಗ ಒಂದು ಹಾಸ್ಪಿಟಲ್ ಓಪನಿಂಗ್ ಮಾಡಿದಾರೆ ರೀ. ದೊಡ್ಡ ಹಾಸ್ಪಿಟಲ್, ಫೇಮಸ್ ಡಾಕ್ಟರ್ ಅವನು. ಅಂಥದ್ರಲ್ಲಿ ಒಬ್ಬ ಕಂಪೌಂಡರ್ ಇಟ್ಕೊಂಡ. ಏನು ವಿಚಿತ್ರ ಅಂದರೆ, ಪ್ರತಿ ಅಮಾಸಿಗೊಂದು ಪೇಷಂಟ್ ಗ್ಯಾರಂಟಿ ಡೆತ್ ಆಗ್ತಿತ್ತು. ಇದು ದೊಡ್ಡ ಡಾಕ್ಟರ್ ಗೂಢಾಚಾರ ಇತ್ತು. ಪೊಲೀಸ್ ಸ್ಟೇಷನ್ದವ್ರೆಲ್ಲ ಬಂದು ವಾರ್ನಿಂಗ್ ಮಾಡಕತ್ತಾರೆ, ಯಾಕೆ ಸಾಯಕವ ಪೇಷಂಟ್ ನೋಡ್ರಿ ಅಂತಲ್ಲಿ. ಇವ್ ಕಂಪೌಂಡರ್ ಕರೆದ, ಅಲ್ಲೂ ಡೈಲಿ ಸಾಯಂಗಿಲ್ಲ, ಪ್ರತಿ ತಿಂಗಳ ಅಮಾಸಿನ ಪೇಷಂಟ್ಗಳು ಯಾಕೆ ಸಾಯ್ತಾವ ಅಂದ. ನನಗೇನು ಗೊತ್ತ್ರಿ ಸಾಹೇಬ್ರೆ, ವರ್ಷನ ಅಮಾಸಿ ದೇವ್ರು ನಿಮ್ಮ ಕಡೆ ರಜಾ ತೊಗೊಂಡು ದೇವ್ರು ಹೋಗ್ತಾನ, ನನಗೇನು ಗೊತ್ತ್ರಿ ಅಂದವ. ಮತ್ತು ಅವತ್ತು ಯಾರು ಕಸ ಹೊಡಗ ಬರ್ತಾರೆ ನಿನ್ನ ಬದಲಾಗಿ? ನನ್ನ ಹೆಂಡ್ತಿ ಬರ್ತಾಳು. ಹಂಗಾರೆ ನಿಮ್ಮ ಹೆಂಡ್ತಿ ಏನಾರ ಮಾಡ್ತಾಳೆ ಕೇಳಿದವು ಡಾಕ್ಟ್ರ್. ನಮ್ಮ ಹೆಂಡ್ತಿ ಓದಾಕೆ ಬರೋಂಗಿಲ್ಲ, ಬರೆಯಕ್ಕೆ ಬರೋಂಗಿಲ್ಲ, ನಮ್ಮ ಹೆಂಡ್ತಿ ಏನೂ ಮಾಡೋಂಗಿಲ್ಲ ರೀ. ಈ ದೊಡ್ಡ ಗೂಢಾಚಾರ ಬಿತ್ತಲ್ಲ. ಅವಾಗ ಒಂದು ಪ್ಲ್ಯಾನ್ ಬಂತು. ಏನು? ಹಾಸ್ಪಿಟ್ಲ್ ತುಂಬೆಲ್ಲ CC ಕ್ಯಾಮ್ರಾ ಹಾಕೋದು. CC ಕ್ಯಾಮ್ರಾ ಹಾಕಿರು. ಅಮಾಯಿಸಿದು ಎಲ್ಲರೂ ಡಾಕ್ಟ್ರು ರೆಡಿಯಾಗಿ ಕೂತರು, ಹೆಂಗೆ ಪೇಷಂಟ್ ಸಾಯ್ತು ನೋಡಬೇಕಂತ. ಇಡೀ ICU ಕೇಂದ್ರದಲ್ಲೇ CC ಕ್ಯಾಮ್ರಾ. ICU ಅಟ್ಟ ಸಾಯ್ತಿದ್ದು ಪೇಷಂಟ್ಗಳು, ಮತ್ತು ಬೇರೆ ಕಡೆ ಎಲ್ಲೂ ಸಾಯ್ತಿರ್ಲಿಲ್ಲ. ಇವ್ ಕಂಪೌಂಡ್ರ್, ನೀ ಹೋಗಿ ದೇವ್ರಿಗೆ ಅಂದ. ಇವ್ ಡಾಕ್ಟರ್ ಕಂಪೌಂಡ್ರ್ ಹೇಳ್ದ, ಹೋಗಿ ದೇವ್ರಿಗೆ ಅಂದ. ಇವ್ ದೇವ್ರಿಗೆ ಹೋದ. ಅವ್ನು ಹೆಂಡ್ತಿ ಬಂದಳು. ಹಾಸ್ಪಿಟಲ್ ಬಂದಕಿನ ICUದ ಒಳಗೆ ಹೋದಳು. ಕಸಬರಿಗೆ ತೊಗೊಂಡು ಹಿಡ್ಕೊಂಡಳು ಬಗಲಾಗ. ಸೀದಾ ಹೋದಳು. ICU ಪ್ಲಗ್ ಇತ್ತಲ್ಲ, ಆಕ್ಸಿಜನ್, ಅದನ್ನ ತೆಗೆದಳು. ತನ್ನ ಮೊಬೈಲ್ ಚಾರ್ಜ್ ಹಾಕಿಳು. ತನ್ನ ಕಸ ಹುಡುಗ ತಾ ಮಾಡಿ ಬಂದಳು ಹೊರಗೆ. ಅದು ಪೇಷಂಟ್ ವೈದ್ಯಾಡಿ ಹತ್ತಿರ್ತೈತೆ ಅದು. ಆಕೆ ಏನು ಗೊತ್ತದು, ಮತ್ತೆ ಹೊರಗಿಂದ ಕಸ ಹುಡುಗ ಬರೋಕೆ ಪ್ಲಗ್ ತೆಗಿ, ಆ ಪ್ಲಗ್ ಹಾಕಿ ಮತ್ತೆ ಹೋಗಿಬಿಡೋಕೆ. ಹಿಂಗೆ ಮಾಡಿ ಪ್ರತಿ ತಿಂಗಳು ಸಾಯ್ತಿದ್ದು. ಈ ಕಂಪೌಂಡ್ರಿ ಇಬ್ಬರು ಬ್ಯಾಡ್ ಗಂಡ ಇಂತ ತೆಗಿಸ್ಬಿಟ್ಟ ಡಾಕ್ಟರ್. ಮತ್ತೊಂದು 20 ದಿವಸ ಅಂದ್ರೆ ಮತ್ತೊಬ್ಬನ ಪೇಷಂಟ್ ನೇಮಕ ಮಾಡ್ಕೊಂಡ.
ಮತ್ತು ಸೇಮ್ ಅಮಾಶಿ ಬತ್ ಬೇರೆ ಕಂಪೌಂಡ್ರನ್ನ ಬುಕ್ ಮಾಡ್ಕೊಂಡಾರ. ಇನ್ನು ತೆಗೆತಾರಂದ ಬಗ್ಗೆ ಮಾತಾ ಮುಗಿತಲ್ಲ, ಯಾರೋ ಅಮಾಶಿಗೆ ನೋಡೋಕೆ ಹೋಗಲಿಲ್ಲ ಅಂತ ಸಿ ಸಿ ಕ್ಯಾಮ್ರಾಗೆ ಲಕ್ಷ ಇರಲಿಲ್ಲ. ಸಿ ಸಿ ಕ್ಯಾಮ್ರಾ ಚಾಲು ಇದು. ಮತ್ತು ಅಮಾಶಿ ಒಂದು ಪೇಷಂಟ್ ಸಾಯ್ತ. ಇದು ಡಾಕ್ಟರ್ ದೊಡ್ಡ ಗೂಢಾಚಾರ ಬಿತ್ತು. ಅವ್ರನ್ನ ತೆಗಿಸಿದ್ರೆ ಮತ್ತೆ ಯಾಕೆ ಸಾಯ್ತು ಪೇಷಂಟ್ ಇಲ್ಲ. ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೋಡ್ತಾರೆ, ಇವು ಹೊಸ ಕಂಪೌಂಡ್ರ್ ಎಂಟ್ರಿ ಇದ್ದಲ್ಲ, ಇವು ಇದ್ರಾಗ ಬಂದಿದ್ದ ಐಶ್ವದಾಗ ಒಂದು ಪೇಷಂಟಿಗೆ ಮ್ಯಾಲೆ ನೋಡ್ಕೋತ ಮಲ್ಲಿಗೈತಿ ಹಿಂಗೆ. ಅವ ಕಂಪೌಂಡ್ರದ ಹೊಸ ಸುಳ್ಳು ಮಗನ, ಮನ್ಯಾಗೂ ಹಿಂಗೆ ಬೀಳ್ತೀರಿ, ಇಲ್ಲೂ ಹಿಂಗೆ ಬೀಳ್ತೀರಿ, ಯಾರ ಜೊತೆ ಮಾತಾಡಂಗಿಲ್ಲ, ನಗಂಗಿಲ್ಲ, ಮಕ್ಕಳ್ರೆ ಬಾಜುಗೆ ಟಿ ವಿ ಇಟ್ಟದವ್ರು ಟಿ ವಿ ನೋಡೋದು ಬಿಟ್ಟು ಹಿಂಗೆ ನೋಡ್ಕೋತ ಕೂತಿ, ತೊಗೊಳ್ಳಿ ಟಿ ವಿ ನೋಡೋ ಪ್ಲಗ್ ಹಾಕ್ತಾನಂದ, ಅವ್ನು ಪ್ಲಗ್ ತೆಗೆದ ಟಿ ವಿ ಪ್ಲಗ್ ಆಗಿಬಿಟ್ಟು ಅದು ಸರಿ. ಯಾವುದ್ರಲ್ಲಿ ಹಾಸ್ಯ, ಎಲ್ಲ ಹಾಸ್ಪಿಟಲ್ ಎಲ್ಲ ಕಡೆ ನಮ್ಮ ಸಂಸಾರದಾಗ ಹಾಸ್ಯ ಸಿಗ್ತಾವ್ರಿ. ಮೊನ್ನೆ ಸೊಸೆ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಾಳ್ರಿ. ಬೆಳಿಗ್ಗೆ ಫಸ್ಟ್ ದಿನ ಬೆಳಿಗ್ಗೆದ್ದು ಸ್ನಾನಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಅತ್ತಿ ಓಡಿ ಬಂದು ಸೊಸೆನ ತಳಿ ಓಡಿ ಹೋಗಿಬಿಟ್ಟು ಸ್ನಾನ ಮಾಡೋಕ್ಕೆ. ಬಾಗಿಲು ಹಾಕೊಂಡು ಜಳಕ ಮಾಡ್ಕೋದು ಹಾಡು ಶುರು ಮಾಡಿದಳು. ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ ಆ ಆ ಇ ಈ ಎ ಎ ಐ ಓ ಓ ಔ ಅಂ. ನಾವೇನು ಮಾತಾಡೋ ನಿನ್ನ ಅಷ್ಟಂದ ತಕ್ಷಣ ಸೊಸೆ ಅತ್ತೆ ಹೊರಗೆ ಬಂದಳು. ಇನ್ನೇನು ಸೊಸೆ ಹೋಗಬೇಕನ್ನುವಷ್ಟರಲ್ಲಿ ಅತ್ತೆ ಓಡಿ ಹೋದಳು. ಮಾವ ಓಡಿ ಹೋದ. ಅವನು ಬಾಗಿಲು ಹಾಕೊಂಡು ಜಳಕ ಮಾಡ್ಕೊಂಡು ಹಾಡು ಶುರು ಮಾಡಿದ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಅವನು ಸ್ನಾನ ಮುಗಿಸ್ಕೊಂಡು ಬಂದ. ಇನ್ನೇನು ಸೊಸೆ ಹೋಗಬೇಕನ್ನುವಷ್ಟರಲ್ಲಿ ಗಂಡು ಹೊಂಟಿದ್ದ. ಹೆಂಡ್ತಿ ತಡೆದಳು. ಅಲ್ರಿ, ನಿಮ್ಮ ಮನ್ಯಾಗ ಎಲ್ಲರೂ ಸಂಗೀತ ಕಲ್ತಾರ? ಯಾರೂ ಸಂಗೀತ ಕಲ್ತಿಲ್ಲ, ಇವರೆಲ್ಲ ಬಾತ್ರೂಮ್ ಸಿಂಗರ್ಸ್. ಬಟ್ ರಾಗಬದ್ಧವಾಗಿ ಸಂಗೀತವನ್ನು ಚಂದ ಹಾಡ್ತಾರಲ್ರಿ ಅಂದಳಾಕೆ. ಹೌದು, ದಿನಾಲು ಹಾಡಿ 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 ರಾಗ ಬರ್ತೈತಿ. ಈಗ ನಾನು ಜಳಕೋದ್ರೂ ಹಾಡಬೇಕು, ನೀನು ಜಳಕೋದ್ರೂ ಹಾಡಬೇಕಂದವು. ಆಕೆ ಯಾಕ್ರಿ ಅಂದಳು. ಯಾಕೆಂದರೆ ಬಾಗಿಲು ಚಿಲುಕಿಲ್ಲ. ಈಗ ಟ್ರಾಫಿಕ್ ಪೊಲೀಸ್ ಜೊತೆ ಸ್ವತಃ ಗಣಪತಿಯೇ ವೇದಿಕೆಗೆ ಬಂದು ನಿಮ್ಮನ್ನ ನಗಿಸ್ತಾರೆ. ಹೌದ್ರಿ, ನಾನು ತಮಾಷೆ ಮಾಡ್ತಿಲ್ಲ, ಬೇಕಿದ್ರ ನೀವೇ ನೋಡಿ. ಸರ, ಗಣಪತಿ ಬಹಳ ವಿಶೇಷ ಐತಿ ಸರ್. ಅಂತ ವಿಶೇಷ ಏನೈತ್ಲಿ ಗಣಪತಿ ಒಳಗೆ ಹೇಳಿ ಸರ? ಇದು ಯಾವ ಪ್ರಾಣಿ ಬೇಕು ಆ ಪ್ರಾಣಿಗೆ ಒದರ್ತದ ಸರ್ ನಮ್ಮ ಗಣಪತಿ. ಹೌದು. ಹಾಡ ಹಾಡ್ತದ ಸರ್, ಡ್ಯಾನ್ಸ್ ಮಾಡ್ತದ ಸರ್, ಹೌದು, ಮೈ ಅಳ್ಳಾಡ್ತದ ಸರ್, ವಾಕಿಂಗ್ ಮಾಡ್ತದ ಸರ್, ಎಲ್ಲ ಮಾಡ್ತದ. ಯಾವ ಪಕ್ಷಿದ್ ಮಾಡ್ತೈತಿ? ಪಕ್ಷಿದ ಕಿತ್ತ ಪ್ರಾಣಿ ನೋಡೋಣ ಸರ್. ಸರ, ನೀವು ಕೋಳಿ ನೋಡ್ರಿ. ಕೋಳಿ ನೋಡೇನಿ. ಕೋಳಿ ಗಂಡ ಯಾರು? ಕೋಳಿ ಗಂಡ ಯಾರ್ಲೆ? ಈ ಅಕಾಡಿವ ಪೊಲೀಸ್ ನೌಕರಿ ತಗೊಂಡಂತಿನ ಹೂಂಜ್ರಿ ಮಗನ, ಅದಕ್ಕೂ ಮದುವೆ ಮಾಡಿಸಿದೆ. ಇರಲಿ, ಅದ ಹೆಂಗ್ ಓದಿರ್ತೈತೆ? ಅವ್ರಿಬ್ಬರು ಗಂಡ ಎಂತೀರಿ, ಅವ್ರಿಗಿಬ್ಬರಿಗೆ ಮಕ್ಕಳಾಕವ್ರಿ ಮಕ್ಕಳ ಕೋಳಿ ಮರಿ. ಈ 3 ಟೈಪ್ ಓದಿರ್ತದೆ ಸರ್. ಹೌದು, ತೋರ್ಸಂಗ್ರ. 10 ರೂಪಾಯಿ ಕೊಟ್ರಿ. 10 ರೂಪಾಯಿ ಕೊಟ್ರಿ. 10 ರೂಪಾಯಿ? ಹೌದು. ಅದಕ್ಕೆ ಯಾಕೆ 10 ರೂಪಾಯಿ? ಸುಮ್ಮನೆ ಒದರ್ಸ್ತಾರನಪ್ಪ. ನಾವು ಹಿಂಗ ಬಾಜಾರ್ ತಿರ್ಕೊತ ಹೊಂಟಿವಿ. ಅವ್ರು 1001 ರೂಪಾಯಿ ಕೊಟ್ಟಿನ ಅದಕ್ಕೆ. ಹೋಗ್ಲಿ ಬಳ್ಳೆ, 10 ರೂಪಾಯಿ ನಾವ ಮಂದಿ ಕಡೆ ಕೆತ್ತೀವಿ, ನಮ್ಮ ತಲೆ ಕೆತ್ತಾಕತ್ತ ನಮಗೆ. ಇರ್ಲೇ ತಗೊಳ್ಳೆ ಮಗನ, 10 ರೂಪಾಯಿ ಅಲ್ಲ ಸಿಗವಾಳು ತಡಿಲಿ. ಹಾಕ್ರಿ ಎಷ್ಟೆಷ್ಟು ಮಂದಿ ಹೋದಾವ ಯಾರಿಗೆ ಗೊತ್ತಾವ. ತಗೊಳ್ಳಿ. 10 ರೂಪಾಯಿ ಕೇಳಿದ್ರಿ ಮರ ಪ್ಯಾಂಟ್ ಗಿಟ್ಟ ಯಾಕತ್ತ ನೀವು? 10 ರೂಪಾಯಿ ಸಾಕು. 500 ಕೊಡ್ರಿ. 500 ಓಲಿ ಎಷ್ಟು ಬೇಕಂತೇಳಿ? 2000 ಕೊಡ್ರಿ. 2000 ತಗೊಳ್ಳಿ. 10 ರೂಪಾಯಿ ಕಟ್ರೆ ಮತ್ತೆ ಬೇಡಿದ್ದ ಅಷ್ಟ ಅಲ್ಲ, ತಪ್ಪು ಕೇಳಿದ್ದೆ ಅನ್ಸುತ್ತೆ. 500 ಕೇಳಿದ್ರೆ 500 ಕೊಡ್ತಿದ್ದೆ ಸರ್. ಈಗ ಕೋಳಿಗೆ ಓದರ್ಸ್ಬೇಕು. ಕೋಳಿ ಬೇಡ, ಹುಂಜ. ಫಸ್ಟ್ ಹುಂಜ. ಈಗ ಗಣಪತಿ ಸಾಹೇಬರು 10 ರೂಪಾಯಿ ಕೊಟ್ಟಿದ್ದಾರೆ. ನೀ ಹುಂಜರಿಗೆ ಓದರ್ಬೇಕು. ಇಲ್ರಿ, ಇಲ್ಲಿ ಇದು ಈ ಗಣಪತಿ ಅದ್ಭುತನೇ ಸರ. ಗಣಪತಿ ಕೋಳಿಗೆ ಓದಿರ್ತೈತಿ. ಕೋಳಿಗೆ ಓದಿರ್ತೈತಿ. ಒದರ್ಸ್ಲೆ. ಇಲ್ಲೇ ರೀ ಸರ, ಇಲ್ಲೇ ಗಣಪ. ಅದ್ಭುತ ಗಣಪಲೆ ಇದು ಸರ. ಮತ್ತೇನ್ ಮಾಡ್ತೈತ್ಲಿ ಇದು? ಕೋಳಿ ಮಕ್ಕಳು. ಕೋಳಿ ಮಕ್ಕಳ ಸಣ್ಣ ಇರ್ತಾವಲ್ಲ, ಕೋಳಿ ಪಿಳ್ಳಿ. ಕೋಳಿ ಪಿಳ್ಳಿ ಅಲ್ರಿ, ಮಕ್ಕಳು ಚೋಟೆ ಮಕ್ಕಳು. ಒದರ್ಸ್ಲಿ ನೋಡೋಣ. ಆ ಮಕ್ಕಳಿಗೆ ಬರುತ್ತೆ ಸರ್. ಒದರ್ಸ್ಲಿ. 10 ರೂಪಾಯಿ ಕೊಟ್ರಿ. ಮತ್ತು 10 ರೂಪಾಯಿ ಕೊಡ್ಬೇಕು. ಹೌದ್ರಿ, ಸುಮ್ಮನೆ ಅನ್ರಿ ಪುಕ್ಷೆಟ್ಟೆ ಒದರ್ಸ್ಬೇಕು. ಯಾವುದಿಲ್ಲ, ತಗೊಳ್ಳಿ ಒದರ್ಸ್ಲಿ. ಹೊಟ್ಟಿಗೆ ಹಾಕ್ಬೇಕಾದ್ರೆ ನಾವು ರಾತ್ರಿ ಗಣಪತಿ ವಿಶೇಷ ನೋಡೇ ಬಿಡ್ತೀವಿ ಇವತ್ತು. 100 ರೂಪಾಯಿ ಕೊಡ್ರಿ, ಯಾಕೆ ಜಿಪ್ಪಂತನ ಮಾಡ್ತಾರೆ. ತಗೊಳ್ಳಿ.
ಸರ್ ಹ್ಮ್. ಒದರ್ಸಿಲ್ರೆ ಒದರ್ಸ್ಲಿ. ನೋಡಪ್ಪ ಗಣಪತಿ, ಕೋಳಿ ಗಂಡ ಹುಂಜ ಎರಡು ಕೂಡಿ ಮಾಡಿರ್ತಾವಲ್ಲ ಗದ್ಲ ಮಕ್ಕಳು, ಆ ಮಕ್ಕಳಿಗೆ ಹೋದ್ರಪ್ಪ. ಅದ್ಭುತನೇ. ಅದ್ಭುತ ಗಣಪಲೆ ಸಿದ್ಯಾ. ಈ ವಿಶೇಷವಾದ ಗಣಪತಿ ಭಾರಿ ತಂದಿಲ್ಲ. ನೀ 1000 ಮ್ಯಾಲ ಎಷ್ಟು ಕೊಟ್ಟಿಲ್ಲ? ₹1 ಕೊಟ್ಟಿನಿ ಸರ್. ಅದು ಜಗಳಾಡಿ ತಗೊಂಬಂದಿ. ಹೌದು ಸರ್. ಅದ್ಭುತ ತಂದಿಲ್ಲ. ಮತ್ತೇನ್ ಮಾಡ್ತೈತ್ಲೆ ಇದು? ಸರ್ ಇದು ಬಾಳೆಹಣ್ಣು ತಿಂತ ಸರ್. ಬಾಳೆಹಣ್ಣು ತಿಂತೈತೆ? ಹೌದು ಸರ್. ಚಲೋ ನೆನಪು ಮಾಡಿದ್ಲೆ. ಇವತ್ತು ಚಲೋ ಅಂತ ಗಿರೇಕಿ ಸಿಗ್ಲಿ ಅಂತೇಳಿ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಪೂಜಾರಿ ಒಂದು ಬಾಳೆಹಣ್ಣು ಕೊಟ್ಟಾನ. ಅದು ಪುಕ್ಷೆಟ್ಟೇನೆ. ಏಯ್ ಪೂಜಾರಿ ಪ್ರಸಾದ ರೊಕ್ಕ ಕೊಟ್ಟೆ ಯಾವತ್ತು ತಂದಿ ಬಿಡೋ ಮರಣಿ. ಇಲ್ಲ ಬಾಳೆ ನಾನು ನೋಡ್ತೀನಿ ಹೆಂಗೆ ತಿಂತೈತಿ ನೋಡ್ತೀನಿ ಮಗ. ಗಣಪತಿ ತಿನ್ನ ಗಣಪತಿ ತಿನ್ನಿಸ್ಲೇ? ತನಿಬಾಡ್ಲಿ ಕೇಳುತ್ತವಾಗ ಎಲ್ಲೋ ಪ್ರತಿಧ್ವನಿ ಆಗಾಕತ್ತೈತಿಲ್ಲ. ನನಗೆ ತುಳಿಸ್ಲೇ ಸರ್. ಎಲ್ಲ ತಿಂತ ಸರ್. ತಿತ್ತು ಗಣಪತಿ ಎಲ್ಲ ತಿಂತ ಸರ್. ತಿತ್ತು? ಹೌದು ಸರ್. ಅದ್ಭುತ ಗಣಪತಿಲೆ. ಹೋಗ್ಲಿ, ಈ ಗಣಪತಿದು ವಿಶೇಷತೆ ಏನಾಗೈತಿ? ಈ ಗಣಪತಿ ಎದಕ್ಕೆ ಕುಣಿಸ್ತಾರೆ ಹೇಳಲ್ಲ ಮಗನ? 5 ದಿವಸ ಒಣ್ಣತ್ತೆದಾಗ ಪಾಠ ಬಂದೈತೆ ಅದು. ಲೇ ಮಗನ, ನಾನು ಓದೇ ಪಾಸ್ ಆಗೇ ಬಂದೇನೆ ಮಗನ. ಆದ್ರೆ ಗಣಪತಿ 5 ದಿವಸ ಯಾಕೆ ಕುಣಿಸ್ತಾರೆ? ಯಾಕಂದ್ರೆ ವಿಶೇಷ ಗಣಪತಿ ಒಯ್ಯಾಕತ್ತಿಲ್ಲ, ಯಾಕೆ ಕುಣಿಸ್ತಾರೆ ಸರ? ನಮಗ್ ಗೊತ್ತಿದ್ ನಾವ್ ಹೇಳ್ತೇವೆ. ಹೇಳ. ಷಣ್ಮುಖ ಗಣಪತಿ ಕೂಡಿ ಕೂತಿದ್ರಂತ್ರಿ. ಪಾರ್ವತಿ ಪರಮೇಶ್ವರ ನೋಡ್ರಿಪ್ಪ, ನೀವು 3 ಲೋಕ ಸುತ್ತಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರಂತ್ರಿ. ಆವಾಗ ಷಣ್ಮುಖ 3 ಲೋಕ ಸುತ್ತಾಡಕ್ ಹೋದ್ನಂತ್ರಿ. ಆದ್ರ ಗಣಪತಿ ಏನ್ ಮಾಡಿದಂತ ಗೊತ್ತೇನ್ರಿ? ಬಹಳ 400 ಬಸರಿವ. ಅವ್ರ ಅಪ್ಪ ಅವನ್ನ ನಿಂದ್ರಿಸಿದಂತ ಅವ್ರನ್ನ 5 ಸುತ್ತು ಸುತ್ತಾಡಿ ಅವ್ರ ಅಪ್ಪನ ತೊಡಿ ಮೇಲೆ ಕೂತ್ಬಿಟ್ನಂತ ಸರ. ಅವಾಗ ಅವ್ರ ಅಪ್ಪ ಕೇಳಿದಂತ, ಯಾಕಪ್ಪ ನೀ 3 ಲೋಕ ಯಾಕೆ ಸುತ್ತಾಡಕ್ ಹೋಲಿಲ್ಲ ಅಂದಾಗ, ಅಪ್ಪ ನೀನೇ ತ್ರಿಲೋಕದ ಒಡೆ ಇರುವಾಗ ಬೇರೆ ಎಲ್ಲಿ ಸುತ್ತಾಡ್ಲಿ, ನಿನ್ನನ್ನೇ ಸುತ್ತಾಡಿದ್ರೆ ಅಂತ ಹೇಳಿದಂತ. ಅವಾಗ ಪರಮಾತ್ಮ ಹೇಳಿದಂತ, ಚತುರ್ದಶಿ 5 ದಿವಸ ನೀ ಬೋಲೋಕಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಾರಪ್ಪ ಅಂತ ಹೇಳಿದಂತ. ಅದಕ್ಕೆ ಪೂಜೆ ಮಾಡ್ತಾರ ನೋಡಿ. ಓಹೋ, ಪೂಜೆ ಮಾಡ್ಸೊಳಕ್ ಬಂದ ನನ್ನ ಗಣಪತಿ. ಈ ಹೊಟ್ಟಿ ಯಾಕೆ ಬಿಟ್ಟನ್ಲೇವ? ಇದು ಹೊಟ್ಟಿ ಡುಮ್ಕ್ ಐತಲ್ಲ, ಅದಕ್ಕೆ ಕೇಳತ್ತೀರ ಸರ್? ಸರ್ ಮೂಲಿಮಣಿ ಸಿದ್ಧಿ ಅದನ್ರಿ. ಮೂಲಿಮಣಿ ಸಿದ್ಧಿ ಇವತ್ತ ಊಟಕ್ಕೆ ಕರೆದಿದ್ದೇನ್ರಿ. ಅವ ಚಲೋತ್ನಾಗ ಕರಬಡ ಮಾಡಿಸ್ಬಿಟ್ಟಿದ್ದೇನ್ರಿ. ಇವಾಗ ಅಷ್ಟು ಒಂದು ಕೆಬ್ಬಣ ಪುಟ್ಟಿ ಕರಬಡ ತಿಂದದ್ರಿ ಇದು ಗಣಪತಿ ನಮ್ಮ. ಹಿಂಗಾಗಿ ಹೊಟ್ಟಿ ಡುಮ್ಕಾಗೈತಿ. ಈ ಮತ್ತೆ ಹೋಗಿ ಬಿಡ್ಲಿ, ಈ ಗಣಪತಿ ಒಳಗೆ ಮತ್ತೆ ವಿಶೇಷ ಏನದಾವ ಹೇಳಿ? ವಿಶೇಷ ಸರ, ನಿಮ್ಮ ಕಡೆ ಏನಾರ ಕೊಟ್ರ ಅದನ್ನ ಡಬಲ್ ಮಾಡಿ ಕೊಡ್ತೀವಿ. ನಾವೇನಾರ ಕೊಟ್ರ ಡಬಲ್? ಹೆಂಗ್ಲಿ? ಅದು ಕೊಟ್ಟು ನೋಡ್ರಲ್ಲ, ನೀವು ಏನಾರ ಒಂದು ಸಣ್ಣ ಮೊಬೈಲ್ ಕೊಡ್ರಿ. ಸಣ್ಣ ಮೊಬೈಲ್ ಐತನ, ಅದನ್ನ ಸ್ಕ್ರೀನ್ ಸೆಟ್ ಮಾಡ್ಕೊಡ್ತೀವಿ. ಹೌದು? ಹೌದು. ಗಣಪತಿ ಮಾಡ್ತೈತಿ? ಹೌದು ಮಾಡ್ತೈತಿ. ಮಾಡಂಗಿಲ್ಲ. ಸುಮ್ಮಿರ್ಲಿ, ಅವ್ ಕೇಳತ್ತಾ ಏನ್ಲೇ ಗಣಪತಿ ಕಿವ್ಯಾಗ ಏನ ಅಂದ್ರ ನನಗ ಮಕ್ಕಳಾಗಿರ್ಲಿಲ್ಲ ಸರ. ಇದು ಮಕ್ಕಳನ್ನು ಕೊಡ್ತ ಸರ್. ಅದಕ್ಕೆ ಇವತ್ತ ಸಂಜೆ ಮುಂದೆ ಮನೆಗೆ ಬರಲಿಲ್ಲ ಅಂತೂ ಬ್ಯಾಡಪ್ಪ ಅಂದೆ ನಾನೇ. ಮಕ್ಕಳನ್ನು ಕೊಡ್ತಾ ಸರ್. ಮಕ್ಕಳನ್ನು ಕೊಡ್ತಾ ಬೇಕಂಡ ಮತ್ತೆ ನಿಮ್ಮ ತಗೋ. ಏನ್ ಕೊಡ್ಬೇಕೀಗ? ಮೊಬೈಲ್ ಅಲ್ಲ ತಗೋಲೆ. ಇದು ಸಣ್ಣ ಮೊಬೈಲ್ ಐತಿ, ಇದನ್ನ ದೊಡ್ಡದು ಮಾಡಲ್ಲ ನೋಡಿ. ದೊಡ್ಡದು ಮಾಡ್ಬೇಕ. ಅಲ್ಲಿ ನೋಡ್ರಿ, ಅಲ್ಲಿ ಅಲ್ಲಿ ನೋಡ್ರಿ, ಎಲ್ಲಿ ಅಲ್ಲಿ ನೋಡ್ರಿ, ಎಲ್ಲಿ ಗಣಪನ ಸ್ವಾಮಿ ಒಮ್ಮೆ ಮ್ಯಾಗ ಹೇಳ್ತೈತಿ, ಒಮ್ಮೆ ಕೆಳಗೆ. ಇದು ವಿಶೇಷ ಗಣಪತಿ ಸರ, ವಿಶೇಷ ಗಣಪತಿ. ಸ್ಕ್ರೀನ್ ಟಚ್. ಹೌದು. ಅದ್ಭುತ. ನಂಬಿಕೆ ಬಂತ್ರಿ, ನಮ್ಮ ಮೇಲೆ ವಿಶ್ವಾಸ ಬಂತ್ರಿ, ನಮ್ಮ ಮೇಲೆ ಪ್ರೀತಿ ಬಂತ್ರಿ. ಸಿದ್ಯಾ ಅಂತೂ ಅದ್ಭುತ ಗಣಪ ತಂದಿಲ್ಲ ಈ ವರ್ಷ ಸರ. ವಿಶೇಷ ಇದಕ್ಕೆ 1000 ಮ್ಯಾಲ ₹1 ಕೊಡ್ತಾ ಬಂದಿನಿ ಸರ. ಸಿದ್ಯಾ, ನೀ 1001 ಕೊಟ್ಟಿ, ನಾ 1002 ಕೊಡ್ತೀನಿ. ನಡ್ಕೊಂಡು ₹11 ಪಟ್ಟಿ ಕೊಟ್ಟಾನ ಪುಣ್ಯಾತ್ಮ. 1002 ಕೊಡ್ತಾನ. ನಿನ್ನ ಯೋಗ್ಯತೆಗೆ ಮೊದಲ ಗಳಿಸಿಟ್ಟಾನು ಊಟ ಮಾಡಕ್ ಬರ್ತೈತಿ. ಬಿಡಿಲಿ, ಮತ್ತೇನ್ರ ಆಗಿತ್ತಂತೀನಿ ಎಡಬಟ್ಟ. ಸರ, ನಿಮ್ಮ ಕೈಯಾಗ ವಾಚ್ ಐತಲ್ರಿ, ಕೊಡ್ರಿ, ಅದನ್ನ ಯಾರು ಮಾಡ್ತೀವಿ. ಇಲ್ಲಿ ಕೊಡ್ರಿ, ಯಾರು ಮಾಡ್ತೀವಿ, ಕೊಡ್ರಿ. ಯಾಡ್ ಹಾಕವು ಹೌ ನೋಡ್ರಿ. ಯಾರಕ್ಕ ವಿಶ್ವಾಸ ಐತಿಲ್ಲ? ಮತ್ತೆ ಈ ಆಯ್ತು ತಗೊಳ್ಳೆ, 2 ಮಾಡಿ ಕೊಡಲೆ. ಅಲ್ಲಿ ಗಣಪತಿ 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 2 ಮಾಡಲ್ಲ ಅದ. ಸರ್, ಇದು 2 ತಾಸು ಬಿಟ್ಟು ಸಿಗುತ್ತಾರೆ. 2 ತಾಸು ಬಿಟ್ಟ? ಹೌದು. ಅಲ್ಲಿ ಮೊಬೈಲ್ ಕೊಟ್ಟ ತಕ್ಷಣ ಆಗ ಮಾಡಿಕೊಟ್ಟಿ. 2 ತಾಸು ಬಿಟ್ಟು ಸಿಗ್ತೈತ್ಲೆ. ಅದು ಚಾರ್ಜ್ ಖಾಲಿ ಆಗ್ಯದ್ರಿ, ಬ್ಯಾಟ್ರಿದು. ಸ್ವಲ್ಪ ಒಳಗೆ ಮಿಕ್ಸಿಂಗ್ ಆಗ್ಬೇಕು. 2 ತಾಸು ಬಿಟ್ಟು ಕೊಡ್ತೀವಲ್ಲ, ಈ ವಿಶ್ವಾಸ ಐತಿಲ್ಲ, ಮೊಬೈಲ್ ಕೊಟ್ಟಿವಿಲ್ಲ. 2 ತಾಸು ಬಿಟ್ಟು ಕೊಡ್ತೀರಿ? ಹೌದು. ಹೋಗ್ಲಿ ಬಿಡ್ಲೆ. ಸರ, ನಿಮ್ಮ ಕೊಳ್ಳಾಗ ಚೈನ್ ಐತಲ್ರಿ, ಐತಿ, ಅದನ್ನ ಕೊಡ್ರಿ, ಡಬಲ್ ಚೇಂಜ್ ಮಾಡ್ತೀವಿ. ಡಬಲ್ ಚೈನ್ 2? ಅಲ್ಲೊಂದ ಇಲ್ಲೊಂದು ಆಗ್ತೇವೆ. 50 ಮಗನ, 50-50. ಬಿಡಬೇಡ ಬಿಡಬೇಡ, ಬಕ್ರ ಸಿಕ್ಕಲ್ಲ.
ಲೇ ಸಿದ್ಯಾ ಸಿದ್ಯಾ ಮಾಡ್ಕೊಳ್ಳಿ. ಸರ ನಾವು ಬರ್ತೀವ್ರಿ. ಬರ್ತೀವಿ ಅಲ್ಲ ಮಗನ ಚೈನಾ ಡಬಲ್ ಮಾಡ್ತಾನಂದಿ. ಚೈನಾ ಚೈನಾ ಯಾವಾಗ ಕೊಟ್ರಿ? ಈಗಾರ ಕೊಟ್ಟನಲ್ಲ ಮಗಳ ಕಣ್ಣು ಈ ಗಣಪತಿ ಕೈಯಾಗ ಕೊಟ್ರಿ ನನಗ ಕೊಟ್ರಂತ ಮಾಡಿದ್ದೆ. ಮಗನ ಡಬಲ್ ಮಾಡಿ ಕೊಡ್ಬೇಕು. ಕೊಡ ಡಬಲ್ ನಾಳೆಗೂ ಸಿಗುತ್ತೆ ಸರ್. ಲೇ ಮೊಬೈಲ್ ನೋಡ್ರಿ ಆಗ ಕೊಟ್ಟಿ. ಹೌದು ಹೌದು. ಇದನ್ನ ನೋಡ್ರಿ ನಾಳೆ ಕೊಡ್ತೀನಂತೆ. ಹೌದು ಸರ್. ಅದಂಗ್ಲಿ ಸ್ವಲ್ಪ ಟೈಮ್ ಬೇಕಲ್ರಿ, ಒಳಗೆ ಮಿಕ್ಸಿಂಗ್ ಆಗ್ಬೇಕದು. ಮಿಕ್ಸ್ ಆಗ್ಬೇಕ. ನನ್ನ ಗಣಪತಿ ತಗೊಂಡು ಹೋಗ್ತೀನಿ ಸರ್. ಮತ್ತೆ ಅಲ್ಲಿ ಕಾಯಕತ್ತಾರ ಸರ್, ಭಯಂಕರ ಜನ. ಟಿಕೆಟ್ ಶೋ ನಡೆದ ಸರ್. ಈ ಬರುವ ವರ್ಷ ನೋಡ್ರಿ ಸರ್, ನಾ ಕಾರ್ನಾಗ ಬರ್ತೀನಿ, ಮನಿ ಮೇಲೆ ಒಂದು ಮನಿ ಕಟ್ಟಿಸಿರ್ತೀನಿ. ನನ್ನ ಸ್ಟೈಲ ಬೇರೆ ಆಗಿರ್ತದೆ ಸರ್. ಹೌದಲ್ಲ, ವಿಶೇಷ ಗಣಪತಿ. ಟಿಕೆಟ್ ಶೋ ಇಟ್ಟಿನಿ ಸರ್. ಟಿಕೆಟ್ ಶೋ. ಹೌದು ಸರ್. ದಿನಕ್ಕೆ ನಿಮ್ಮಂತವ್ರು 108 ಮಂದಿ ಸರ್ಕಲ್ದಾಗ ನೋಡ್ತಾನ ಮಗನ. ನನ್ನ ಮಳ ಮಾಡಕ್ ಬಂದೆ ಆ ಮಗನ. ತೆಗಿಲೆ ಮಗನ. ಇದು ಗಣಪತಿ ಇದೆ ಸರ್. ಅಲ್ಲಿ ಗಣಪತಿ ಆಲಾ ಕುಳುಮಿಲ್ರಿ ಅದ್ಭುತಲ್ಲ ನನ್ನ ಮಕ್ಕಳ. ನಾ ಬ್ಯಾಡ ಅಂತ ಬಡ್ಕೊಂಡು ಲೇ ಲೇ ಸಿದ್ಯಾ, ಇದು ಗಣಪತಿ ಆಗಿತ್ತಲ್ಲ ಆಗಲೇ. ಇದು ಹುಂಜಿನ ಗತಿ ಹೋಳಿಗತಿ ಓದಿರ್ತಲ್ಲ. ಸರ್. ಈಗ ತತ್ತಿ ಹಾಕತ್ತೇಳ ನೋಡು. ಮುಂಜಾನೆ ಹಾಕೈತ್ರಿ. ಮುಂಜಾನೆ ಬೇಡ, ಈಗ ಹಾಕತ್ತೇಳ. ಎರಡೆರಡು ಸರಿ ಯಾವ ಕೋಳಿ ಹಾಕ್ತಾವ್ರಿ ತತ್ತಿ. ನೀವ ಹಾಕಿಸ್ತಿರೋ ನಾ ಹಾಕಿಸ್ತಿರೋ ಬ್ಯಾಡ್ರಿ. ನಾ ನೋಡ್ರಿ ಮತ್ತೆ ಸ್ಪೆಷಲ್ ಆಗಿ ಹಾಕಿಸ್ತೀನಿ ನೋಡ್ರಿ ಮತ್ತೆ. ಸರ್ ನೀವು ಖುಷಿ ಆಗ್ಬೇಕಿಲ್ರಿ. ನಮ್ಮ ಗಣಪತಿ ಬೇರೆ ಹೋಗ್ಲಿ ಬೇಡ. ಬಾಳಿಕಾಯಿ ಕೊಟ್ಟಿದ್ದ, ಬಾಳಿಕಾಯಿ ಕೊಡು. ಬಾಳಿಕಾಯಿ ಅಂತಲೇ ಅಪ್ಪ. ಬಾಳಿಕಾಯಿ ಗೋಡಂದ ಹೋಗಿ ಬಿದ್ದೈತೆ. ಮುಂಜಾನೆ ಸಿಗುತ್ತೆ. ಮುಂಜಾನೆ ಸಿಗುತ್ತೆ. ಅವ್ರು ಕಟ್ಟಿ ಬಿದ್ದಿಲ್ಲ. ಗಳಿಗೆ ಬರ್ಲದ. ಸರ 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 ಸರ್ ಸರ್ ಈಗ 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 ನಮ್ಮ 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 ಗಣಪತಿ ಕಡೆ ಇನ್ನೊಂದು ವಿಶೇಷ ಮಾಡಿಸ್ತಾರೆ. ನಿಮ್ಮದು ಜೀಪ್ ಗಾಡಿ ಐತಲ್ರಿ, ಪೊಲೀಸ್ ಜೀಪ್ ಗಾಡಿ. ಅದ್ರ ಸೈರನ್ ಗೊತ್ತಲ್ಲ? ಸೈರನ್ ಅದ್ರ ಗತೆ ಒದರ್ಸ್ಬಿಡ್ರಿ. ಒದರ್ಸ್ಲಿ ನೋಡೋಣ. ಗಣಪತಿ ಗಣಪತಿ ಸೈರನ್ ಗತೆ ಒದರ್ಲಿ ಒದರ್ಲಿ. ಅಯ್ಯಮ್ಮಪ್ಪ ಒದರಿದ್ದಿ ನಮ್ಮ ಗಣಪತಿ. ನಮ್ಮ ಸಾಹೇಬ್ರ ಬಂದ್ರೆ ತಿಳ್ಕೊಂಡಿ ಸರ 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 ಸಣ್ಣ ಹುಡುಗರು ಅಳ್ತಾವಲ್ಲ, ಸಣ್ಣ ಪಪ್ಪಗಳು ಚೋಟ ಪಪ್ಪಗಳು ಅಳ್ತಾವಲ್ರಿ, ಹಂಗ ಅಳ್ತೈತ್ರಿ ನಮ್ಮ ಗಣಪತಿ. ಇದ ನೋಡು ಅಳ್ಸ. ಚಾಕ್ಲೇಟ್ ಕೊಡ್ತೀಗಪ್ಪ, ಹಾಲು ಕುಡ್ಸಂಗಪ್ಪ. ಮುಂದೆ ಕೂತಾರ ಎದ್ದು ಅಂತೀನಿ. ಲೇ ಇವೆಲ್ಲ ನಾಟಕ ಮಗನ ಬೇರೆದವ್ರ ಮುಂದೆ ಇಟ್ಕೋರಿ, ನನ್ನ ಮುಂದೆ ಇಟ್ಕೋತೀರ. ನಾವು ಬರ್ತೀವಿ ಸರ್. ನನಗ ಮೋಸ ಮಾಡಕ್ ಬರ್ತೀರಾ? ಮಗನ ಚೈನಾ ನಾಳೆ ಅಲ್ಲ ನಾಳೆ ಮಗನ ಒಳಗೆ ಹೋಯ್ತೀರಿ. ಇಲ್ಲ ವಾಚು ಚೈನಾ ಡಬಲ್ ಕೊಡ್ತೀವಿ ಸರ್. ಬೇಡ ಬೇಡಪ್ಪ, ನಿನ್ನ ಡಬಲು ಬೇಡ, ನೀವು ಬೇಡ. ಸರ್ 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 ಇನ್ನೊಂದು ನವಿಲಿಗೆ ಒದರ್ಸಿ ಸರ್. ಏನು ಬೇಡ, ಸಾಕು ನಮಗೆ. ನಿಂದು ತೆಗಿ, ಅದನ್ನ ತೆಗಿ. ಚೈನಾ ಕೊಡಬೇಕು. ಚೈನಾ ತೆಗಿಯೋ ಮಗನ. ತೆಗಿ, ಎಲ್ಲಿಟ್ಟಿದೆ ತೆಗಿಯೋದು. ಕೊಡಬೇಕ್ರೆ. ಹಾ ತೆಗಿ. ವಾಚ್ ತಗೋರಿ, ಚೈನಾ ಉದ್ರಿ ಇರ್ಲಿ. ಚೈನಾ ಹೋಯ್ತು ಮಗನ. ಕೊಡಬೇಕ್ರೆ. 10,000 ರೂಪಾಯಿ ತೊಲೆ ಆಗೈತಿ. ಏನಾಯ್ತಲ್ಲ ಚೈನ್ ಎಲ್ಲಿ ಹೋತ್ಲಿ ಅಪ್ಪ. ಸರ್ ನಾನು ನಾಳೆ ಕೊಡ್ತೇನೆ. ಕೊಡ್ತೀವೋ ಮಗನ. ಒಳಗೆ ಒದ್ದು ಗಣಪತಿ ಹೆಸರು ಒಳಗೆ ಏನೇನು ಕಮಾಯಿ ಮಾಡತ್ರ ಮಕ್ಕಳ. ತೆಗಿಲಿ ಸರ ಸರ ಸರ. ಆ ವಾಸ್ತಿಗೆ ಹೋ ಮಗನ. ಯಾರ್ದು ಇದು ನಂದು ಮರಯ. ಇದು ಏನಲ್ಲೇ ಗೂಟು ಗ್ವಾಡಾಗಿತ್ತು, ಅದ್ರ ಮೇಲೆ ಹೋಗಿ ಕೂತಂಗ ಆತಲ್ಲಿ ಅಪ್ಪ. ತೆಗಿಲಿ. ನಾನ್ರಿ ವಾಚ್ ಯಾರು ತಗೊಂಬಂದಿ ಮಗನ? ತೆಗಿಯ. ಇವ್ರನ್ನ ಅದ್ರ ಹಾಕೋಬಾರ್ಲಿ ಅಪ್ಪ. ಯಾರನ್ನ ನಮ್ಗೆ ಆಟ ಆಡ್ಸ್ರಿ ಮಕ್ಕಳ. ನಿಮ್ಮಂತ ರೇಟ್ ನೋಡ್ತೇನೆ. ತೆಗಿ ಮೊಬೈಲ್ ಕಿಶನ್. ನನ್ನ ಮೊಬೈಲ್ ರೀ. ನಿಂದ ಅಲ್ಲ, ಅದು ಬೇರೆದವ್ರು. ತೆಗಿಯೋದು ತೆಗಿಯ ಮಗನ. ತೆಗಿ. ಅಷ್ಟು ಸಿಕ್ಕ ಗಿರಾಕಿನ ನೀವು ರೀ ಸರ. ತೆಗಿ ಮಗನ. ಇವನ್ ಒಳ್ಳೆ ಮರ್ರ ಮಾಡಕ್ ಆಟ ಆಡ್ಸ್ರಿ. ತಗೋರಿ ಸರ್. ಸರ್ ಒಳಗೆ ಏನಾಯ್ತು ಮತ್ತೆ? ಚಡ್ಡಿ ಅದನ್ನ ಒಳ್ಳೆ ನೀವು ಗಂಟು ಬಿಡ್ತೀರಿ. ಮತ್ತೆ ಯಾರಿಗಾರ ಹಿಂಗ ಮಳ್ಳ ಮಾಡಕ್ ಹೋದ್ರೆ ಮಕ್ಕಳ ಒದ್ದೊಳಗ. ಯಾಕಂದ್ರೆ ಸರ ಈಗ ಲಕ್ಷ ರೊಕ್ಕ ಕೊಟ್ಟು ಗಣಪತಿ ತಗೊಳಕಾಗಲ್ಲ ಸರ್. ಅದ್ರಾಗ ಸರ್ಕಾರ ಬೇಡ ಬ್ಯಾನ್ ಮಾಡ್ಬಿಟ್ಟ ಸರ್. ದೊಡ್ಡ ದೊಡ್ಡ ಗಣಪತಿ ಕೂಡಿಸಬಾರ್ದು ಅಂತೇಳಿ ಬಣ್ಣ ಬಣ್ಣದ ಗಣಪತಿ ತಗೊಂಡ್ ಬರ್ತಾರ ಸರ್. ಬಾಯಾಗ ಹೋಗಿತಾರೆ, ಕೆರೆಯಾಗ ಹೋಗಿತಾರ, ಎಲ್ಲ ಮಳಿಲ್ ಮಾಡಿಬಿಡ್ತಾರ ಸರ್. ಅದಕ್ಕೆ ನಾವು ಪರಿಸರ ಗಣಪತಿ ಅಂತೇಳಿ ನಮ್ಮ ಚಿಕ್ಕ ಪಾಪು ಪುಟಾಣಿ ಎಣ್ಣೆ ಗಣಪತಿ ಮಾಡಿದ್ದೀವಿ ಸರ್. ಹೌದು ಮಗನ. ಇದೊಂದು ಮಾತು,
ಈಗೆಲ್ಲ ಮಣ್ಣಿನ ಗಣಪತಿ ಕುಣಿಸ್ಬೇಕು. ವಿಸರ್ಜನೆ ಮಣ್ಣಿನ ಗಣಪತಿನ ವಿಸರ್ಜನೆ ಮಾಡ್ಬೇಕು. ಇದು ಪುಟಾಣಿ ಗಣಪತಿ ಸರ್, ಪುಟಾಣಿ ಗಣಪತಿ. ಇದು ಅದ್ಭುತ ಗಣಪತಿ ಐತಿ. ಸರ್. ಅಪ್ಪಿ ತಪ್ಪಿ ಮಕ್ಕಳ ಮಾಡಕ್ ಮನೆಗೆ ಓದಿ ಮತ್ತೆ ಅದೆಲ್ಲ ಬೇರೆ ಆಗತ್ತೆ ನೋಡಿ ಗದ್ಲ ಮಕ್ಕಳ ಮಗ ನೋಡು ದಿವ್ಸಕ್ಕಿಂತ ಅವ್ರು 4-5 ಮಂದಿ ಸಿಕ್ಕರೆ ಮುಗದ ಹೋತ್ರಿ. ಅದಕ್ಕೆ ಯಾರು ನಂಬಕ್ಕೆ ಹೋಗಬಾರ್ದು. ಅದಕ್ಕೆ ಈ ವರ್ಷದ ನಮ್ಮ ಸರ್ಕಾರ ಏನು ಮಾಡೈತಿಪ್ಪ ಅಂತಂದ್ರೆ ಮಣ್ಣಿನ ಗಣಪತಿನ ಮಾಡಬೇಕು, ಮಣ್ಣಿನ ಗಣಪತಿನ ವಿಸರ್ಜನೆ ಮಾಡ್ಬೇಕಂತ ಹೇಳ್ಯಾರ. ಇಂಥವ್ರ ಮಾತು ನಂಬಿ ನೀವು ಯಾರೂ ಏನು ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹೇಗಿತ್ತು ಟ್ರಾಫಿಕ್ ಪೊಲೀಸ್ ಹಾಗೂ ಗಣಪನ ಸ್ಕಿಟ್? ಸಖತ್ತಾಗಿತ್ತು ಅಲ್ವಾ? ಈಗ ಧಾರವಾಡದ ಮತ್ತೊಬ್ಬ ಹಾಸ್ಯ ಕಲಾವಿದ ಮಹದೇವ್ ಸತ್ತಿಗೇರಿ ವಿಭಿನ್ನ ಹಾಸ್ಯ ಮಾತುಗಳಿಂದ ನಿಮ್ಮನ್ನ ನಗ್ಸೋಕೆ ಬರ್ತಿದ್ದಾರೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಕೋರ್ತಾ ಬಹಳ ವಿಜೃಂಭಣೆಯಿಂದ ಎಲ್ಲರನ್ನ ಒಟ್ಟುಗೂಡಿಸುವಂಥ ಹಬ್ಬ ಈ ಒಂದು ಗಣೇಶ ಚತುರ್ಥಿ ಹಬ್ಬ. ಗಣೇಶನಿಗೆ ಹೊಟ್ಟೆ ಯಾಕೆ ಬಂದಿದೆ ಅಂದರೆ ಗಣೇಶ ಭೋಜನ ಪ್ರಿಯ. ಅದಕ್ಕೆ ಮನೆಯೊಳಗೆ 5 ದಿನ 7 ದಿನ 9 11 ಈ ತರಹ ಬೇರೆ ಬೇರೆ ಅಡುಗೆಯನ್ನು ಮಾಡಿ ನಾವು ಗಣೇಶನಿಗೆ ಬಡಿಸ್ತೀವಿ. ಅದರಾಗ ವಿಶೇಷವಾಗಿ ಗಣೇಶನ ವಾಹನ ಯಾವುದಪ್ಪ ಅಂದ್ರೆ ಗಣೇಶನ ವಾಹನ ಇಲಿ ನೋಡ್ರಿ, ಕೈಯಾಗ ಒಂದು ಏನಾರು ಹಿಡ್ಕೊಂಡು ಕೂತಿರ್ತೈತಿ. ಇಲಿಗೆ ಗಣಪತಿಗೆ ಏನು ನಂಟು ಅಂತ ನೀವು ಕೇಳ್ಬೋದು. ನಂಟೈತ್ರಿ. ಏನು ನಂಟೈತೆ ಅಂದ್ರೆ ಒಂದು ದಿನ ಇಲಿ ಹೋಗಿ ಆಣಿ ಕೇಳ್ತಿ. ಇಲಿ ಹೋಗಿ ಆಣಿಯನ್ನು ಕೇಳ್ತಿ. ಏನಂತ ಕೇಳ್ತಿ ಅಂದ್ರೆ, ಆಣೆನ್ನ ಮತ್ತು ನನಗೆ ನಿನ್ನ ಚಡ್ಡಿ ಬೇಕಾಗೈತಿ ಕೊಡು ಅಂತದು. ಆಣಿ ಕೇಳ್ತು, ನನ್ನ ಚಡ್ಡಿ ತೊಗೊಂಡು ನೀ ಏನು ಮಾಡ್ತಿ? ನೀ ನೋಡಿರ ಈಟದಿ, ನನ್ನ ಚಡ್ಡಿ ತೊಗೊಂಡು ನೀ ಏನು ಮಾಡ್ತಿ? ಅವಾಗ ಇಲಿ ಹೇಳಿತು, ಇಲ್ಲ ನಮ್ಮ ಮನೆಯೊಳಗೆ ನನ್ನ ಮೊಮ್ಮಕ್ಕಳ ಮದುವೆ ಐತಿ, ಮಣಿ ಮುಂದೆ ಪೆಂಡಾಲ್ ಹಾಕಕ್ಕೆ ಬೇಕಾಗೈತಿ. ಬಂಧುಗಳೇ, ಹಾಸ್ಯ ಎಲ್ಲ ಕಡೆ ಹಾಸ್ಯವನ್ನು ಕಾಣ್ತೀವಿ ನಾವು. ಒಂದಿನ ಪರಮೇಶ್ವರ ಪಾರ್ವತಿಯನ್ನು ಕೇಳಿದ. ಏನಂತ ಕೇಳಿದ ಅಂದ್ರೆ, ಪಾರ್ವತಿ ನನ್ನ ತ್ರಿಶೂಲೆಯಲ್ಲಿ ಅಂತ ಕೇಳಿದ. ಅವಾಗ ಪಾರ್ವತಿ ಹೇಳಿದ್ಲು, ತ್ರಿಶೂಲ ಗಣಪತಿ ತಗೊಂಡೋಗ್ಯಾನ. ಎದಕ್ಕೆ ತಗೊಂಡೋಗ್ಯಾನ? ಅವಾಗ ಪಾರ್ವತಿ ಹೇಳಿದ್ಲು, ಗೋಬಿ ಮಂಚೂರಿ ತಿನ್ನಾಕ ತಗೊಂಡೋಗ್ಯಾನ. ನೋಡ್ರಿ, ಒಂದ್ಸಲ ಏನಾತಂದ್ರೆ ಲಕ್ಷ್ಮೀ, ಸರಸ್ವತಿ ಮತ್ತು ಗಣಪತಿ 3 ಮಂದಿ ಕುಂತಿದ್ರು. ಕುಂತಾಗ ಲಕ್ಷ್ಮಿ ಹೇಳಿದ್ಲು, ನಾನೇ ಮೇಲು ಅಂತೇಳಿ. ನಾನೇ ಮೇಲು, ಯಾಕಂದ್ರೆ ದುಡ್ಡಿಲ್ದ ಏನೂ ಆಟ ನಡೀದಿಲ್ಲ, ಅದ್ರ ಸಂಬಂಧ ನಾನೇ ಮೇಲು ಅಂದ್ಲು. ಅವಾಗ ಸರಸ್ವತಿ ಹೇಳಿದ್ಲು, ದುಡ್ಡಿದ್ರೆ ತೊಗೊಂಡು ಏನು ಮಾಡೋದು? ವಿದ್ಯೆ ಬೇಕು, ಅದ್ರ ಸಂಬಂಧ ನಾನೇ ಮೇಲು. ವಿದ್ಯೆ ಇಲ್ದಿದ್ರೆ ತೊಗೊಂಡು ಏನು ಮಾಡೋದು? ಅದ್ರ ಸಂಬಂಧ ನಾನೇ ಮೇಲು. ಅವಾಗ ಗಣಪತಿ ಎದ್ದು ಹೇಳಿದ, ನೀವಿಬ್ಬರು ಮೇಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ತೆಗೆ ಸಾಕಷ್ಟು ದುಡ್ಡು ಇರ್ಬೋದು, ನಿನ್ನ ಕಡೆ ಸಾಕಷ್ಟು ವಿದ್ಯೆ ಇರ್ಬೋದು, ನೀವಿಬ್ಬರು ಮೇಲಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವಿಬ್ಬರು ಫಿಮೇಲು, ನಾನೇ ಮೇಲು ಅನ್ನೋ. ಈ ಗಣಪತಿ ಸಂದರ್ಭದಲ್ಲಿ ಒಂದು ಫ್ಯಾಷನ್ ಶೋ ನಡೆದಿತ್ತು. ಎಲ್ಲರೂ ಬಂದು ಚಿಕ್ಕ ಬಟ್ಟೆ ಹಾಕೊಂಡು ಬಂದು, ಈ ಫ್ಯಾಷನ್ ಶೋ ಅಂದ್ರೆ ನಿಮಗೆಲ್ಲ ಗೊತ್ತೈತಿ. ಇವತ್ತು LKG UKG ಒಳಗೂ ಶುರುವಾಗಿಬಿಟ್ಟ. ಫ್ಯಾಷನ್ ಶೋ ಕೊಟ್ಕೊಟ್ಟು ಹೋಗಿದ್ರು ಅವರು. ಒಬ್ಬ ಹುಡುಗ ನೋಡಾಕತ್ತಿದ್ದ. ಒಬ್ಬ ಹುಡುಗ ಸಣ್ಣ ಹುಡುಗರಿ ನೋಡ್ಕೊಂತ ಕೂತಿದ್ದ. ಇವ್ರು ಬಂದು ಹಿಂಗೆ ಫ್ಯಾಷನ್ ಶೋ ಕೊಟ್ಟು ಹಿಂಗೆ ಮಾಡಿ ಹೋಗಿದ್ರು. ಇವ್ ನೋಡ್ಕೊಂತ ಕೂತಿದ್ದ. ಲೇ, ಏನು ನೋಡಾಕತ್ತಿಲ್ಲ ಎಂದೆ? ಸರ ಫ್ಯಾಷನ್ ಶೋ ನೋಡಾಕತ್ತೇನೆ ರೀ ಅಂದ. ಮಗನ, ನೀ ಇನ್ನೂ ಸಣ್ಣವದಿ, ಅದೆಲ್ಲ ನೋಡಬಾರ್ದು, ನಡಿ ಒಳಗಂದೆ. ಸುಮ್ಮ ಹೋಗ್ಬೇಕು ಬೇಡ್ರಿ. ಸರ ಹೊಕ್ಕಿನಿ, ತಡ್ರಿ ಒಂದು ಸ್ವಲ್ಪ ಅಂದ. ಇವ್ರು ಫ್ಯಾಷನ್ ಶೋ ಮತ್ತೆ ಬಂದು ಹೋಗಾಕತ್ತಿದ್ರು. ಸರ ಇವ್ರು ಇಟಿಟ ಬಟ್ಟೆ ಹಾಕೊಂಡು ಯಾಕೆ ಬರ್ತಾರ್ರಿ ಅಂದ. ಮತ್ತ ನೋಡಪ್ಪ, ಅವ್ರು ಬಡವ್ರು ಅದಾರ, ಅದ್ರ ಸಂಬಂಧ ಇಟಿಟ ಬಟ್ಟೆ ಹಾಕೊಂಡು ಬರ್ತಾರ ಅಂದ ನಾನು. ಹಿಂಗ ಮಾತು ಶುರುವಾತು. ಇನ್ನಾರ ಹೋಗಲೇ ಅಂದೆ. ಇಲ್ಲ ಸರ್, ಇನ್ನೂ ಹೋಗುದಿಲ್ರಿ ಅಂದ. ಯಾಕೋ ಅಂದೆ. ಸರ, ಇವ್ರಕ್ಕಿಂತ ಬಡವ್ರು ಬಂದರೂ ಬರ್ಬೋದಲ್ಲ ಸರ್. ಹೋದ ವರ್ಷ ಗಣಪತಿ ಕಳ್ಸಾಕ್ ಹೊಂಟಾಗ ಭಾಳ ಅವಸರ ಇರ್ತೈತ್ರಿ.
ಯಾಕೆ ಬಾರಿಸ್ತಿರ್ತಾರ ಕುಣಿಸ್ತಿರ್ತಾರ ಹಂಗೆ ನಡೆದಿರ್ತೈತೆ ಅದು. ನಡೆದಾಗ ನೋಡ್ಬೇಕ್ರಿ, ಒಬ್ಬ ಬಾರ್ ಮುಂದೆ ಹೋದವನು ನಿಂತ, ಬಾರ್ ಮುಂದೆ ನಿಂತವನು ಹಿಂಗಂದ, ಅಲ್ಲಿ ಮೆರವಣಿಗೆ ಹೊಂಟಿತ್ತು, ಒಂದು 90 ಹಾಕ್ರಿ ದೌಡಂದೆ, ದೌಡೊಂದು 90 ಹಾಕ್ರಿ ಅಂದ, ಕುಡ್ದ. ಇನ್ನೊಂದು 90 ಹಾಕ್ರಿ ಅಂದ, ಅದನ್ನೂ ಕುಡ್ದ. ಇನ್ನು 90 ಹಾಕ್ರಿ ಜಗಳ ಆಗೋದೈತಿ, ದೌಡ್ ಹಾಕ್ರಿ ಅಂದ, ಅದನ್ನು ಕುಡ್ದ. ಇನ್ನು 90 ಹಾಕ್ರಿ ದೌಡ್ ಜಗಳ ಆಗೋದೈತಿ ಅಂದ. 10 90 ಕುಡಿದ್ರಿ. 10 90 ಕುಡ್ದ. ಮ್ಯಾನೇಜರ್ಗೆ ಸಿಟ್ಟು ಬಂದುಬಿಡ್ತು. ಲೇ ಹುಚ್ಚೊಳೆ ಮಗನ, ಜಗಳ ಆಗೋದೈತಿ ಅಂತೇಳಿ 10 90 ಕುಡ್ದು ಎಲ್ಲಿ ಅಕ್ಕತ್ತಲ್ಲಿ ಜಗಳ ಇವಂದ, ಬಿಲ್ ಕೇಳ ಮಗನೇ. ಅವ್ರ ಜೋಡಿ ಮಾತಾಡೋದು ಭಾಳ ಕಷ್ಟ. ಮಣ್ಣೊಬ್ಬ ಕುಡಿದು ಬಸ್ ಸ್ಟ್ಯಾಂಡ್ದಾಗ ಒದರಾಡಕ್ಕೆ ಹತ್ತಿಬಿಟ್ಟಾನ. ಕುಡಿದು ಸಿಕ್ಕಾಪಟ್ಟಿ ಬಸ್ ಸ್ಟ್ಯಾಂಡ್ದಾಗ ಒದರಾಡಕ್ಕೆ ಹತ್ತಿಬಿಟ್ಟಾನ. ಹೆಂಗೆ ಒದರಾಡ್ಬೇಕ್ರಿ ಅವ? ಏನು ಯಾರ ಮಾತು ಕೇಳುವಲ್ಲ. ಕುಡಿದು ಒದರಾಡಕತ್ತಿದ್ದ, ಸಿಟ್ಟು ಬಂತು ನನಗೆ. ಹೋಗಿ ಕೇಳಿದೆ, ಲೇ ಯಾಕೆ ಒದರಾಡ್ತಿಲ್ಲ ಮಗನ, ಯಾಕೆ ಒದರಾಡ್ತಿ? ಯಾರು ಕುಡಿದಿಲ್ಲ, ಎಲ್ಲರೂ ಕುಡಿತಾರೆ, ನಾನು ಕುಡಿತೇನೆ. ಆದ್ರೆ ಕುಡಿದ್ನೆ ಅಂದ್ರೆ 1 ನಿಮಿಷನಾಗ ಮಕ್ಕೊಂಡ್ಬಿಡ್ತೇನೆ ಎಂದೆ. ಕುಡಿದ್ನೆ ಅಂದ್ರೆ 1 ನಿಮಿಷನಾಗ ಮಕ್ಕೊಂಡ್ಬಿಡ್ತೇನೆ ಎಂದೆ. ಅವಾಗ ಇವ ಅಂದೆ, ಸರಿ ನೀವು ಹೇಳೋದು ಬರೋಬ್ಬರಿ ಐತೆ ಸರಿ, ನಾನು ಕುಡಿದ್ನೆ ಅಂದ್ರೆ 1 ನಿಮಿಷನಾಗ ಮಕ್ಕೋತೀನಿ ಸರಿ, ಆದ್ರೆ ಹಾಸಿಗೆ ಹುಡುಕ್ಯಾಡಕ್ಕೆ 1 ತಾಸು ಬೇಕ್ರಿ ಸರ್. ಹುಡುಗರ ಪರಿಸ್ಥಿತಿನ ಹಿಂಗೆ ರೀ. ಮಣ್ಣು ಬಸ್ನಾಗ ಹೊಂಟಿದ್ದು ನಾನು. ಒಬ್ಬ ಫುಲ್ಲು ಟೈಟ್ನಾಗ ಪಾಪ ಅವ್ನು ಡ್ರೈವರ್ ತನ್ನ ಪಾಡಿಗೆ ಬಸ್ ಹೊಡ್ಯಾಕತ್ತಾನ. ಇವು KSRTC ಬಸ್ಗಳು ಹಳ್ಳಿಗೆ ಬಿಡ್ತಿರ್ತಾರೆ ನೋಡ್ಬೇಕು. ಇವು ಎಂಥ ಬಸ್ ಇರ್ತಾವಂದ್ರೆ ಒಂದಿದ್ರು ಒಂದು ಇರಂಗಿಲ್ಲ ರೀ ಇವಕ್ಕೆ. ಅವ್ನು ಡ್ರೈವರ್ ಹೊಡ್ಯಾಕತ್ತಿದ್ದ, ಸ್ಪೀಡೋಮೀಟ್ರ್ ನೋಡಿದೀವ, ಫುಲ್ಲು ಟೈಟ್ನಾಗ ಕೂತಾನ ನೋಡಿದ. ಅದ್ರ ಮುಳ್ಳು ಇದ್ರಿಕಿಲ್ಲ ಅದು. ಆ ಸ್ಪೀಡೋಮೀಟ್ರದ್ದು ಮುಳ್ಳು ಇದ್ರಿಕಿಲ್ಲ. ಇವು ಅದನ್ನು ನೋಡ್ಕೊತ ಕೂತಿದ್ದ. ಹಿಂಗೆ ನೋಡಿದೆ. ಆ ಡ್ರೈವರ್ನ ಕೇಳಿ, ಅಲ್ಲೋ ಈ ಗಾಡಿ 40 50 ಹೊಂಟೈತೆ ನೀ ಹೆಂಗೆ ತಿಳ್ಕೊತಿ ಅಂದೆ. ಡ್ರೈವರ್ ಭಾಳ ಶೆಣೆ ಆಯ್ತು ಪಾಪ. ಡ್ರೈವರ್ ಹೇಳಿದ, ನೋಡಪ್ಪ ಗಾಡಿ ರೋಡ್ ಮೇಲೆ ಸೀದಾ ಹೊಂಟಿತ್ತಂದ್ರೆ 40 50 ಹೊಂಟೈತೆ ತಿಳ್ಕೊ. ಇವ್ರು ಕುಡುಕರು ಅಷ್ಟಕ್ಕೆ ಬಿಡಂಗಿಲ್ಲ ರೀ. ಇವು ಮತ್ತು ಹಿಂಗೆ ನೋಡಿದೆ, ಅಲೋ ಮತ್ತು ಗಾಡಿ 80 90 ಹೊಂಟೈತೆ ಹೆಂಗೆ ತಿಳ್ಕೊತಿ ಅಂದ. ಅವ್ನು ಡ್ರೈವರ್ ಅಂದ, ನೋಡಪ್ಪ ಗಾಡಿ ಅಟ ರೋಡ್ ಮೇಲೆ ಹಿಂಗೆ ಅಗಳಾಡಕೈತೆ ಅಂದ್ರೆ, ವೈಬ್ರೇಟ್ ಆಕೈತೆ ಅಂದ್ರೆ 80 90 ಹೊಂಟೈತೆ ತಿಳ್ಕೊ ಅಂದ. ಇವು ಒಟ್ಟಿಗೆ ಸುಂಬಿಡ್ಲಿಲ್ಲ. ಮತ್ತೆ ಹಿಂಗೆ ನೋಡಿದೆ, ಮತ್ತೆ ಹಿಂಗೆ ನೋಡಿದವನ 100 ಮೇಲೆ ಹೊಂಟೈತೆ ನೀ ಹೆಂಗೆ ತಿಳ್ಕೋತಿ ಅಂದ. ಅವಂದ, ಏನು ತಿಳ್ಕೋದೈತಿ, ನಾಳೆ ಪೇಪರ್ದಾಗ ಬತ್ತಂದ್ರೆ ಎಲ್ಲರಿಗೂ ಗೊತ್ತಾಕೈತೆ ಹೋಗಂದ. ನಾವು ಹೇಳ್ತೇನೆ ರೀ, ಮಣ್ಣೊಂದು ಬಸ್ ಕೆರೆ ಒಳಗೆ ಬಿದ್ದು ಬಿಟ್ಟೈತಿ, ನದಿ ಒಳಗೆ ಬಿದ್ದೈತಿ ಬಸ್. ಒಬ್ಬ ಮ್ಯಾಲಿಂದ ನೀರಿನಿಂದ ಮ್ಯಾಲೆ ಬಂದವನು ಹಿಂಗೆ ಹುಡುಕಾಡಕತ್ತಾನ್ರಿ. ಹಿಂಗೆ ಹುಡುಕಾಡಕತ್ತಿದ್ದ. ಬಾಜು ನಿಂತಾವ, ಒಬ್ಬ ಮ್ಯಾಲೆ ನಿಂತಾವ. ಏನು ಹುಡುಕಾಡಕತ್ತೀಯೋ? ಕಂಡಕ್ಟರ್ನ ಹುಡುಕಾಡಕತ್ತೀನಿ. ಯಾಕೆ? 3 ರೂಪಾಯಿ ಚಿಲ್ಲರ್ ಕೊಡ್ಬೇಕಾಗಿದೆ. 3 ರೂಪಾಯಿ ಚಿಲ್ಲರ್ ಸಂಬಂಧ ಹುಡುಕಾಡಕತ್ತಾನ್ರಿ ಕಂಡಕ್ಟರ್ನವ. ಇನ್ನು ನೋಡ್ಬೇಕ್ರಿ ಈ ಸಿಟಿ ಒಳಗೆ ಯಾವ್ದ್ರಾಗ ಈ ಗಣಪತಿ ಗದ್ದಲ ಅಂದ್ರೆ ನಿಮಗೆ ಭಾಳ ಗದ್ದಲ್ರಿ. ಈಗ ಗಣಪತಿ ಬಸ್ಗಳು ಎಲ್ಲ ಫುಲ್ ಇರ್ತಾವ. ಅದ್ರಾಗ CBT ಬಸ್, ಹುಬ್ಳಿ ಧಾರವಾಡ ಬಸ್ ಅಂತೂ ನೋಡ್ಬೇಕು. ಮಣ್ಣು ಹುಬ್ಳಿಯಿಂದ ಒಂದು ಬಸ್ ಧಾರವಾಡಕ್ಕೆ ಹೊಂಟಿತ್ತು. ಹೊಂಟಾಗ ಒಬ್ಬ ಫುಲ್ ಹಿಂಗೆ ನಿಂತಾನ್ರಿ, ಹಿಂಗೆ ಬಾಗಲ್ದಾಗ ಹಿಂಗೆ ನಿಂತಾನೆ. ಈ ಹುಡುಗರು ಏನೇನೋ ಒಳಗೆ ಹತ್ತಂಗಿಲ್ಲ ರೀ, ಬರೀ ಬಾಗಲ್ದಾಗ ನಿಂತಿರ್ತಾವ. ಹಿಂಗೆ ಬಾಗಿಲು ಕಂಡಕ್ಟರ್ ನೋಡಿದ ಕಂಡಕ್ಟರ್ ಹೇಳಿದ, ಲೇ ಯಾಕೆ ಬಾಗಲ್ದಾಗ ನಿಲ್ತೀವೋ ಮಗನ, ದಿನ ನೋಡ್ತೇನೆ ಬಾಗಲ್ದಾಗ ನಿಲ್ತಿ. ನಿಮ್ಮ ಅಪ್ಪೇಣ ವಾಚ್ಮನ್ ಇದ್ದಾನಂದವ, ನಿಮ್ಮ ಅಪ್ಪೇಣ ವಾಚ್ಮನ್ ಇದ್ದಾನಂದ. ಅವಾಗ ಇವ ಅಂದ, ಹೌದ್ರಿ ಸರ ನಮ್ಮ ಅಪ್ಪ ವಾಚ್ಮನ್ ಇದ್ದ. ಮತ್ತು ನೀವು ದಿನ ಚಿಲ್ಲರ್ ಕೊಡತ್ತಿರ್ಲಿಲ್ಲ, ನಿಮ್ಮ ಅಪ್ಪೇಣ ಭಿಕ್ಷುಕಿದ್ದನ್ರಿ ಅಂದ. ಕೊನೆಯಲ್ಲಿ ಬಳ್ಳಾರಿಯ ಯರಿಸ್ವಾಮಿ ಗಣಪತಿ ಬಪ್ಪ ಮೋರಿಯ ಅಂತ ಒಂದಿಷ್ಟು ಹೊಸ ಜೋಕ್ಸ್ ಅನ್ನ ಹೇಳೋ ಮೂಲಕ ನಿಮ್ಮನ್ನ ನಗ್ಸೋಕೆ ಬರ್ತಿದ್ದಾರೆ. ಅವರ ಹಾಸ್ಯ ಮಾತನ್ನ ಕೇಳಿ ಎಂಜಾಯ್ ಮಾಡಿ. ಹಿಂದೆಲ್ಲ ಎಷ್ಟು ಚಂದ ಗಣಪ, ಒಂದು ಕೈಯಾಗ ಉಂಡಿ, ಒಂದು ಕೈಯಾಗ ಕಡುಬು, ಇನ್ನೊಂದು ಕೈಯಾಗ ಹೂವು, ಎಷ್ಟು ಚಂದ ಇರ್ತದೆ. ಇವಾಗ ಒಂದು ಕೈಯಾಗ ಬ್ಯಾಟ್ ಕೊಟ್ಟಾರ, ಒಂದು ಕೈಯಾಗ ಬಾಲ್ ಕೊಟ್ಟಾರ. ಇನ್ನು ಕ್ರಿಕೆಟಿಗೆ ಹೋಗ್ಬೇಕಾ? ಅದು ಹೋಗ್ಲಿ, ಒಂದು ಕೈಯಾಗ ಮೊಬೈಲ್ ಕೊಟ್ಟಾರ, ಒಂದು ಕೈಯಾಗ ಸಿಮ್ ಕೊಟ್ಟಾರ. ಕರೆನ್ಸಿ ಹಾಕ್ತಾರೆ ಅವನು. ಅದಕ್ಕಾಗಿ ದಯಮಾಡಿ ಆಲೋಚನೆ ಮಾಡಿರಿ. ಗಣೇಶನ ಕೈಯಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಕೊಡ್ರಿ, ಒಂದು ಕೈಯಾಗ ನೇಗಿಲು ಕೊಡ್ರಿ, ಒಂದು ಕೈಯಾಗ ಗನ್ ಕೊಡ್ರಿ. ಯಾಕಂದರೆ ಮೂವರನ್ನು ನಾವು ಗೌರವಿಸಿದರೆ ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು? ಅಕ್ಷರವನ್ನು ಕಲಿಸುವಂಥ ಶಿಕ್ಷಕ, ಅನ್ನವನ್ನು ನೀಡುವಂಥ ಕೃಷಿಕ, ನಮ್ಮ ದೇಶವನ್ನು ಕಾಯುವಂಥ ಸೈನಿಕ. ಇವರು ಮೂರನ್ನು ನೆನೆಸಿಕೊಂಡ್ರೆ
ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಈಗ ನೋಡ್ರಿ, ನಾವು ಗಣೇಶ ಏನು ಮಾಡಿದಪ್ಪ ಅಂತಂದರೆ, ಇಡೀ ದೇಶನ ಪ್ರಪಂಚವನ್ನು ಸುತ್ತಾಡಿ ಬಾ ಅಂತೇಳಿ ಅವ್ರ ಅಪ್ಪ ಹೇಳಿದ್ರೆ ಏನು ಮಾಡಿದ, ಆತನ ಸುತ್ತಾರ್ದ. ಇದು ನಮ್ಮ ಜನಪದ ಸಾಹಿತ್ಯದ ಸೊಗಡು ಕೂಡ. ಹೆಣ್ಮಕ್ಳ್ರಿ ಕೈ ಮುಗಿಬೇಕು. ಯಾಕಂತಂದರೆ ನಮ್ಮ ಜನಪದದೊಳಗೆ ಹಿಂದೆಲ್ಲ ಕಾಶಿಗೆ ಹೋಗ್ಬೇಕಾಯಿತು. ಕಾಶಿ ವಿಶ್ವನಾಥನ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಟ್ರೆ ನಮಗೆ ಭಾಗ್ಯ ಫಲ ಸಿಗ್ತತೆ ಅಂತೇಳಿ. ಆದರೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇತ್ತು ಆಗಿನ ಕಾಲದೊಳಗೆ. ಅದಕ್ಕೋ ಹೆಣ್ಮಗಳನ್ನ ಕೇಳ್ತಾರೆ, ಏನವ್ವ ಕಾಶಿಗೆ ಹೊಂಟೀನಿ ಬರ್ತೀನಿ ಅಂತೇಳಿ. ಕಾಶಿಗೆ ಹೋಗಲಿಲ್ಲ, ಗಣೇಶ ನೆನೆಸ್ಕೊಂಡ್ಲು. ತವ್ರ ಮನೆ ಬಗ್ಗೆ ಹೇಳ್ತಾಳಾಕಿ. ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕು, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕು, ತಾಸೊತ್ತಿನಾದಿ ತವರೂರ, ತಾಸೊತ್ತಿನಾದಿ ತವರೂರ ಮನೆಯಲ್ಲಿ ಕಾಶಿ ಕುಂತಾಳ ಹಡದವ್ವ, ಕಾಶಿ ಕುಂತಾಳ ಹಡದವ್ವ. ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ನನ್ನ ತವ್ರ ಮನೆಯೇ ದೇವಸ್ಥಾನ, ನಾನು ನಡೆದವ ನನ್ನ ತಾಯಿನೇ ದೇವ್ರಂತ ಭಾವಿಸಿದ್ಲು. ಆದರೆ ಎಲ್ಲಿ ಹೋಗೋದು ಬೇಕಿಲ್ಲ, ನಮ್ಮೊಳಗದ, ನಮ್ಮ ಆತ್ಮದೊಳಗದ, ನಮ್ಮಲ್ಲಿ ನಾವು ಪ್ರೀತಿಸ್ಬೇಕಂತೇಳಿ. ನಾನು ಗಣೇಶನ ನೋಡೋಕ್ಕಂತ ಹೋಗಿದ್ದೆ. ನಾನು ಮಾಸ್ತರ್ ಅದೀನಿ, ನಮ್ಮ ಶಿಷ್ಯ ಬಂದಿದ್ದ. ಸರ್, ಅದ್ಭುತವಾಗಿರ್ತಕ್ಕಂಥ ಗಣೇಶ ನಾನು ನೋಡಿಬಿಟ್ಟೆ ಸರ್ ಅಂದ. ಭಾಳ ಸಂತೋಷ, ಆಶೀರ್ವಾದ ತಗೊಂಡೆ. ಹ್ಞೂ ಸರ್ ಅಂದ. ಆದರೆ ಒಂದು ಡೌಟ್ ಸರ್ ಅಂದ. ಏನು ಇವನು ಶಾಲೆಗೆ ಡೌಟು, ಇಲ್ಲಿ ಕೂಡ ಡೌಟ್ ಅಂತೇಳಿ. ಏನು ಡೌಟ್ ಅಂದೆ. ಏನಿಲ್ಲ ಸರ್, ಎಲ್ಲರೂ ಒಂದಲ್ಲ ಎರಡೆರಡು ಮದುವೆ ಆಗ್ಯಾರ, ಗಣಪ ಯಾಕೆ ಸರ್ ಮದುವೆ ಆಗಿಲ್ಲ ಅಂತಂದ. ನನಗೆ ಗಾಬರಿ ಆಗ್ಬಿಡ್ತು, ಏನು ಮಾಡ್ಬೇಕಂತ ಸಿಟ್ಟು ಬಂದ್ಬಿಡ್ತಲೇ. ಯಾರು ಶತದಡ್ರು ಅವ್ರು ಮಾತ್ರ ಮದುವೆ ಆಗೋದು ನೆನ್ಪಿಟ್ಕಂದೆ. ಏನು ಸರ್ ಅಂದ. ಯಾರು ಶತದಡ್ರು ಅವ್ರು ಮಾತ್ರ ಮದುವೆ ಆಗೋದು ಅಂತ ಅವನೇನಂದ. ಹಾಗಾದ್ರೆ ನಿಮಗೆ ಆಗೈತಿ ಏನು ಸರ್ ಅಂದ. ಹಾಂ ಆಗೈತಪ್ಪ ಅಂದೆ. ಗೊತ್ತಾದ್ಬಿಡು ಸರ್ ಅಂದ. ಹಿಂಗೆ ನಾವು ಹೆಣ್ಣುಮಕ್ಕಳಿಗೆ ನಿಜವಾಗ್ಲೂ ನೋಡ್ರಿ, ಎಲ್ಲಿ ಹೆಣ್ಣುಮಕ್ಳು ಇರ್ತಾರೋ ಅಲ್ಲಿ ಆನಂದ ಇರ್ತದೆ, ಸಂತೋಷ ಇರ್ತದೆ, ಅಲ್ಲಿ ನಗು ಇರ್ತದೆ. ಅವ್ರಿಗೆ ಆಯುಷ್ಯ ಯಾಕೆ ಜಾಸ್ತಿ ಅಪ್ಪ ನೋಡ್ರಿ, ಬಂಗಾರ ಅವ್ರಿಗೆ ಭಾಳ ಆಸೆ. ನಾನು ನೋಡಿದೆ, ಜ್ಯುವೆಲರಿ ಶಾಪಿಗೆ ಹೋಗಿದ್ದೆ, ಹೆಣ್ಮಕ್ಳೆಲ್ಲ ನೋಡಿಬಿಟ್ಟು ಕೆಲವ್ರನ್ನ ಈ ಕಿವ್ಯಾಗ ಎಂಥ ಶಕ್ತಿ ಐತಂತ ಅವ್ರಿಗೆ. ಗಣೇಶನ ಪೂಜೆ ಮಾಡೋದ್ರಿಂದ ಅವ್ರು ಕಡುಬು ಮಾಡೋದವ್ರೆ, ಉಂಡೆ ಮಾಡೋದವ್ರೆ, ಪೂಜೆ ಮಾಡೋದವ್ರೆ, ಅದಕ್ಕೆ ಶಕ್ತಿ ಜಾಸ್ತಿ, ಆಯುಷ್ಯ ಜಾಸ್ತಿ ಅವರಿಗೆ. ಈ ಶಕ್ತಿ ಹೆಂಗಿರ್ತದಂತ ಕೇಳ್ಬೋದು. ಕಿವ್ಯಾಗ ನೋಡ್ರಿ ಓಲೆ ಅವು ಇಷ್ಟು ದಪ್ಪ ಅದಾವು, ದೇವಸ್ಥಾನದಾಗ ಗಂಟೆ ಆಗ್ಯಾವ. ಅಲ್ಲಿ ಕಿವಿ ಅರ್ಧೋತಿಲ್ಲ. ದೇವಸ್ಥಾನಕ್ಕೆ ಹೋಗೋದು ಬೇಕಿಲ್ಲ, ಹಂಗೆ ಠಾಣ್ ಅಂತ ಬಿಡ್ಕೊಂಡು ಅಲ್ಲೇ ನಮಸ್ಕಾರ ಮಾಡ್ಕೊಂಬಿಡ್ಬೋದು. ಬಂಗಾರದ ಮೇಲೆ ಎಷ್ಟು ಆಸೆ ಪ್ರಾಣ ಅಂದರೆ ಇನ್ನು ಯಾವ ಪ್ರಾಣಿ ಇಲ್ಲದ್ರೂ ನಡೀತೈತೆ ಅವ್ರಿಗೆ. ಒಂದು ಸರಿ ಏನು ಮಾಡಿದ್ರು, ಹೆಣ್ಮಗಳು ಮೈ ತುಂಬ ಬಂಗಾರ ಹಾಕ್ಕೊಂಡು ತನ್ನ ಗೆಳತಿ ಮನೆಗೆ ಹೋದ್ಲು. ಗೆಳತಿನ ಮನೆಗೆ ಹೋದ ಕೂಡಲ ಗೆಳತಿ ಆಶ್ಚರ್ಯ ಆಗ್ಬಿಟ್ಲು. ಏನೇ ಎಲ್ಲಿಂದ ಬಂದು ಇಷ್ಟು ಬಂಗಾರ ಅಂದ್ಲು. ಏನಿಲ್ಲ, ಮೊನ್ನೆ ನಮ್ಮ ಅತ್ತೆ ಸತ್ಲು, ಎಲ್ಲ ಹಾಕ್ಯಂಬಂದೆ ಅಂದ. ಐ ಆಮ್ ಸೈಲೆಂಟ್ ಆಗಿಬಿಟ್ಲು. ನೀನು ಯಾಕೆ ಸೈಲೆಂಟ್ ಹಾಕಿ, ನಿಮ್ಮ ಅತ್ತೆ ಹೋದವಲ್ಲ ಬಂಗಾರ ಹಾಕ್ಯಬೇಕು ಅಂದ್ಲು. ಅಯ್ಯೋ, ನಮ್ಮ ಅತ್ತೆ ಬಂಗಾರ ಅದಾವ, ಆದ್ರೆ ನಮ್ಮ ಅತ್ತೆ ಹೋಗಿಲ್ಲಲ್ಲ ಇನ್ನ ಅಂತಂದು. ಅದಕ್ಕೆ ಈಗೇನು ಅನ್ಬೇಕು, ಈ ಅಮ್ಮ ಅತ್ತೆ ಅಂದ್ರೆ ಭಾಳ ಗಟ್ಟಿ, ಅಷ್ಟು ಬೇಗ ಹೋಗಲ್ಲ, ನಮ್ಮದು ಕೂಡ ಸ್ವಲ್ಪ ಪ್ರಯತ್ನ ಬೇಕು ಅಂತಂದು. ಅಂದರೆ ನೋಡ್ರಿ ನಮ್ಮಲ್ಲಿ ಎಷ್ಟು. ಆದರೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಭಾಳ ಸೂಕ್ಷ್ಮ ಮನುಷ್ಯ, ಸೆನ್ಸಿಟಿವ್ ಆಗಿಬಿಟ್ಟಾನ. ಯಾರು ಓಡಾಡ್ತಾ ಇಲ್ಲ, ನಡೆದಾಡ್ತಾ ಇಲ್ಲ, ಮಕ್ಕಳನ್ನ ಆಟಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಸೂಕ್ಷ್ಮ ಅಂದರೆ ಶಾಲೆ ಸಮೀಪ ಇರ್ತದೆ, ಎಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇರಲ್ಲ, ಯಾರು ನಡೆಯಲ್ಲ. ನಾವು ಹಿಂಗೆ ನಡೆದಂಗೆ ಇದ್ಬಿಟ್ರೆ ಮುಂದೆ ಒಂದು ದಿನ ಮನೆಗೆ ಕೂಡ ನಡೆದಾಡಲ್ಲ ಅವು. ಯಾರನ್ನು ಅಕಸ್ಮಾತ್ ಮನೆಯಾಗ ನಡೆದಾಡಿದರೆ ಗಾಬರಿಂದ ಕೇಳ್ತಾರ, ಅಯ್ಯೋ ನೀವು ಕಿಚನ್ ರೂಮಿಂದ ಬೆಡ್ರೂಮಿಗೆ ನಡ್ಕೊಂಡು ಹೋಗ್ತೀರಾ? ಬಾ, ನಾವೇನಿಲ್ಲ, ಚೇರಿದೆ, ಬಟನ್ ಒತ್ತಿಬಿಟ್ರೆ ಹಂಗೆ ಕಿಚನ್ ರೂಮಿಗೆ ಟುಯ್ 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 ಅಂತ ಬಂದ್ಬಿಡ್ತು. ಹಂಗಲ್ಲಿ ಅಂದ್ಬಿಡ್ತೀವಿ, ಒಂದು ಚಮಚ ಬ್ಯಾಗ್ ಹಾಕಿಬಿಡ್ತಾರೆ, ಒಂದು ಬಟನ್ ಬೆಡ್ರೂಮ್ಗೆ ಒತ್ತಿಬಿಟ್ರೆ ಅಲ್ಲೇ ಟುಯ್ ಟುಯ್ ಅಂತ ಹೋಗ್ಬಿಡ್ತೀವಿ. ಹಿಂಗೆ ಆಗ್ಬಿಟ್ರೆ ಮನುಷ್ಯನ ಆಯುಷ್ಯದ ಗತಿ ಹಂಗೆ. ಇನ್ನೂ ಏನಂದರೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಕ್ಕಳ ಎಜುಕೇಷನ್ ಬಗ್ಗೆ ತಂದೆ ತಾಯಿಗಳು ಫುಲ್ ತಲೆ ಕೆಡ್ಸ್ಕೊಂಬಿಟ್ಟಾರ. ಅವರು ಎಷ್ಟು ತಲೆ ಕೆಡ್ಸ್ಕೊಂಡ್ಯಾರಂದ್ರೆ ಅಡ್ವಾನ್ಸ್ ಬುಕ್ ಮಾಡ್ತಾರೆ ಸೀಟು. ಎಷ್ಟು ಅಡ್ವಾನ್ಸ್ ಬುಕ್ ಮಾಡ್ತಾರೆ ಅಂದರೆ, ಒಬ್ಬ ಹೋಗಿದ್ದ ಪ್ರಿನ್ಸಿಪಾಲ್ ಇದ್ರು, ಸರ್ ನಮಸ್ಕಾರ ಸರ್, ನಮ್ಮ ಮಗುವಿಗೆ ನೀವು ಬುಕ್ಕಿಂಗ್ ಮಾಡ್ಕೋಬೇಕು, ಅಡ್ವಾನ್ಸ್ ಬುಕ್ ಆದರೆ ಭಾರಿ ರೇಟ್ ಆಕತಿ ಅಂತಂದ್ರು. ಆಗಲಿ ಸರ್, ಎಷ್ಟನ್ನ ಆಗಲಿ. ಆಗಲಿ ಸರ್, ಕೊಡ್ತೀನಿ, ಬುಕ್ ಮಾಡಿಕೊಳ್ರಿ. ಆಯಿತು ಓಕೆ ಅಂತೇಳಿ ಅವ್ರು ಪೆನ್ ತಗೊಂಡು ನಿಮ್ಮ ಮಗುವಿನ ಹೆಸರು ಹೇಳಂದ್ರೆ. ಗೊತ್ತಿಲ್ಲ ಸರ್ ಅಂದ. ಯಾಕ? ಇನ್ನೂ ಹುಟ್ಟಿಲ್ರಿ. ಅಯ್ಯೋ ಅಯ್ಯೋ, ಇನ್ನೂ ಹುಟ್ಟಿಲ್ಲ ಅಂದ್ರೆ ಮತ್ತೆ ಈಗ ಸೇರ್ಸಕ್ಕೆ ಬಂದಿಯಾ, ಬರ್ಕೊಂಬದಲ್ಲ ಅಂದ್ರೆ. ಸರ್ ಎಷ್ಟನ್ನ ದುಡ್ಡಾಗಲಿ ಸುಮ್ಮನೆ ಬರ್ಕೊಳ್ರಿ ಅಡ್ವಾನ್ಸ್ ಅಂದ್ರೆ. ಅವ್ರು ಇವ್ರು ರೊಕ್ಕ ಬಂದ್ರೆ ಸಾಕಂತೇಳಿ ಬರ್ಕೊಂತೀವಿ,
ನಿನ್ನ ಹೆಸರೇನಂದ್ರು. ನನ್ನ ಹೆಸರು ರಮೇಶ ಸರ್ ಅಂದ್ರು. ಹಾಂ ರೈಟ್. ನಿಮ್ಮ ಹೆಣ್ಮಕ್ಳ ಹೆಸರು ಗೊತ್ತಿಲ್ಲ ಸರ್. ಯಾಕ ಮದುವೆ ಆಗಿಲ್ಲ ಅಂದರೆ ನೋಡ್ರಿ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರೋ ನಿನ್ನ ಆಳಲ್ಲ ಬೇರಿಗನು, ಇಂದಿನ ಬದುಕು ಮಂಕುತಿಮ್ಮ ಅಂತ ಡಿ ವಿ ಗುಂಡಪ್ಪನವ್ರು ಹೇಳ್ಯಾರ. ಅಷ್ಟು ಗಾಬರಿ ಯಾಕ? ಅಷ್ಟು ಈ ಮುಂದಾಲು ಈಗಿಂದ ಏನು ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಮಕ್ಕಳು ಹೆಂಗಪ್ಪ ಅಂತಂದರೆ ಏನಾಗ್ಬಿಟ್ಟಿದೆ ಅಂದರೆ ಬರೀ ಲವ್, ಸಿನಿಮಾ ನೋಡೋದು, ಟಿ ವಿ, ಲ್ಯಾಪ್ಟಾಪು, ಮೊಬೈಲು. ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಕಾಲೇಜ್ ಹುಡುಗರು ಲವ್ ಮಾಡ್ತಾರಪ್ಪ ಅಂದರೆ ಮೊಬೈಲ್ ಬಂದ್ಬಿಟ್ಟಾವೆ ಈಜಿ. ಈಗ ಅದು ಹೆಂಗಂದ್ರೆ ಒಂದು ಹುಡುಗ ಹುಡುಗಿ ಮಾತಾಡ್ಬೇಕಲ್ಲ ಮೊಬೈಲ್ನಾಗ, ಹೆಂಗಂತೇಳಿ ಕಾಲೇಜ್ನಾಗ ನಾಟಕ ಕಟ್ಟಿವಿ ಅಂತ ಹೇಳ್ಬಿಟ್ಟಿದ್ರು. ಮತ್ತು ಆ ಹುಡುಗಿ ಮನೆಗಿದ್ಲು, ಆ ಹುಡುಗ ಫೋನ್ ಮಾಡಿದ. ಈ ಹುಡುಗಿ ಮೊಬೈಲ್ ಎತ್ತಿದ ತಕ್ಷಣ ಅವನು ಮೊಬೈಲು ಆಹಾ ಅಂತ ನಾಲ್ಗೆ ಚಪ್ಪರಿಸ್ತಿದ್ದ. ಮತ್ತು ಆ ಹುಡುಗಿ ಮೊಬೈಲ್ ಎತ್ತಿದ ತಕ್ಷಣ ಅವನು ನಾಲ್ಗೆಯನ್ನು ಚಪ್ಪರಿಸಿ ಆಹಾ ಅಂತಂದು ಈ ಹುಡುಗಿ ಡೌಟ್ ಬಂತು. ನಾನು ಯಾವಾಗಲೂ ಮೊಬೈಲ್ ಎತ್ತಿದ ತಕ್ಷಣ ನಾಲ್ಗೆ ಚಪ್ಪರಿಸ್ತಾನೆ ಅಂತೇಳಿ ಕೇಳಬೇಕಲ್ಲ, ನಾಟಕ ಡೈಲಾಗ್ ಮೇಲೆ ಕೇಳಬೇಕು. ಆವಾಗ ಪ್ರಿಯ ಪ್ರಾಣಕಾಂತ, ನಾನು ಮೊಬೈಲ್ ಎತ್ತಿದ ತಕ್ಷಣ ನೀನು ನಾಲಿಗೆಯನ್ನು ಚಪ್ಪರಿಸುತ್ತಿರುವೆ ಏಕೆ ಅಂದ. ಅವನಂದ, ಪ್ರಿಯೆ ಪ್ರಾಣಕಾಂತೆ, ನೀನು ಮೊಬೈಲನ್ನು ಎತ್ತಿದರೆ ನನಗೆ ಜೇನುತುಪ್ಪ ಸವಿದಂತೆ ಅಂತ ಅಂದ. ಆ ಹುಡುಗಿ ಭಾಳ ಹುಷಾರಿದ್ಲು. ಅಕಸ್ಮಾತ್ ನಮ್ಮ ಅಪ್ಪ ಎತ್ತಿದ್ರೆ ಹೆಂಗಂದ, ಹಂಗಂದ್ರೆ ಜೇನು ಹುಳ ಕಡಿದಂತೆ ಅಂತಂದ. ಹಿಂಗೆ ಪ್ರೇಮಾಂಕರ ಆಗಿಬಿಡ್ತೈತೆ. ತಂದೆ ತಾಯಿನ ಕೇಳಲ್ಲ, ಯಾರನ್ನ ಕೇಳಲ್ಲ, ಹೊಡೆಯಬಿಡ್ತಾರೆ. ಓಡೋಗಿ ಏನು ಸ್ವಲ್ಪ ದಿವಸ ಆದಮೇಲೆ ಪಾರ್ಕ್ನಾಗ ಕೂತ್ಕೊಂಡಿದ್ರು, ತಾಯಿ ನೆನಪಾಗ್ಬಿಡ್ತಾವೆ ಹುಡುಗಿ. ಮತ್ತು ಅದೇ ಡೈಲಾಗ್ ಹೇಳ್ಬೇಕಲ್ಲ, ಪ್ರಿಯ ಪ್ರಾಣಕಾಂತ, ನಾನು ನಿನಗೋಸ್ಕರವಾಗಿ ನಾನು ಎತ್ತ ತಂದೆ ತಾಯಿಗಳನ್ನೇ ಬಿಟ್ಟು ಬಂದಿದ್ದೇನೆ, ಇದಕ್ಕೆ ನಿನ್ನ ಉತ್ತರವೇನು ಅಂದ. ಅವನಂದ, ನಾನು ಕೂಡ ಅಷ್ಟೇ, ನಿನಗೋಸ್ಕರವಾಗಿ ನಾನು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದೀನಿ ಅಂತ. ಇವಾಗ ಯಾವ ಹುಳ ಕಡ್ದಂಗ ಎಬ್ಬಾವು ನುಂಗಿದಂಗ. ಅದಕ್ಕಾಗಿ ಅವೆಲ್ಲ ಮಾಡಬಾರ್ದು. ನಮ್ಮ ಗುರಿ ಏನಿರ್ತದೆ, ನಮ್ಮ ಶಿಕ್ಷಣ ಏನಿರ್ತದೆ, ನಮ್ಮ ತಂದೆ ತಾಯಿಗಳ ಕರ್ತವ್ಯ ಏನಿರ್ತದೆ, ಅದನ್ನು ಯಾವ ರೀತಿ ಹೋಗ್ಬೇಕು ಅನ್ನೋದು ಹೋಗ್ಬೇಕು. ಇನ್ನು ಕೆಲವು ಹುಡುಗರು ಸಿನಿಮಾ ನೋಡಿಬಿಡ್ತಾವೆ, ಯಾವಾಗ ಹುಡುಗಿ ಕೈ ಕೊಟ್ಲಂತ ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾವೆ. ಯಾಕಂದ್ರೆ ಹೀರೋ ಕುಡಿತಿರ್ತಾನಲ್ಲ ಆತ. ನೋಡ್ರಿ ಹುಡುಗರಿಗೆ ಹೇಳ್ತೀನಿ, ಲವ್ವರ್ ಓದ್ಲಂತೇಳಿ ಕುಡಿದು ಲಿವರ್ ಹೋಗ್ಬಿಡ್ತತೆ. ಲವ್ವರ್ ಇಲ್ಲದೆ ಇರಬಹುದು, ಆದರೆ ಲಿವರ್ ಇಲ್ಲದೆ ಇರೋಕ್ಕಾಗಲ್ಲ. ಲಿವರ್ ಇಂಪಾರ್ಟೆಂಟು. ಅದಕ್ಕೆ ಅವೆಲ್ಲ ಬಿಟ್ಟು ಬಿಡಬೇಕು. ನಾವು ಓದೋದ್ರ ಕಡೆಗೆ ಅದ್ರ ಕಡೆಗೆ ಗಮನವನ್ನು ಹರಿಸ್ಬೇಕು ಅನ್ನುವಂಥದ್ದು. ನೋಡ್ರಿ ಎಷ್ಟರ ಮಟ್ಟಿಗೆ ಮಕ್ಕಳು ಎಷ್ಟು ದಾರಾಬೇಂದಿಯವರು ಅದನ್ನ ಹೇಳಿದ್ದು, ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಿ, ಯಾಕೆ ಒತ್ತಡದಿಂದ ಇದು ಮಾಡ್ತೀರಿ, ಸರಳವಾಗಿರ್ರಿ, ಅಧ್ಯಯನ ಮಾಡಿರಿ, ಆಲೋಚನೆ ಮಾಡಿದರು. ಒಂದು ಸಾರಿ ಹಳ್ಳಿಯಲ್ಲಿ ಭಾಷಣ ಮಾಡ್ತಿದ್ರು ಬೇಸಿಗೆ ಕಾಲದಲ್ಲಿ. ದಾರಾಬೇಂದ್ರೆ ಅವರು ಬೇಸಿಗೆ ಕಾಲದಲ್ಲಿ 1 ಗಂಟೆ 2 ಗಂಟೆ 3 ಗಂಟೆವರೆಗೆ ಭಾಷಣ ಮಾಡಬೇಕಾದ್ರೆ ಆ ನೀರಡಿಕೆ ಆಗ್ತಿತ್ತು. ಒಂದು ನೀರು ಕುಡಿತಾನೆ ಇದ್ದರು. ಭಾಷಣ ಮಾಡೋದು ನೀರು ಕುಡಿಯೋದು, ಭಾಷಣ ಮಾಡೋದು ನೀರು ಕುಡಿಯೋದು. ಅದರಾಗ ಒಬ್ಬ ಕುಂತಿದ್ದು ಹೇಳ್ದ, ಇವನೇನು ನಮ್ಮೂರ ನೀರೆಲ್ಲ ಕುಡಿದು ಹೋಗ್ಬಿಡ್ತಿದ್ದಂಗೆ ಅದನ ಅಂತಂದ. ಅದಕ್ಕೆ ಬೇಂದ್ರೆಯವರು ಕೇಳಿಸ್ಕೊಂಡ್ರು, ತಮ್ಮ ಚಿಂತೆ ಮಾಡಬೇಡ, ನಿಮ್ಮೂರ ನೀರನ್ನೆಲ್ಲ ಕುಡಿತೀನಿ, ಆದರೆ ನಾನು ಹೋಗ್ಬೇಕಾದ್ರೆ ಇಲ್ಲೇ ಬಿಟ್ಟು ಹೋತ್ನೆ ಅಂತ. ಅಂದರೆ ಮಕ್ಕಳಲ್ಲಿ ನೋಡ್ರಿ, ಅದಕ್ಕಾಗಿ ಫೇಲ್ ಆಗಲಿ ಪಾಸ್ ಆಗಲಿ, ಕಷ್ಟ ಬರಲಿ ದುಃಖ ಬರಲಿ, ನೋವು ಬರಲಿ, ಅಪಮಾನ ಆಗಲಿ, ದುಡುಕಬಾರ್ದು, ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು. ಧೈರ್ಯವಾಗಿ ನಾವು ಫೇಸ್ ಮಾಡಬೇಕು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸ್ತಾರೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಕೆಟ್ಟದ್ದು ಅನ್ಕೋಬಾರ್ದು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋದಕ್ಕೊಂದು ಸಣ್ಣ ಕತೆ. ಅಕ್ಬರ್ ಬೀರ್ಬಲ್ ಅರಮನೆಯಲ್ಲಿ ಕೂತಿರ್ತಾರೆ. ಅಕ್ಬರ್ ಬೀರ್ಬಲ್ ಅರಮನೆಯಲ್ಲಿ ಕೂತಿದ್ರೆ ಏನಾಗ್ಬಿಡ್ತು ಅಂತಂದರೆ, ಅಕ್ಬರ್ನ ಮಗ ಬಂದ ಒಂದು ಸೇಬಣ್ಣು ತಗೊಂಡು, ಅಪ್ಪಾಜಿ ಈ ಸೇಬಣ್ಣನ್ನು ಕತ್ತರಿಸಿ ಕೊಡಿ ಅಂದ. ಬೀರ್ಬಲ್, ಮಹಾಪ್ರಭು ನೀವು ಮಹಾರಾಜರು ಸೇಬಣ್ಣನ್ನು ಕತ್ತರಿಸಿ ಕೊಡುವುದೇ ಅಂದೆ. ಏಯ್ ನನ್ನ ಮಗ ನಾನು ಯಾಕೆ ಕತ್ತರಿಸಿ ಕೊಡಬಾರ್ದು ತಾಯಿಲ್ಲ ಅಂತ ತಗೊಂಡ. ಎಂದನ್ನ ಕತ್ತರಿಸಿದ್ರಲ್ಲ ಅಕ್ಬರ್, ಅದು ಕತ್ತರಿಸ್ಬೇಕಾದ್ರೆ ಚಾಕ್ ಶಾರ್ಪ್ ಇತ್ತು, ಬೆರಳು ಟಕ್ ಅಂತ ಕಟ್ಟಾಗಿಬಿಡ್ತು. ಬೀರ್ಬಲ್ನ ಬೆರಳು ಕಟ್ಟಾಗಿದೆ, ರಕ್ತ ಸೋರ್ತಾ ಇದೆ ಅಂದ. ಬೀರ್ಬಲ್ ಏನಂದ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಶಾಂತಿ ಮಹಾಪ್ರಭು ಅಂದ. ಅಕ್ಬರ್ ಸಿಟ್ಟು ಬಂದ್ಬಿಡ್ತು, ಬೆರಳು ಕಟ್ಟಾಗಿದೆ, ರಕ್ತ ಸೋರ್ತಾ ಇದೆ, ಇದು ಆಗಿದ್ದೆಲ್ಲ ಒಳ್ಳೇದಕ್ಕಂತ ನೋಡಂತಾಳೆ ಅಂತೇಳಿ ಬ್ಯಾಂಡೇಜ್ ಹಾಕ್ಕೊಂಡು ಇದಕ್ಕೆ ಹೋದರು. ಒಂದು ಸರಿ ಏನಾಗ್ಬಿಡ್ತು, ಅವತ್ತೇ ಮಳೆ ಬಂದ್ಬಿಡ್ತು. ಬೀರ್ಬಲ್ಗೆ ಹೇಳಿದ, ಬೀರ್ಬಲ್ಲ ಮಳೆ ಬಂದುಬಿಟ್ಟಿದೆ, ಸ್ವಲ್ಪ ನಾಳೆ ಬೆಳಿಗ್ಗೆ ವಾಯುವಿಹಾರಕ್ಕೆ ವನ ಸುತ್ತಿ ಬರೋಣ ಅಂತೇಳಿ. ಆಯ್ತು ಹೇಳಿ ಮಹಾಪ್ರಭು ಹೋಗೋಣ ಅಂತೇಳಿ ಹೋದರು. ಆ ದಾರಿಯಲ್ಲಿ ಸ್ವಲ್ಪ ನೀರು ನಿಂತಿದ್ದು. ಬೀರ್ಬಲ್ಲ ಮುಂದೆ ಹೋಗ್ತಿದ್ದ, ಹಿಂದೆ ಅಕ್ಬರ್ ಬಂದ.
ಬೀರ್ಬಲ್ ಏನು ಆಲೋಚನೆ ಮಾಡಿದ, ದಾರಿಯಲ್ಲಿ ಸ್ವಲ್ಪ ನೀರು ನಿಂತಿರ್ತಾವಂತ ಅದು ಕಾಲಿಟ್ಬಿಟ್ಟ, ಧಾಪ್ ಅಂತ ಕುಣೆ ಸಿಕ್ಕಂಬಿಟ್ಟ, ಇಲ್ಲೇವರೆಗೆ ಮುಣಿಗ್ಬಿಟ್ಟ. ಅವಾಗ ಮಹಾಪ್ರಭು ನನ್ನ ಮ್ಯಾಲಕ್ಕೆ ಎತ್ತ ಅಂದ. ಅವಾಗ ಅಕ್ಬರ್ ಇದೇ ಚಾನ್ಸ್ ಅಂತೇಳಿ, ಇಲ್ಲ ಆಗಿದ್ದೆಲ್ಲ ಒಳ್ಳೆ ಅದಕ್ಕೆ ಇಲ್ಲೇ ಇರಂದ್ರೆ. ಆವಾಗ ರಾಜರು ಹೋಗ್ಬೇಕಾದ್ರೆ ಏನಾಯಿತು, ಅಲ್ಲಿ ಕಾಡು ಜನ ಬಂದ್ಬಿಟ್ರು. ಅಲ್ಲೊಂದು ದೇವರಿಗೆ ನರಬಲಿ ಕೊಡ್ಬೇಕಾಯ್ತಂತೆ. ಹೂ 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 ಅಂತ ಬಂದ್ಬಿಟ್ರು. ಹಂಗೆ ಅಕ್ಬರ್ ಹಿಡ್ಕೊಂಡು ಹೋಗ್ಬಿಟ್ರು. ಎಲ್ಲ ಸ್ನಾನ ಮಾಡಿಸಿ ಚೆಕ್ ಮಾಡ್ಬೇಕಾದ್ರೆ ಕಟ್ಟಾಗಿದೆ, ಇಲ್ಲೇನ ಪಾರ್ಟ್ ಕಟ್ಟಾಕಿದ್ರೆ ಬಲಿ ಕೊಡಲ್ಲ, ಬಿಟ್ಬಿಟ್ರು. ಅವ ರಾಜ ಎದ್ನೋ ಬಿದ್ನೋ ಅಂತ ಹೋಗಿ ಬಂದ. ಬೀರ್ಬಲ್ಲ, ನೀನು ಮಹಾ ದೊಡ್ಡ ವ್ಯಕ್ತಿ, ಬೆರಳು ಕಟ್ಟಾಗಿದ್ದು ಆಗಿದ್ದೆಲ್ಲ ಒಳ್ಳೇದಕ್ಕಂದೆ ನಂದು ಉಳಿದ್ಬಿಡ್ತು ನೋಡಂದ. ಅದಕ್ಕೆ ಬೀರ್ಬಲ್ ಕೈ ಮುಗಿದ, ಏನು ಮಹಾಪ್ರಭು ನೀನು ನನಗೆ ಪ್ರಾಣ ಉಳಿಸಿದೆ ಅಂದ. ನಾನೇನು ಉಳಿಸಿನಂದ. ಅಲ್ಲ, ನೀನು ಹೋಗೋದು ಓದೇ ಪುಣ್ಯ, ಅಕಸ್ಮಾತ್ ನಾನು ಕರ್ಕೊಂಡು ಹೋಗಿದ್ರೆ ನಿಂದಂತೂ ಕಟ್ಟಾಗಿತ್ತು, ಬಿಟ್ಬಿಟ್ರು, ನನ್ನ ಗತಿಯೇನೋ ಅಂತಂದ. ಅದಕ್ಕಾಗಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಮಕ್ಕಳಿಗೆ ತಿಳಿಸ್ಬೇಕು. ಮಕ್ಕಳು ಭಾಳ ಬ್ರಿಲಿಯಂಟ್ ಅದಾರ್ರಿ, ನೀವು ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ. ಒಂದು ಸರಿ ಶಾಲೆಗೆ ಇನ್ಸ್ಪೆಕ್ಟ್ರ್ ಬಂದಿದ್ದರು. ಇನ್ಸ್ಪೆಕ್ಟ್ರು ಅಲ್ಲಿ ಮೇಡಮ್ ಇದ್ದರು, ಹೆಡ್ ಮಾಸ್ಟ್ರು. ಮೇಡಮ್ ಬರ್ರಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತೀವಿ ಅಂತೇಳಿ. ಆವಾಗ ಜಲ್ದಿ ಹೆಡ್ ಮೇಡಮ್ ಹೋಗಿ, ಹುಡುಗರೇ ಇನ್ಸ್ಪೆಕ್ಟ್ರ್ ಬಂದಾರ, ಅವ್ರು ಏನೇ ಪ್ರಶ್ನೆ ಕೇಳಲಿ ಫಟಾಫಟ್ ಅಂತ ಉತ್ತರ ಹೇಳ್ಬಿಡ್ಬೇಕಂದ್ರು. ಅರ್ಥ ಮಾಡ್ಕೊಳ್ರಿ ಎಲ್ಲರೂ, ಇನ್ಸ್ಪೆಕ್ಟ್ರ್ ಪ್ರಶ್ನೆ ಕೇಳ್ತಾರೆ ಎಲ್ಲರೂ ಫಟಾಫಟ್ ಅಂತ ಉತ್ತರ ಹೇಳ್ಬಿಡ್ಬೇಕಂದ್ರೆ ಆಯ್ತು ಹೇಳಂತ ಎಲ್ಲ ಸೈಲೆಂಟ್ ಆಗಿಬಿಟ್ರು. ಇನ್ಸ್ಪೆಕ್ಟ್ರ್ ಬಂದು ಒಬ್ಬನ ಎಬ್ಸಿದ್ರೆ, ದಳ ನಮ್ಮ ದೇಶ ಯಾವುದು? ಅವನು ಎದ್ದು ನಿಂತು ಫಟಾಫಟ್ ಅಂತ. ಅವ್ನು ಗಾಬರಿ ಆಗ್ಬಿಡ್ತು, ಏನು ಫಟಾಫಟ್ ಅಂತಾರಲ್ಲ ಇವನು ಅಂತೇಳಿ. ನೋಡೋಣ ಇದೇನ, ನನಗೆ ಕನ್ಫ್ಯೂಷನ್ ಅಂತೇಳಿ ಇನ್ನೊಬ್ಬರು ನೆಬ್ಸಿದ್ರು. ನಮ್ಮ ರಾಜ್ಯ ಯಾವುದು ಅಂದ್ರೆ ಅವನು ಫಟಾಫಟ್ ಅಂದ. ಏನು ರೀ ನೀವೇನು ಕಲಿಸಿರಿ? ಎಲ್ಲ ಪಟಾಪಟ್ ಅಂದ. ಇಲ್ಲ ಸರ್, ಆ ಹುಡುಗರು ಸ್ವಲ್ಪ ತರಲೆ ಅದಾವ, ಅಂತರನೇ ಕೇಳಿಬಿಟ್ರಿ, ಇವ್ರನ್ನ ಹೆಂಗೆ ಸುಧಾರಿಸ್ಬೇಕು ಭಾಳ ಕಷ್ಟ ಅಂದ. ಯಾವ ತರಲೆ ಹೇಳಂದು? ಇವನ್ನೇ ನೋಡಿ ಸರ್, ಎದ್ದು ನಿಂತು ಹೇಳಂದು. ಹಾಂ ಹೇಳು, 15 ಹಣ್ಣುಗಳ ಹೆಸ್ರು ಹೇಳಂದ್ಬಿಟ್ರು, ಅವ್ನಿಗೆ ಒಂದು ಕೂಡ ಬರುವಲ್ಲು. 15 ಹಣ್ಣುಗಳು ಹೆಂಗೆ ಹೇಳ್ಬೇಕು ಸರ್? ಲೆಕ್ಕ ಬರೋದಿಲ್ಲ ಅಂದ. ನಾನು ಲೆಕ್ಕ ಇಡ್ತೀನಿ ಹೇಳಂದ. ಅವ್ನು ನೆನಪು ಮಾಡ್ಕೊಂಡು ಹೆಂಗೆ ಮಾಡಿ, ನಿಂಬೆಹಣ್ಣು ಸರ್ ಅಂದ. ವೆರಿ ಗುಡ್, ಇನ್ನೆಷ್ಟು ಉಳಿದು ಸರ್? 14. ಅವ್ನು ಮತ್ತೆ ನೆನಪು ಮಾಡ್ಕೊಂಡು ಸೇಬಣ್ಣು ಸರ್, ವೆರಿ ಗುಡ್, ಎಷ್ಟು ಉಳಿದು ಸರ್? 13. ಮತ್ತೆ ನೆನಪು ಮಾಡ್ಕೊಂಡು ಬೇಸಿಕಲ್ಲಿ ನೆನಪು ಮಾಡ್ಕೊಂಡು ಕಲ್ಲಂಗಡಿ ಹಣ್ಣು ನೆನಪು, ಕಲ್ಲಂಗಡಿ ಹಣ್ಣು ಸರ್, ವೆರಿ ಗುಡ್, ಇನ್ನು 12 ಉಳಿದು, ಹೇಳಕ್ಕೆ ಬರೋದು. ಎಷ್ಟು ಉಳಿದು ಸರ್? 12. ಹಂಗಾದ್ರೆ 1 ಡಜನ್ ಬಾಳೆಹಣ್ಣು ಸರ್ ಅಂದ್ಬಿಟ್ಟು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.